ಹಾಯ್ ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ನಾವು ಈ ಹಿಂದೆ ಸಂಭವ್ ನೀಟ್ ಕನ್ನಡ ಸೀರೀಸ್ ಅಲ್ಲಿ ಹ್ಯೂಮನ್ ಫಿಸಿಯಾಲಜಿಯ ಕೆಲವು ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದು. ಲೈಕ್ ವೈಸ್ ಅದೇ ಯೂನಿಟ್ ನ ಇನ್ನೊಂದು ಚಾಪ್ಟರ್, ತುಂಬಾ ಸಿಂಪಲ್ ಆಗಿರೋ ಚಾಪ್ಟರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ದಟ್ ಚಾಪ್ಟರ್ ನೇಮ್ ಈಸ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಅಂಡ್ ದೇರ್ ಎಲಿಮಿನೇಷನ್. ಓಕೆ, ನೀಟಲ್ಲಿ ಈ ಚಾಪ್ಟರ್ ಇಂದ ಯಾವ ತರ ಎಕ್ಸಾಮಿನೇಷನ್ಗೆ ಕೇಳ್ತಾರೆ, ಯಾವ ತರ ಅಟೆಂಡ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. And you know that it's a very simple chapter. So what are the concepts we are going to discuss today? ಯಾವ ಸೆಗ್ಮೆಂಟ್ಸ್ಗಳಿದೆ ಈ ಚಾಪ್ಟರ್ ಅಲ್ಲಿ, ಏನ್ ತಿಳ್ಕೊಳ್ತೀವಿ ಅಂತ ಇಲ್ಲಿದೆ ನೋಡಿ. ಇವಾಗ ಗೋಲ್ಸ್ ಇದೆ. ಸೊ ದೋಸ್ ಆರ್ ನಥಿಂಗ್ ಬಟ್ ಎಕ್ಸ್ಕ್ರೀಷನ್ ಇನ್ ಡಿಫರೆಂಟ್ ಅನಿಮಲ್ಸ್. ಎಲ್ಲ ಅನಿಮಲ್ಸ್ಗಳು ಅಲ್ಲೂ ಕೂಡ ಎಕ್ಸ್ಕ್ರೀಟರಿ ಸಿಸ್ಟಮ್ ಬೇರೆ ತರ ಇರುತ್ತೆ. ಅವುಗಳಲ್ಲಿ ಪ್ರೊಡ್ಯೂಸ್ ಆಗೋ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್, ದ ಡಿಫರೆಂಟ್ ಕಾಂಪೊನೆಂಟ್ಸ್ ಆಫ್ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಯಾವ ತರ ಇರುತ್ತೆ, ಕಾಂಪೊನೆಂಟ್ಸ್ ಗಳ ಬಗ್ಗೆ ತಿಳ್ಕೋಬೇಕು. ನೆಫ್ರಾನ್, ದ ಫಿಲ್ಟ್ರೇಟಿಂಗ್ ಯೂನಿಟ್, ದ ಡಿಫರೆಂಟ್ ಪಾರ್ಟ್ಸ್ ಆಫ್ ನೆಫ್ರಾನ್ ಅಂಡ್ ಹೌ ಇಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಶನ್ ಆಫ್ ಯೂರಿನ್. ನೆಫ್ರಾನ್ ಅಲ್ಲಿ ಯೂರಿನ್ ಫಾರ್ಮೇಶನ್ ಯಾವ ತರ ಆಗುತ್ತೆ, ಜೊತೆಗೆ ರೆಗ್ಯುಲೇಷನ್ ಅಂಡ್ ದ ಡಿಸಾರ್ಡರ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮ್. ಹೌ ಅವರ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಇಸ್ ಕಂಟ್ರೋಲ್ಡ್ ಬೈ ದ ಬ್ರೈನ್, ಯಾವ ತರ ಕಂಟ್ರೋಲ್ ಮಾಡುತ್ತೆ. ಅಂಡ್ ಆಲ್ಸೋ ಡಿಸಾರ್ಡರ್ಸ್, ಯಾವ ಯಾವ ಡಿಸಾರ್ಡರ್ಸ್ ಈ ಸಿಸ್ಟಮ್ಗೆ ರಿಲೇಟೆಡ್ ಆಗಿರುತ್ತೆ ಅದನ್ನ ತಿಳ್ಕೊಳ್ತಾ ಹೋಗ್ಬೇಕು. ಓಕೆನಾ? ಎಸ್, ದ ವೆರಿ ಫಸ್ಟ್ ಕಾನ್ಸೆಪ್ಟ್ ಈಸ್ ದ ಎಕ್ಸ್ಕ್ರೀಷನ್. ಯು ಆಲ್ ನೋ ದ ಮೀನಿಂಗ್ ಆಫ್ ಎಕ್ಸ್ಕ್ರೀಷನ್. ಓಕೆ, ಫಸ್ಟ್ ವರ್ಡ್ ಇಲ್ಲಿಂದನೇ ಶುರು ಆಗುತ್ತೆ ಈ ಚಾಪ್ಟರ್ ಅಲ್ಲಿ. ಎಕ್ಸ್ಕ್ರೀಷನ್ ಅಂತ ಹೇಳಿದ್ರೆ ವಿಸರ್ಜನೆ, ಇದು ಕನ್ನಡ ಮೀನಿಂಗ್ ಅಷ್ಟೇನೆ, ಬಟ್ ಡೆಫಿನೇಷನ್ ಆಗಲ್ಲ. ಸೊ ಏನಿರ್ಬೋದು ಹಾಗಿದ್ರೆ, ಎಕ್ಸ್ಕ್ರೀಷನ್ ಇನ್ ದ ಸೆನ್ಸ್ ದ ಪ್ರಾಸೆಸ್ ಆಫ್ ರಿಮೂವಲ್ ಆಫ್ ಹಾರ್ಮ್ಫುಲ್ ಟಾಕ್ಸಿಕ್ ನೈಟ್ರೋಜಿನಸ್ ವೇಸ್ಟ್ ಫ್ರಮ್ ಅವರ್ ಬಾಡಿ. ನಾನಿಲ್ಲಿ 3 ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದದು? ಹಾರ್ಮ್ಫುಲ್ ಟಾಕ್ಸಿಕ್ ನೈಟ್ರೋಜಿನಸ್ ವೇಸ್ಟ್. ಡೈರೆಕ್ಟ್ಲಿ ಯು ಕ್ಯಾನ್ ಸೇ ದ ಮೆಟಬಾಲಿಕ್ ವೇಸ್ಟ್, ರೈಟ್? ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ದ ಪ್ರಾಸೆಸ್ ಆಫ್ ರಿಮೂವಲ್ ಆಫ್ ಹಾರ್ಮ್ಫುಲ್ metabolic wastes from our body is called excretion. ಅಂದ್ರೆ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಆಗ್ತಾ ಇರುತ್ತೆ. ಮೆಟಬಾಲಿಸಮ್ ಇಟ್ ಇಸ್ ನಥಿಂಗ್ ಬಟ್ ಸಮ್ ಟೋಟಲ್ ಆಫ್ ಆಲ್ ದ ಬಯೋಕೆಮಿಕಲ್ ರಿಯಾಕ್ಷನ್ಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡಿ. ಕೆಟಬಾಲಿಸಮ್ ಆಗುತ್ತೆ, ಎನಬಾಲಿಸಮ್ ಆಗುತ್ತೆ. ಈ ತರ ಆಗುವಾಗ ಏನಾಗುತ್ತೆ, ಬೈ ಪ್ರಾಡಕ್ಟ್ಸ್ ಆಗಿ ಎಷ್ಟೋ ನೈಟ್ರೋಜನಸ್ ವೇಸ್ಟ್ಗಳು ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಇಫ್ ಇಟ್ಸ್ ಅಕ್ಯುಮುಲೇಟ್ಸ್ ಇನ್ ಅವರ್ ಬಾಡಿ, ನಮ್ಮ ಬಾಡಿಯಲ್ಲಿ ಅಕ್ಯುಮುಲೇಟ್ ಆದ್ರೆ ದಟ್ ಲೀಡ್ಸ್ ಟು ಮೆನಿ ಡಿಸಾರ್ಡರ್ಸ್ ಅಂಡ್ ಇಟ್ ಇಸ್ ಫೇಟಲ್, ಲೀಥಲ್ ಆಸ್ ವೆಲ್. ಅದು ಕೊನೆಗೆ ಡೆತ್ ಅನ್ನು ಕೂಡ ಕಾಸ್ ಮಾಡಬಹುದು. ಸೊ ದಟ್ಸ್ ವೈ ವಿ ಹ್ಯಾವ್ ಟು ರಿಮೂವ್ ದಟ್ ಫ್ರಮ್ ಅವರ್ ಬಾಡಿ. ರಿಮೂವ್ ಮಾಡಬೇಕು. ಆ ರಿಮೂವ್ ಮಾಡಲಿಕ್ಕೆ ಇರೋ ಒಂದು ಸಿಸ್ಟಮೇ ಎಕ್ಸ್ಕ್ರೀಟರಿ ಸಿಸ್ಟಮ್. ಆ ಪ್ರೋಸೆಸ್ಗೆ ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ. ಆದ್ರೆ ದಿಸ್ ಎಕ್ಸ್ಕ್ರೀಷನ್ ಆರ್ ಎಕ್ಸ್ಕ್ರೀಟರಿ ಆರ್ಗನ್ಸ್ is not same in all animals. ಎಲ್ಲ animals ಅಲ್ಲೂ ಒಂದೇ ತರ ಇರೋದಿಲ್ಲ. And you can observe these examples. As I said, we are removing the metabolic waste in the form of nitrogenous waste. ನೈಟ್ರೋಜನ್ ರೂಪದಲ್ಲಿ ಮಾಡ್ತೀವಿ, ಹೊರ ಹಾಕ್ತೀವಿ ನಾವು ಅದನ್ನ. ಆದ್ರೆ ಕೆಲವು ಆರ್ಗ್ಯಾನಿಸಮ್ಸ್ ಗಳೇನ್ ಮಾಡ್ತಾ ಹೋಗುತ್ತೆ, ಅದೇ ನೈಟ್ರೋಜನಸ್ ವೇಸ್ಟ್ ಗಳು ಬೇರೆ ಬೇರೆ ರೂಪದಲ್ಲಿ ಇರುತ್ತೆ. ದೇರ್ ಆರ್ ಡಿಫರೆಂಟ್ ಫಾರ್ಮ್ಸ್ ಆಫ್ ನೈಟ್ರೋಜನಸ್ ವೇಸ್ಟ್. ಓಕೆ, ಈಗ ನಾವು ಹೇಳಬೇಕು ಅಂತ ಹೇಳಿದ್ರೆ, ಸೊ ವಿ ಆರ್ ಎಲಿಮಿನೇಟಿಂಗ್ ದ ವೇಸ್ಟ್ ಇನ್ 2 way. 2 ರೀತಿಯಲ್ಲಿ ಎಲಿಮಿನೇಟ್ ಮಾಡ್ತೀವಿ. ಒನ್ ಈಸ್ ನಾನ್ ನೈಟ್ರೋಜಿನಸ್ ವೇಸ್ಟ್ ಅಂತ ಹೇಳ್ತೀವಿ. That's usually in the form of carbon dioxide. So carbon dioxide is also a kind of waste product. It's a byproduct of cellular respiration. We have to remove that. How we are removing that? During respiration, during breathing mechanism, exhalation ಮುಖಾಂತರ ರಿಮೂವ್ ಮಾಡ್ತೀವಿ. ಆದ್ರೆ ಇದು ನಾನ್ ನೈಟ್ರೋಜಿನಸ್ ಆಗಿರುತ್ತೆ. ಬಟ್ ನೈಟ್ರೋಜಿನಸ್ ವೇಸ್ಟ್ ದಟ್ ಈಸ್ ಕಾಲ್ಡ್ ಯೂರಿಯಾ. ವಿ ಆರ್ ಟಾಕಿಂಗ್ ಅಬೌಟ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹಾಗಾಗಿ ನಮ್ಮಲ್ಲಿ ಪ್ರೊಡ್ಯೂಸ್ ಆಗೋದು ಏನಾಗಿರುತ್ತೆ, ಯೂರಿಯಾ ಆಗಿರುತ್ತೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಆಲ್ ಮ್ಯಾಮಲ್ಸ್, ಎಲ್ಲ ಮ್ಯಾಮಲ್ಸ್ ಅಲ್ಲೂ ಕೂಡ ನೈಟ್ರೋಜನಸ್ ವೇಸ್ಟ್ ಏನಾಗಿರುತ್ತೆ, ಯೂರಿಯಾ ಮುಖಾಂತರನೇ ಹೊರಕ್ಕೆ ಹೋಗುತ್ತೆ. ಇದಕ್ಕೆ ನಾವು ಏನಂತ ಹೇಳ್ತೀವಿ, ಯೂರಿಯೋಟೆಲಿಕ್ ಅಂತ ಹೇಳ್ತೀವಿ. ಯೂರಿಯೋಟೆಲಿಸಮ್ ಅಂತ ಹೇಳ್ತೀವಿ. ಬಟ್ ಅಬ್ಸರ್ವ್ ಆಲ್ ಡಿಫರೆಂಟ್ ಆರ್ಗ್ಯಾನಿಸಮ್ಸ್ ಹಿಯರ್. ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ನ ನೋಡೋಣ. ಓಕೆನಾ? ಸೊ ಫಸ್ಟ್ ಒನ್ ಏನಿದೆ ಇವಾಗ, ಅಕ್ವಾಟಿಕ್ ಅನಿಮಲ್ಸ್ ಜಸ್ಟ್ ಲೈಕ್ ಫಿಶಸ್ ಆರ್ ಎನಿ ಅದರ್ ಕ್ರಸ್ಟೇಷಿಯನ್ಸ್. ಕೆಲವು ಚಿಕ್ಕ ಚಿಕ್ಕ ಕ್ರಸ್ಟೇಷನ್ಸ್ ಗಳಾಗಿರ್ಬೋದು, ಫಿಶಸ್ ಗಳಾಗಿರ್ಬೋದು. ದೇ ಎಲಿಮಿನೇಟ್ಸ್ ದ ನೈಟ್ರೋಜಿನಸ್ ವೇಸ್ಟ್ ಇನ್ ದ ಫಾರ್ಮ್ ಆಫ್ ಅಮೋನಿಯಾ. ಅಮೋನಿಯಾ ರೂಪದಲ್ಲಿ ಹೊರ ಹಾಕುತ್ತೆ.
such a type of organisms which eliminates the waste in the form of ammonia, they are called ammonotelic. ಅವುಗಳಿಗೆ ನಾವು ಅಮೋನೋಟೆಲಿಕ್ ಅಂತ ಹೇಳ್ತೀವಿ. ಅಮೋನೋಟೆಲಿಕ್ organisms. This process is nothing but ammonotelism. Okay, next, because it is gonna dissolve in water ಅಲ್ಲಿ dissolve ಆಗುತ್ತೆ. Okay, next ಇಲ್ಲಿಗೆ ಬಂದಾಗ the process of removal of nitrogenous waste in the form of urea, it is called ureotelic ಅಂತ ಹೇಳ್ತೀವಿ. And those organisms are called ureotelic organisms, and the phenomenon is nothing but ureotelism. ಸೊ ಮೂರನ್ನ ಮೈನ್ ಆಗಿ ನಾವು ನೆನ್ಪಿಡ್ಕೊಬೇಕು. ಇನ್ನು ಉಳಿದಿರೋದೆಲ್ಲ ಬೈ ಪ್ರಾಡಕ್ಟ್ ಆಗಿ ಪ್ರೊಡ್ಯೂಸ್ ಆಗೋದು. ಸೊ ಅದೇ ರೀತಿಯಲ್ಲಿ ಯು ಕ್ಯಾನ್ ಅಬ್ಸರ್ವ್ ದ ಯೂರಿಕ್ ಆಸಿಡ್ ಆಸ್ ವೆಲ್ ಹಿಯರ್. ಯೂರಿಕ್ ಆಸಿಡ್, ದಟ್ಸ್ ವೈ ಸೊ ಫಸ್ಟ್ 3 I have mentioned. So most commonly they are going to ask these 3. So what is that? Uric acid. It's being produced from insects, land snail, lizards and birds. You can see these are the organisms, and you can see the group of organisms where they consume less amount of water. ಇವುಗಳು ಕಡಿಮೆ ನೀರನ್ನು ಕುಡಿಯುತ್ತೆ. That's why they produce highly concentrated nitrogenous base that is called uric acid. We used to call it as uricotelic animals. The phenomenon is nothing but uricotelism. I'm just writing here uricotelic ಅಂತ ಹೇಳೋಣ. ಓಕೆ, ಈಗ ನಾವು ಎಲ್ಲ ಮ್ಯಾಮಲ್ಸ್ಗಳು ಕೂಡ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಗೆಟಿಂಗ್ ಲಾಟ್ ಆಫ್ ವಾಟರ್. ಓಕೆ, ನಾವು ಜಾಸ್ತಿ ನೀರನ್ನು ಕುಡಿಯೋದ್ರಿಂದ ಸೊ ನಮ್ಮಲ್ಲಿ ಏನಾಗುತ್ತೆ, ಯೂರಿಯಾ ಮುಖಾಂತರ ನೈಟ್ರೋಜನ್ ಸ್ಪೇಸ್ ಹೊರಡೆ ಹೋಗುತ್ತೆ. ಅದನ್ನ ಯೂರಿಯೋಟೆಲಿಸಮ್ ಅಂತ ಹೇಳ್ತೀವಿ. ಇನ್ನು ಉಳಿದಾಗೆ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗಳಲ್ಲಿ, ಕೆಲವು ಆರ್ಗ್ಯಾನಿಸಮ್ಸ್ಗಳಲ್ಲಿ ಇದರ ನೋಡ್ಬೋದು. ನೀವು ಬರ್ಡ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಆರ್ನಿಥ್ಯೂರಿಕ್ ಆಸಿಡ್ ಅಂತ ಹೇಳ್ತೀವಿ. ದ ಆರ್ನಿ ಇಂಡಿಕೇಟಿಂಗ್ ಬರ್ಡ್ಸ್, ಆರ್ನಿಥಾಲಜಿ. ಓಕೆನಾ? ಸೊ ಅದು ಬರ್ಡ್ಸ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಬರ್ಡ್ಸ್ ಅಲ್ಲಿ ರಿಲೀಸ್ ಆಗೋ ಯೂರಿಕ್ ಆಸಿಡ್ಗೆ ನಾವು ಆರ್ನಿಥ್ಯೂರಿಕ್ ಆಸಿಡ್ ಅಂತ ಹೇಳ್ಬೋದು. ಲೈಕ್ವೈಸ್ ಹಿಪ್ಯೂರಿಕ್ ಆಸಿಡ್ ಇನ್ ಆಲ್ ಮ್ಯಾಮಲ್ಸ್. ಸೊ ನಮ್ಮಲ್ಲಿ ಬಂದಾಗ ಹಿಪ್ಯೂರಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಅಲೆಂಟಾಯಿನ್ ಇನ್ ನಾನ್ ಪ್ರೈಮೇಟ್ಸ್. ಲೈಕ್ವೈಸ್ TMO, ಕಾಮನ್ ಆಗಿ TMO ಅಂತ ಹೇಳ್ತೀವಿ, ಆದ್ರೆ ಹೇಳಬೇಕಾದ್ರೆ ಟ್ರೈಮಿಥೈಲ್ ಅಮೈನ್ ಆಕ್ಸೈಡ್ ಇನ್ ಮರೈನ್ ಬೋನಿ ಫಿಶಸ್. ಜಸ್ಟ್ ಟೇಕ್ ದ ಸ್ಕ್ರೀನ್ ಶಾಟ್ ಅಂಡ್ ಪ್ರಾಕ್ಟೀಸ್ ದಿಸ್ ಒನ್. ಸ್ಪೈಡರ್ಸ್ ಗಳಿಗೆ ಬಂದಾಗ ಗ್ವಾನೈನ್ ರೂಪದಲ್ಲಿ, ಕ್ರಿಯಾಟಿನಿನ್ ಇನ್ ಮ್ಯಾಮಲ್ಸ್ ಅಲ್ಲೂ ಕೂಡ ಬೈ ಪ್ರಾಡಕ್ಟ್ ಆಗಿ ಅದು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಬೈಲ್ ಪಿಗ್ಮೆಂಟ್ಸ್ ಇನ್ ದ ಫಾರ್ಮ್ ಆಫ್ ಬೈಲಿರುಬಿನ್, that is in mammals. So ಕೊನೆಯಲ್ಲಿ ಹೇಳ್ತಾ ಹೋಗ್ತೀವಿ, ನಾಟ್ ಓನ್ಲಿ ಕಿಡ್ನಿ, ನಾಟ್ ಓನ್ಲಿ ದ ನೆಫ್ರಾನ್ that act as excretory organ. Different organs also contributes in the excretion. ಎಕ್ಸಾಂಪಲ್ ಸ್ಕಿನ್ ಆಗಿರ್ಬೋದು, ಲಿವರ್, ಲಂಗ್ಸ್. ಸೊ ಈ ತರ ಮಾತಾಡ್ತಾ ಹೋಗ್ತೀವಿ. ಜೊತೆಗೆ ಸಲೈವಾ. ಸೊ ಅಲ್ಲಿ ಬಂದಾಗ ಲಿವರ್ ಅಲ್ಲಿ ಪ್ರೊಡ್ಯೂಸ್ ಆಗೋದು ಬೈಲಲ್ಲಿ ಬೈಲಿರುಬಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ. ದಿಸ್ ಪಿಗ್ಮೆಂಟ್ ಈಸ್ ಯೂಶಲಿ ಇಂಪಾರ್ಟ್ಸ್ ದ ಕಲರ್ ಟು ದ ಫೀಕಲ್ ಮ್ಯಾಟರ್ ಆಸ್ ದ ಯೂರಿನ್ಗೆ ಜೊತೆಗೆ ಫೀಕಲ್ ಮ್ಯಾಟರ್ಗೆ ಕಲರ್ನ ಇಂಪಾರ್ಟ್ ಮಾಡುತ್ತೆ. ಇಫ್ ಇಟ್ ಗೆಟ್ಸ್ ಡೆಪಾಸಿಟೆಡ್ ದಟ್ ಲೀಡ್ಸ್ ಟು ಎ ಕಂಡೀಷನ್ ಕಾಲ್ಡ್ ಜಾಂಡಿಸ್. ಓಕೆ, ಇದನ್ನೆಲ್ಲ ಒಂದಕ್ಕೊಂದು ಕೊರಿಲೇಟ್ ಆಗಿ ತಿಳ್ಕೋಬೇಕು. ಸೊ ಹಾಗಾಗಿ ನಿಮ್ಗೆ ನೆನಪಿರ್ಬೇಕಾಗಿರೋದು ಆರ್ಗ್ಯಾನಿಸಮ್ಸ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ ಅಮೋನೋಟೆಲಿಕ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಹಾಗೆ ಕೊಟ್ಟಿದ್ದಾರೆ. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಇಟ್ ಇಸ್ ನಥಿಂಗ್ ಬಟ್ ಯೂರಿಯೋಟೆಲಿಕ್ ಅಂಡ್ ಯೂರಿಕೋಟೆಲಿಕ್ ಅಂತ ಹೇಳ್ತೀವಿ. ಸೊ these are the different types of nitrogenous waste produced from different types of animals. Now you can observe here different excretory organs ಯಾವ ತರ excrete ಮಾಡುತ್ತೆ. So organisms from the unicellular organisms, so ಅಲ್ಲಿಂದ ಹಿಡಿದು multicellular organisms ತನಕ ಎಲ್ಲದರಲ್ಲೂ ಕೂಡ ಎಕ್ಸ್ಕ್ರೀಟರಿ ಪ್ರಾಡಕ್ಟೇ ಬೇರೆ. ದಟ್ ಡಿಪೆಂಡ್ಸ್ ಆನ್ ದೇರ್ ಹ್ಯಾಬಿಟೇಟ್ ಆಸ್ ವೆಲ್ ಆಸ್ ದ ಫುಡ್ ಹ್ಯಾಬಿಟ್. ಎರಡರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅದು. ಸೊ ಅದ್ರ ಜೊತೆಗೆ ಆರ್ಗನ್ಸ್ ಕೂಡ ಏನಾಗುತ್ತೆ, ಡಿಫ್ರೆಂಟ್ ಆಗುತ್ತೆ, ಬೇರೆ ಆಗುತ್ತೆ. ಏನಿರಬಹುದು, ಯು ಕ್ಯಾನ್ ಅಬ್ಸರ್ವ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಗಿವನ್ ಅಂಡ್ ದ ಎಕ್ಸ್ಕ್ರೀಟರಿ ಆರ್ಗನ್ಸ್ ಪ್ರೆಸೆಂಟ್ ಇನ್ ದೆಮ್ ಏನೇನಿರುತ್ತೆ. ಅಬ್ಸರ್ವ್ ಪ್ರೋಟೋಜೋವನ್ಸ್, ಪೊರಿಫೆರಾ ಅಂಡ್ ಸಿಲೆಂಟರೇಟ್ಸ್. Protozoans, you all know, they are the lower living organisms, unicellular eukaryotic living organisms. Amoeboid protozoans, ciliated protozoans, sporozoans ಅಂತೆಲ್ಲ ಓದಿರ್ತೀರಾ. ಅದ್ರ ಜೊತೆಗೆ ಪೊರಿಫೆರಾ ಪ್ರೋಟೋಜೋವನ್ಸ್ ಆದ್ಮೇಲೆ ನೆಕ್ಸ್ಟ್ ಬರೋದು ಇನ್ವರ್ಟಿಬ್ರೇಟ್ ಅಲ್ಲಿ ಫಸ್ಟ್ ಫೈಲ್ ಯಾವ್ದು ಬರ್ತಾ ಹೋಗುತ್ತೆ, ಪೊರಿಫೆರಾ. ನೆಕ್ಸ್ಟ್ ಸಿಲೆಂಟ್ರೇಟಾ.
they usually excrete the wastages in the form of, through the body surface mukantara. You know the porifera, okay, asculum, ostia, number of minute pores are present, body surface mukantara hogutte. They do not possess any specialized organ for this process. ಯಾವುದೇ ತರ ಬೇರೆ ಆರ್ಗನ್ಸ್ ಗಳು ಇರೋದಿಲ್ಲ. Likewise, when it comes to platyhelminthes, rotifers and also cephalochordates, there is a protonephridia. Look at the word nephridia. Nephridia ಅಂತ ಹೇಳಿದ್ರೆ that's related to excretory system. ಈಗ ನಮ್ಮಲ್ಲೂ ಕೂಡ ಕಿಡ್ನಿ ತುಂಬಾ ಹೈಲಿ ಡೆವಲಪ್ಡ್ ಆಗಿರೋದು. ಅದರ ಒಳಗಾಗಿರತಕ್ಕಂಥ ಫಿಲ್ಟ್ರೇಟಿಂಗ್ ಯೂನಿಟ್ಸ್ ಗಳಿಗೆ ನೆಫ್ರಾನ್ಸ್ ಅಂತ ಹೇಳ್ತೀವಿ. ನೆಫ್ರೈಟಿಸ್ ಅಂತ ಎಲ್ಲೂ ಬರೆಯಕ್ಕೆ ಹೋಗ್ಬೇಡಿ. that's a kind of a condition where the inflammation of the glomerulus will takes place. ಬಟ್ ಇಲ್ಲಿ ನೆಫ್ರಿಡಿಯಾ, ಪ್ರೋಟೋನೆಫ್ರಿಡಿಯಾ, ನೆಫ್ರಾನ್ಸ್ ಹ್ಯೂಮನ್ಸ್ ಗಳಿಗೆ ಬಂದಾಗ, ಸೊ ಹಾಗಾಗಿ ಇಲ್ಲಿ ನೋಡಿದ್ರೆ when it comes to platyhelminthes, rotifers and cephalochordates, they usually having a protonephridia to excrete their nitrogenous waste. ಅದೇ ತರ annelids ಗಳಿಗೆ ಬಂದ್ರೆ ಎಕ್ಸಾಂಪಲ್ ನಿಮಗೆ ಗೊತ್ತಿರುತ್ತೆ. ಸೊ that is nothing but earthworm. earthworm ಅಲ್ಲಿ ಯಾವ ತರ ಇರುತ್ತೆ? nephridia ಬರ್ದಿರ್ತೀರಾ ನೀವು. ಸೊ ಬೇರೆ ಬೇರೆ different types of nephridia also you have studied in your class 11. next, ಸೊ mollusk ಗಳಿಗೆ ಬಂದಾಗ metanephridia or organ of Bojanus ಅಂತ ಹೇಳ್ತೀವಿ. organ of Bojanus or you can say metanephridia, they are present. Now crustaceans ಗೆ ಬಂದಾಗ green glands are present and look at these three. ಈ ನಾಲ್ಕನ್ನ ಹಾಗೆ ನೋಡಿ, all these four indicates arthropods. arthropods you can say, arthropods ಅಂತ ಹೇಳ್ತೀವಿ. ಕೀಲು ಕಾಲುಗಳನ್ನು ಹೊಂದಿರತಕ್ಕಂಥ ಪ್ರಾಣಿಗಳು, ಜಾಯಿಂಟೆಡ್ ಲೆಗ್ಡ್ ಅನಿಮಲ್ಸ್, ಇವೆಲ್ಲವೂ ಕೂಡ ಅದರಲ್ಲಿ ಇದನ್ನ ಬಿಟ್ಬಿಡಬೇಕಲ್ಲ. ಮೊಲಸ್ಕ್ ಬೇರೆ ಬರುತ್ತೆ. ಓಕೆ, ವಾಟ್ ಈಸ್ ದಟ್? ಕ್ರಸ್ಟೇಷಿಯನ್ಸ್, ಅರಾಕ್ನಿಡ್ಸ್ ಅಂಡ್ ಇನ್ಸೆಕ್ಟ್ಸ್, ಇವು ಮೂರು ಕೂಡ ಏನಾಗಿರುತ್ತೆ? ಆರ್ಥ್ರೋಪೋಡ್ಸ್ಗಳಾಗಿರುತ್ತೆ. ಸೊ ಅದರಲ್ಲಿ ನೀವು ನೋಡ್ಬೋದು, ಗ್ರೀನ್ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್, coxal glands are present and Malpighian tubules are present in insects. So this you have studied studied under the chapter animal tissue. ಅಲ್ಲಿ ಓದಿರ್ತೀರಾ, ಕಾಕ್ರೋಚ್ ಬಗ್ಗೆ ಹೇಳುವಾಗ Malpighian tubules ಅಂತ ಓದಿರ್ತೀವಿ ನಾವು, ಓಕೆನಾ? ಸೊ ಹಾಗಾಗಿ ಇಲ್ಲಿ ಇನ್ಸೆಕ್ಟ್ಸ್ ಗಳಿಗೆ ಬಂದಾಗ ಬೇರೆ ಬೇರೆ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಗಳಲ್ಲಿ, ಆರ್ಥ್ರೋಪೋಡಗಳಲ್ಲಿ ಯು ಕ್ಯಾನ್ ಅಬ್ಸರ್ವ್ ಡಿಫರೆಂಟ್ ಟೈಪ್ಸ್ ಆಫ್ ಎಕ್ಸ್ಕ್ರಿಟರಿ ಆರ್ಗನ್ಸ್. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಎಕೈನೋಡರ್ಮ್ಸ್, you know that. So the spiny bodied organisms, ಅವುಗಳಲ್ಲಿ ಏನಾಗಿರುತ್ತೆ? ನೆಫ್ರೋಸೈಟ್ಸ್ ಗಳಿರುತ್ತೆ. ಥ್ರೂ ದ ನೆಫ್ರೋಸೈಟ್ಸ್ ದೇ ಯೂಸ್ ಟು ಎಲಿಮಿನೇಟ್ ದ ನೈಟ್ರೋಜನಸ್ ವೇಸ್ಟ್. ಸೊ ಹಾಗಾಗಿ ದಿಸ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್, ಬಟ್ ಒನ್ ಮಾರ್ಕ್ಗೆ ಕೇಳಿದಾಗ ಯಾವ ಆರ್ಗ್ಯಾನಿಸಮ್ ಅಲ್ಲಿ ಯಾವುದು ಎಕ್ಸ್ಕ್ರಿಟರಿ ಆರ್ಗನ್ ಆಗಿರುತ್ತೆ ಅಂತ ಕೇಳಿದಾಗ ಯು ನೀಡ್ ಟು ರಿಮೆಂಬರ್ ಅಂಡ್ ರೈಟ್ ದಟ್. ಓಕೆ, ಸೊ ದಟ್ಸ್ ನಥಿಂಗ್ ಬಟ್ ಎಕ್ಸ್ಕ್ರೀಷನ್ ಅಂಡ್ ಎಕ್ಸ್ಕ್ರಿಟರಿ ಆರ್ಗನ್ಸ್ ಇನ್ ಡಿಫರೆಂಟ್ ಅನಿಮಲ್ಸ್ ಯಾವ ತರ ಇರುತ್ತೆ ಅಂತ. ನಾವು we need to talk about human excretory system. I hope this is visible to everyone clearly because it's having a white background, that's why. ಈಗ human excretory system ಗೆ ಬಂದಾಗ ಕಾಂಪೋನೆಂಟ್ಸ್ ಗಳು ನಮಗೆ ಗೊತ್ತಿದೆ, and also you have studied the sequence of urine formation and the flow of urine in the excretory system in your grade 10th. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಕಿಡ್ನಿಯಲ್ಲಿ ಪ್ರೊಡ್ಯೂಸ್ ಆದ್ಮೇಲೆ ಯಾವ ಪಾರ್ಟ್ಗೆ ಹೋಗುತ್ತೆ, ಯಾವ ಪಾರ್ಟಿನ ಯೂರಿನರಿ ಬ್ಲಾಡರ್ಗೆ ಹೋಗುತ್ತೆ, ಅಂಡ್ ವಿಚ್ ಪಾರ್ಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಪೆಲ್ಲಿಂಗ್ ದ ಯೂರಿನ್ ಔಟ್ ಆಫ್ ದ ಬಾಡಿ ಅಂತಾನೂ ಕೂಡ ತಿಳ್ಕೊಂಡಿರ್ತೀರಾ. ಬಟ್ ಇಲ್ಲಿ ನೋಡಿ, ಇವಾಗ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಕಂಪ್ರೈಸಸ್ ಏನೇನಿರುತ್ತೆ? ಎ ಪೇರ್ ಆಫ್ ಕಿಡ್ನಿ, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಟೂ ಕಿಡ್ನೀಸ್ ಆರ್ ಯು ಕ್ಯಾನ್ ಸೇ ಎ ಪೇರ್ ಆಫ್ ಕಿಡ್ನೀಸ್. ಎರಡು ಕಿಡ್ನಿ ಇದೆ. ಲೋಯರ್ ಅಬ್ಡಾಮಿನಲ್ ಕ್ಯಾವಿಟಿ ಇಲ್ಲಿ ಮುಂದೆ ಇರುತ್ತಾ, ಹಿಂದೆ ಇರುತ್ತಾ? ಓಕೆ, ದಟ್ ಈಸ್ ಯೂಶಲಿ ಪ್ರೆಸೆಂಟ್ ಇನ್ ದ ಡಾರ್ಸಲ್ ಲೋಯರ್ ಅಬ್ಡಾಮಿನಲ್ ಕ್ಯಾವಿಟಿ, ಇಲ್ಲಿ ಹಿಂಭಾಗದಲ್ಲಿ ಕಂಡು ಬರ್ತಾ ಹೋಗುತ್ತೆ. ಅಂಡ್ ಅಬ್ಸರ್ವ್ ದೀಸ್ ಟೂ ಕಿಡ್ನೀಸ್ ಆರ್ ನಾಟ್ ಸಿಮಿಟ್ರಿಕಲ್. ಇವೆರಡೂ ಕೂಡ ಸಿಮಿಟ್ರಿಕಲ್ ಅಲ್ಲ. ವಿ ಯೂಸ್ ಟು ಕಾಲ್ ಇಟ್ ಆಸ್ ಅಸಿಮಿಟ್ರಿಕಲ್ ಅಂತ ಹೇಳ್ತೀವಿ. ಯಾಕೆ ಅಸಿಮಿಟ್ರಿಕಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಅಬ್ಸರ್ವ್ ದಿಸ್ ರೈಟ್ ಕಿಡ್ನಿ, ಈ ರೈಟ್ ಕಿಡ್ನಿ ಏನಾಗಿರುತ್ತೆ? ದಿಸ್ ಈಸ್ ಪೋಸ್ಟೀರಿಯರ್ ಟು ದ ಲೆಫ್ಟ್ ಒನ್. ಲೆಫ್ಟ್ ಕಿಡ್ನಿಗೆ ಹೋಲಿಸ್ಕೊಂಡ್ರೆ ಏನಾಗಿರುತ್ತೆ? ಸ್ವಲ್ಪ ಪೋಸ್ಟೀರಿಯರ್ ಆಗಿರುತ್ತೆ. ಪೋಸ್ಟೀರಿಯರ್ ಟು ದ ಲೆಫ್ಟ್ ಕಿಡ್ನಿ ಅಂತ ಹೇಳ್ತೀವಿ. ದಟ್ಸ್ ವೈ ದೇ ಆರ್ ಅಸಿಮಿಟ್ರಿಕಲ್ ಇನ್ ನೇಚರ್. ಸೊ ರೆಸ್ಟ್ ಆಫ್ ದಟ್, ಕಿಡ್ನಿ ಜೊತೆಗೆ ಇನ್ನೇನಿರುತ್ತೆ? ದೇರ್ ಆರ್ ಡಿಫರೆಂಟ್ ಆರ್ಗನ್ಸ್ ವಿಚ್ ಕ್ಯಾರಿ ದ ಯೂರಿನ್ ಫ್ರಮ್ ಕಿಡ್ನಿ ಟು ದ ಯೂರಿನರಿ ಬ್ಲಾಡರ್. ಐ ಆಮ್ ಜಸ್ಟ್ ರೈಟಿಂಗ್ ಟೂ ಕಿಡ್ನಿ ಆದ ಮೇಲೆ ಟೂ ಯುರೇಟರ್ಸ್.
two ureters, tube-like structure, which are arising from the renal pelvis. Renal pelvis ಇಂದ ಅರೈಸ್ ಆಗುತ್ತೆ. Pelvis ಅಂತ ಹೇಳಿದ್ರೆ this is the part which collects the urine from the different parts of the what? The duct of Bellini. Duct of Bellini and ಏನಾಗ್ತಾ ಹೋಗುತ್ತೆ, pelvis form ಆಗುತ್ತೆ. Next, the urine is moving towards the urinary bladder. So next part is urinary bladder. Urinary bladder irutte. Okay, only one urinary bladder is present and that stores the urine temporarily. It have capacity to expand. Store ಆಗುವಾಗ ಅದು expand ಆಗುತ್ತೆ and it's mainly controlled by the CNS. ಈಗ ಅದು expand ಆಗಬೇಕು, ರಿಲ್ಯಾಕ್ಸ್ ಆಗಬೇಕು. ಸೊ ಯಾವ ತರ ಅಂತ ಹೇಳಿದ್ರೆ constriction of, or you can say constriction. Okay, contraction of the smooth muscles of the urinary bladder, relaxation of the muscles of urethra that is controlled by the CNS, central nervous system. We used to call it as Micturition reflex ಅಂತ ಹೇಳ್ತೀವಿ. ಸೊ ಹಾಗಾಗಿ ಸಿಂಪಲ್ ಆಗಿ ಒಂದು ಯೂರಿನರಿ ಬ್ಲಾಡರ್ ಇರುತ್ತೆ ಅಂಡ್ ಫೈನಲ್ ಆಗಿ ಯುರೇಥ್ರಾ is present. Urethra. See here the different parts of human excretory system. ತುಂಬಾ ಲೋಯರ್ ಲೆವೆಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಹಾಗೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಕಿಡ್ನಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಾನು ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ಬೇಕಾಗುತ್ತೆ. ಅಬ್ಸರ್ವ್ ಮಾಡಿ ಇಲ್ಲಿ ವಾಟ್ ಆರ್ ದ ಡಿಫರೆಂಟ್ ಪಾರ್ಟ್ಸ್ ಪ್ರೆಸೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್. ಈ ಡಯಾಗ್ರಾಮ್ನ ಕೊಟ್ಬಿಟ್ಟು ಓಕೆ ಲೇಬಲ್ಸ್ಗಳನ್ನ ನಿಮಗೆ ಕೇಳ್ಬೋದು, ಡಯಾಗ್ರಾಮ್ ಬೇಸ್ಡ್ ಕ್ವಶನ್. ಓಕೆ, ಫಾರ್ ಎಕ್ಸಾಂಪಲ್ ABCD ಅಂತ ಕೇಳ್ಬೋದು, ಅದ್ರ ಫಂಕ್ಷನ್ ಅನ್ನ ಕೇಳ್ಬೋದು. ಅಡ್ರಿನಲ್ ಗ್ಲ್ಯಾಂಡ್ ಏನ್ ಮಾಡುತ್ತೆ? ಅಡ್ರಿನಲ್ ಗ್ಲ್ಯಾಂಡ್ it is a part of endocrine system, not a part of excretory system. ಅದ್ರ ಫಂಕ್ಷನ್ ಯಾವ ತರ ಇರುತ್ತೆ ಅದನ್ನ ಕೇಳ್ತಾ ಹೋಗ್ತಾರೆ. In a renal artery, renal vein, okay, that's coming from the inferior vena cava and also the dorsal aorta. ಅದೇ ರೀತಿ ಯುರೇಟರ್ಸ್ ಗಳು ಬರುತ್ತೆ, ಯೂರಿನರಿ ಬ್ಲಾಡರ್ ಮತ್ತೆ ಯುರೇಥ್ರಾಗಳು ಬರ್ತಾ ಹೋಗುತ್ತೆ. ಸೊ ಟೋಟಲಿ these are all the different parts of human excretory system, but mainly we have to discuss this one, the section of human kidney. ಹ್ಯೂಮನ್ ಕಿಡ್ನಿ ಯಾವ ತರ ಇರುತ್ತೆ ಸೆಕ್ಷನ್ ನೋಡೋಣ, ಮತ್ತೆ ಯಾವ್ಯಾವ ಪಾರ್ಟ್ಸ್ ಗಳಿರುತ್ತೆ ಅಂತ ತಿಳ್ಕೋಬೇಕು. ಓಕೆ, ಸೊ ಫಸ್ಟ್ ಹ್ಯೂಮನ್ ಕಿಡ್ನಿ ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ ಅಬೌಟ್ 10 centimeter in long and it weighs about nearly 120 to 170 grams ಅಂತ ಕೊಟ್ಟಿರ್ತಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಸೊ ದಟ್ ಯು ಕ್ಯಾನ್ ಸೇ just 150 grams. It weighs about 150 grams and the length of the kidney is about 10 centimeter, approximately 10 centimeter. ಯಾವ ಶೇಪ್ ಅಲ್ಲಿ ಇರುತ್ತೆ? ಇಟ್ಸ್ ಯೂಶಲಿ ಬೀನ್ ಶೇಪ್ ಅಲ್ಲಿ ಇರುತ್ತೆ ಅಂಡ್ ಆಲ್ಸೋ ಹ್ಯಾವಿಂಗ್ ಎ ಗ್ರೀವ್, ಒಂದು ಗ್ರೀವ್ ಇರುತ್ತೆ. ಗ್ರೀವ್ ಅಂತ ಹೇಳಿದ್ರೆ ದೇರ್ ಇಸ್ ಎ ಡಿಪ್ರೆಷನ್ ಹಿಯರ್. ಓಕೆ, ದಟ್ ಗ್ರೀವ್ ಇಟ್ಸ್ ಕಾಲ್ಡ್ ಹೈಲಸ್ ಆರ್ ಹೈಲಮ್. ಹೈಲಸ್ ಆರ್ ಯು ಕ್ಯಾನ್ ಸೇ ಹೈಲಮ್. ಓಕೆನಾ, ಐ ವಿಲ್ ರಿಪೀಟ್ ದಟ್. ಕಿಡ್ನಿ ಇದೆ, ಯಾವ ಶೇಪ್ ಅಲ್ಲಿ ಇರುತ್ತೆ? ಬೀನ್ ಶೇಪ್ಡ್ ಕಿಡ್ನಿ ಆರ್ ಪ್ರೆಸೆಂಟ್ ಇನ್ ಅವರ್ ಬಾಡಿ and there is a groove. That groove it is called hilum or the hilus. Depression ಅಂತ ಹೇಳ್ತೀವಿ. Now when you take a section of kidney ಅನ್ನ ನಾವು ಸೆಕ್ಷನ್ ತೆಗೆದ್ರೆ you can observe different parts, internal parts ಗಳನ್ನ ನಾವು ನೋಡಬಹುದು. ಎಸ್ಪೆಷಲಿ ಹ್ಯೂಮನ್ ಕಿಡ್ನಿ ಇದನ್ನ ನಾವು ರೆಟ್ರೋಪೆರಿಟೋನಿಯಲ್ ಅಂತ ಹೇಳ್ತೀವಿ. Observe this word, retroperitoneal. So what is the meaning of retroperitoneal here? Here the kidneys are located outside the coelomic cavity. And remember this word retroperitoneal ಅಂತ ಹೇಳಿದ್ರೆ kidneys are located outside the coelomic cavity ಅಂತ ಹೇಳ್ತೀವಿ. And you know the excretory system is originated from the mesoderm. I'm just writing here. Okay, the entire excretory system is originated from the mesoderm. You can say directly mesodermal in origin. But remember this exception. But urinary bladder, I'm just writing the complete name. Urinary bladder is the endodermal in origin. Okay na? ಈಗ ಯಾವ್ಯಾವ ಪಾರ್ಟ್ಸ್ ಗಳು ಇರುತ್ತೆ ಅಂತ ಗೊತ್ತು ನಿಮ್ಗೆ. ಕಿಡ್ನಿ ಇರುತ್ತೆ, ಯುರೇಟರ್ ಇರುತ್ತೆ, ಯೂರಿನರಿ ಬ್ಲಾಡರ್, ಯುರೇಥ್ರಾ.
ಅದರಲ್ಲಿ ಯೂರಿನರಿ ಬ್ಲಾಡರ್ ಮಾತ್ರ ಏನಾಗಿರುತ್ತೆ, ಎಂಡೋಡರ್ಮಲ್ ಆರಿಜಿನ್ ಆಗಿರುತ್ತೆ. ಮೀಸೋಡರ್ಮಲ್ ಆರಿಜಿನ್ ಅಂತ ಹೇಳಿದ್ರೆ ಬೇರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಎಲ್ಲವೂ ಕೂಡ ಮೀಸೋಡರ್ಮಿಂದ ಏನಾಗಿರುತ್ತೆ, ಆರಿಜಿನೇಟ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್, ವೆನ್ ಯು ಟೇಕ್ ದ ಸೆಕ್ಷನ್ ಯು ಕ್ಯಾನ್ ಈಸಿಲಿ ಅಬ್ಸರ್ವ್ 2 ಲೇಯರ್ಸ್. 2 ಲೇಯರ್ಗಳು ಕಾಣಿಸ್ತಾ ಇದೆ. ರೀನಲ್ ಕ್ಯಾಪ್ಸೂಲ್ ಅಂತ ಹೇಳ್ತೀವಿ. ಓಕೆನಾ. ಸೊ ದಾಟ್ ಈಸ್ ಯೂಶಲಿ ಯು ಕ್ಯಾನ್ ಸೇ ದ ಎಂಟೈರ್ ಕಿಡ್ನಿ, ಬೋತ್ ಕಿಡ್ನೀಸ್ ಆರ್ surrounded by the white fibrous connective tissue. Kidneys are surrounded by white fibrous connective tissue. It provides the protection. ಇದು ಪ್ರೊಟೆಕ್ಷನ್ ಪ್ರೊವೈಡ್ ಮಾಡುತ್ತೆ. ಓಕೆನಾ. ಹಾಗಾಗಿ ಯಾವ್ಯಾವ ಪಾರ್ಟ್ಸ್ಗಳು ಅಂತ ಗೊತ್ತಾಯ್ತಲ್ಲ ಇವಾಗ. ಬಿನ್ ಶೇಪ್ ಅಲ್ಲಿ ಇದೆ, ಹೈಲಮ್ ಇದೆ. And when you take the section, you can easily observe 2 different regions. I will explain that regions. ಯಾವ್ಯಾವುದು ಅಂತ ಹೇಳ್ತಾ ಹೋಗ್ತೀನಿ. The entire excretory system is mesodermal in origin. Remember that, mesodermal in origin, except the urinary bladder. Urinary bladder is the endodermal in origin. And rest of that, the entire kidney is covered by 2 layers. We used to call it as a renal capsule. So where the word renal indicates the excretory or the kidney. ಓಕೆ, ಅದು ಕಿಡ್ನಿಯನ್ನು ಇಂಡಿಕೇಟ್ ಮಾಡುತ್ತೆ, ರೀನಲ್ ಕ್ಯಾಪ್ಸ್ಯೂಲ್. ಸೊ ದಾಟ್ ಈಸ್ ಕವರ್ಡ್ ಬೈ, ಸೊ ವಾಟ್ ಈಸ್ ದಟ್, ವೈಟ್ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ. ವೈಟ್ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ ಇಂದ ಆಗಿರುತ್ತೆ. ಆ್ಯಂಡ್ ದೇರ್ ಯು ಕ್ಯಾನ್ ಅಬ್ಸರ್ವ್ 2 layers. ಸಾರಿ, ವೆನ್ ಯು ಟೇಕ್ ದ ಸೆಕ್ಷನ್ ಆಫ್ ದ ಕಿಡ್ನಿ ದೇರ್ ಆರ್ 2 regions. 2 regionsಗಳಿರುತ್ತೆ. ಓಕೆ, ಸೊ ವಾಟ್ ಆರ್ ದೋಸ್ ರೀಜನ್ಸ್? ಔಟರ್ ಕಾರ್ಟೆಕ್ಸ್ ಅಂಡ್ ಇನ್ನರ್ ಮೆಡ್ಯುಲ್ಲಾ. ಸೊ 2 regions ಆರ್ ನಥಿಂಗ್ ಬಟ್ outer cortex and inner medulla. These 2 are very common words in our body. ಎಲ್ಲ ಪಾರ್ಟ್ಸ್ಗಳನ್ನು ನೋಡ್ತೀರಾ. When you take the section of adrenal gland, there also you can observe adrenal cortex, adrenal medulla. When you take the section of human brain as well as the spinal cord, there also you can observe ಕಾರ್ಟೆಕ್ಸ್ ಅಂಡ್ ಮೆಡ್ಯುಲ್ಲಾ. ಹಾಗಾಗಿ ನಮ್ಮ ಬಾಡಿ ಇರ್ತಕ್ಕಂಥ ಎಷ್ಟೋ ವಿಸರಲ್ ಆರ್ಗನ್ಸ್ಗಳನ್ನ ಸೊ ಕಾರ್ಟೆಕ್ಸ್ ಮತ್ತೆ ಮೆಡ್ಯುಲ್ಲಾ ಅಂತ ಡಿವೈಡ್ ಮಾಡ್ತೀವಿ. ಈವನ್ ಇನ್ ದ ಓವೇರಿ ಆಸ್ ವೆಲ್. ಓವೇರಿಯನ್ನು ಕೂಡ ಕ್ರಾಸ್ ಸೆಕ್ಷನ್ ತೆಗೆದಾಗ ಸೊ ಕಾರ್ಟೆಕ್ಸ್ ಮತ್ತೆ ಮೆಡ್ಯುಲ್ಲಾ ಬರುತ್ತೆ. ಕಾರ್ಟೆಕ್ಸ್ ಅಲ್ಲಿ ಪ್ರೈಮೋಡಿಯಲ್ ಫಾಲಿಕಲ್ಸ್ ಕಂಡು ಬಂದ್ರೆ, ಇನ್ನು ಮೆಡ್ಯುಲ್ಲಾದಲ್ಲಿ ಸಾಫ್ಟ್ ಟಿಶ್ಯೂಸ್ಗಳು, ಬ್ಲಡ್ ವೆಸಲ್ಸ್ಗಳು, ನರ್ವ್ಸ್ಗಳು ಮತ್ತೆ ಮೆಚೂರ್ಡ್ ಫಾಲಿಕಲ್ಸ್ಗಳು ಕಂಡು ಬರುತ್ತೆ. ಸೊ ಹಾಗಾಗಿ ದೀಸ್ ಆರ್ ದ 2 ಕಾಮನ್ ವರ್ಡ್ಸ್ ಯು ನೀಡ್ ಟು ರಿಮೆಂಬರ್. ಕಾರ್ಟೆಕ್ಸ್ ಮತ್ತೆ ಮೆಡ್ಯುಲ್ಲಾ. ಹಾಗಿದ್ರೆ ಏನಿರುತ್ತೆ ಇದರಲ್ಲಿ? ದೇರ್ ಯು ಕ್ಯಾನ್ ಅಬ್ಸರ್ವ್ ಕಾರ್ಟೆಕ್ಸ್ ಅಂಡ್ ಮೆಡ್ಯುಲ್ಲಾ ಬೋತ್ ಆರ್ ಕಂಟೈನಿಂಗ್ ನೆಫ್ರಾನ್ಸ್. ಇಲ್ಲಿ ನೆಫ್ರಾನ್ಸ್ಗಳು ಇರುತ್ತೆ, ಇದು ಕಾಮನ್ ಆಗಿರೋದು. ಸೊ ಫ್ಯೂ ಪೋರ್ಷನ್ ಆಫ್ or some portion of the nephron present in cortex and rest of the portion is present in the medulla. But especially medulla age bandaga, there you can observe number of, that means 4 to 14 pyramids. Adaralli pyramid like structure galu irutte. So these are called renal pyramids anta heltivi. Renal pyramids ಅಂತ ಹೇಳ್ಬಿಟ್ಟು. ಸೊ ಅವಾಗಲೇ ಹೇಳಿದಾಗೆ ರೀನಲ್ ಅನ್ನೋ ವರ್ಡ್ ಬಂದಾಗ ಕಿಡ್ನಿ ಅನ್ನೋದನ್ನ ನೆನ್ಪಿಟ್ಕೊಬೇಕು. ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ 1 2 3 4 5 6 7. ಸೊ 7 ಪಿರಮಿಡ್ ಲೈಕ್ ಸ್ಟ್ರಕ್ಚರ್ಸ್. ಸೊ ದೇ ಆರ್ ಕಾಮನ್ಲಿ ಕಾಲ್ಡ್ ರೀನಲ್ ಪಿರಮಿಡ್ಸ್. ಓಕೆ, ಅಂಡ್ ದೇ ಓಪನ್ಸ್ ಇನ್ ಟು ಎ ಸ್ಪೇಸ್ ಕಾಲ್ಡ್ ಕೇಲಿಕ್ಸ್. ಸೊ ರೀನಲ್ ಪಿರಮಿಡ್ಸ್ ಆರ್ ಓಪನ್ಸ್ ಇನ್ ಟು ಎ ಸ್ಪೇಸ್ ದಟ್ ಈಸ್ ಕಾಲ್ಡ್ ರೀನಲ್ ಕೇಲಿಕ್ಸ್ ಅಂತ ಹೇಳ್ತೀವಿ, ಆರ್ ಕೇಲಿಸಿಸ್ ಇನ್ ಪ್ಲೂರಲ್. ಅದ್ರ ಜೊತೆಗೆ ಇಲ್ಲೊಂದು ಓಪನ್ ಆಗೋ ಓಪನಿಂಗ್ ಇರುತ್ತಲ್ಲ, ದಿಸ್ ಓಪನಿಂಗ್ ಇಸ್ ಕಾಲ್ಡ್ ಪ್ಯಾಪಿಲ್ಲೆ, ರೀನಲ್ ಪ್ಯಾಪಿಲ್ಲಾ ಅಂತ ಹೇಳ್ತೀವಿ. ಓಕೆ, ಏನೇನು ಅರ್ಥ ಆಯ್ತು ಇವಾಗ? ಸೊ ಕಾರ್ಟೆಕ್ಸ್ ರೀಜನ್ ಅಲ್ಲಿ ಸಮ್ ಪೋರ್ಷನ್ ಆಫ್ ದ ನೆಫ್ರಾನ್ ಇರುತ್ತೆ. ಓಕೆ, ನೆಫ್ರಾನ್ ಪೋರ್ಷನ್ ಅಂತ ಹೇಳಿದ್ರೆ ಗ್ಲಾಮೆರುಲಸ್ ಆಗಿರಬಹುದು, PCT ಮತ್ತೆ DCT ಇರುತ್ತೆ. ರೆಸ್ಟ್ ಆಫ್ ದ ಹೆನ್ಲೆ ಲೂಪ್ ದಟ್ ಈಸ್ ಯೂಶಲಿ ಪ್ರೆಸೆಂಟ್ ಇನ್ಸೈಡ್ ದ ಮೆಡ್ಯುಲ್ಲಾ, ಮೆಡ್ಯುಲ್ಲಾದ ಒಳಭಾಗದಲ್ಲಿ ಇರುತ್ತೆ. ಸೊ ಮೆಡ್ಯುಲ್ಲಾದ ಒಳಭಾಗ ಅಂತ ಹೇಳಿದ್ರೆ ಅದು ಇನ್ನರ್ ಕಾರ್ಟೆಕ್ಸ್ ಕೂಡ ಆಗಿರಬಹುದು. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಮೆಡ್ಯುಲ್ಲಾದ ಒಳಭಾಗದಲ್ಲಿ ದೇರ್ ಆರ್ ನಂಬರ್ ಆಫ್ ಪಿರಮಿಡ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್. ದೇ ಆರ್ ಕಾಲ್ಡ್ ರೀನಲ್ ಪಿರಮಿಡ್. ಓಕೆ, ಅಂಡ್ ದೇರ್ ಇಸ್ ಎ ಓಪನಿಂಗ್ that is called renal papilla or papillae, opens into a space that is nothing but renal calyx. Renal calyx ಆಗುತ್ತೆ. And there is a broad duct, ಇಲ್ಲೊಂದು broad duct ಇರುತ್ತೆ. Okay, where all the calyx are opening. This is commonly called duct of Bellini. Duct of Bellini ಅಂತ ಹೇಳ್ತೀವಿ. Remember that word? Duct of Bellini. So that is usually formed from the calyx or calyces.
ಓಪನ್ಸ್ ಇನ್ ಟು ದ ಪೆಲ್ವಿಸ್, ಪೆಲ್ವಿಸ್ಗೆ ಓಪನ್ ಆಗೋದು. ನೆಕ್ಸ್ಟ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ರೀನಲ್ ಕಾಲಮ್. ಕಾಲಮ್ ಅಂತ ಹೇಳಿದ್ರೆ ಈಗ ಇದೇನಿದು, ದಿಸ್ ಇಸ್ ದ ಎಕ್ಸ್ಟೆನ್ಷನ್ ಆಫ್ ದ ಕಾರ್ಟೆಕ್ಸ್. ಕಾರ್ಟೆಕ್ಸ್ದು ಎಕ್ಸ್ಟೆನ್ಷನ್ ಆಗಿರುತ್ತೆ. ದ ಎಕ್ಸ್ಟೆಂಡ್ ಪಾರ್ಟ್ ಆಫ್ ದ ಕಾರ್ಟೆಕ್ಸ್ ಇನ್ ಬಿಟ್ವೀನ್ ದ ರೀನಲ್ ಪಿರಮಿಡ್, ಇಟ್ ಈಸ್ ಕಾಲ್ಡ್ ಕಾಲಮ್ ಆಫ್ ಬರ್ಟಿನಿ. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ by using different color. What is this? This is the column of Bertini. Bertini ಅಂತ ಹೇಳ್ತೀವಿ. ಓಕೆ, ನಾನು ನೆನ್ಪಿಟ್ಕೊಬೇಕು. ಡಕ್ಟ್ ಆಫ್ ಬೆಲಿನಿ, ಕಾಲಮ್ ಆಫ್ ಬರ್ಟಿನಿ. ಕಾಲಮ್ ಆಫ್ ಬರ್ಟಿನಿ, ದಟ್ಸ್ ದ ಎಕ್ಸ್ಟೆಂಡ್ ಆಫ್ ದ ರೀನಲ್ ಕಾರ್ಟೆಕ್ಸ್. ಕಾರ್ಟೆಕ್ಸ್ ಎಕ್ಸ್ಟೆಂಡ್ ಆಗಿರೋದು. ಸೊ ಡಕ್ಟ್ ಎಲ್ಲಿಂದ ಫಾರ್ಮ್ ಆಯಿತು? ದಟ್ ಇಸ್ ಫಾರ್ಮ್ಡ್ ಬೈ ದ ಕೇಲಿಕ್ಸ್, ಆರ್ ಯು ಕ್ಯಾನ್ ಸೇ that leads into the pelvis. Pelvis region ಹೈಲಮ್ ಅಲ್ಲಿ ಏನಾಗುತ್ತೆ, ಅದು ಫಾರ್ಮ್ ಆಗುತ್ತೆ ಅಂಡ್ ದಟ್ ಕನೆಕ್ಟ್ಸ್ ಟು ದ ಯುರೇಟರ್. ಎಲ್ಲವೂ ಕೂಡ ಏನಾಗುತ್ತೆ, ಫೈನಲಿ ಯುರೇಟರ್ಗೆ ಕನೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಕಿಡ್ನಿ. ಸೊ ಕಿಡ್ನಿ ಬಗ್ಗೆ ಈಗ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಯಾವ್ಯಾವ ಪಾರ್ಟ್ಸ್ ಅನ್ನ ನೆನ್ಪಿಟ್ಕೊಬೇಕು ಗೊತ್ತಾಯ್ತಾ? ಶೇಪ್ ಒಂದು ಬಿಟ್ಟು ಹಾಕಿ, ಅದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ, ಬೀನ್ ಶೇಪ್ ಅಂತ ಹೇಳ್ಬಿಟ್ಟು. ಹೈಲಮ್ ಡಿಪ್ರೆಷನ್ ಇರುತ್ತೆ. ವೆನ್ ಯು ಟೇಕ್ ದ ಸೆಕ್ಷನ್ ಯು ವಿಲ್ ಸಿ 2 regions, 2 regionsಗಳಿರುತ್ತೆ. ಔಟರ್ ಕಾರ್ಟೆಕ್ಸ್, ಇನ್ನರ್ ಮೆಡ್ಯುಲಾ. Okay, and the entire kidney is covered by white fibrous connective tissues. Ali connective tissue irutte. And you can observe here, number of nephrons are present here, inner cortex, outer cortex alla irutte. So illi main agi tilkombekagirodu inner medulla, renal pyramids. So adr jothege column of Bertini, duct of Bellini, renal papillae and the calyx. And you know that renal artery, renal vein, renal pelvis and ureter that finally goes towards the urinary bladder. Okay, so this is about the kidney. Kidney ಬಗ್ಗೆ ಆಯ್ತು. ಇವಾಗ inside the kidney there you can observe number of filtrating unit. They are called nephrons. Number of filtrating units present within the kidney, they are called nephrons. Okay, nephrons ಅಲ್ಲಿ ಇವಾಗ ಎರಡು ತರ ಹೇಳ್ಬೋದು ನಾವು. So what are the two different types of nephron? So those are called, we are not talking about anything in different organisms, okay, but illi based on their location elli irutte anta helbittu. So one is cortical nephron, okay, and the second one is juxtamedullary nephrons, remember. And ದೇರ್ ಡಿಫರೆನ್ಸಸ್, ಎರಡು ಡಿಫರೆನ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಾಗಿದ್ರೆ, ಎಸ್ ದ ನೇಮ್ ಇಂಡಿಕೇಟ್ಸ್, ಕಾರ್ಟಿಕಲ್ ನೆಫ್ರಾನ್ಸ್ ಅಂತ ಹೇಳಿದ್ರೆ ದ ಗ್ಲಾಮೆರುಲಸ್ ಅಂಡ್ ಮೋಸ್ಟ್ ಪಾರ್ಟ್ ಆಫ್ ದ ನೆಫ್ರಾನ್ ಈಸ್ ಪ್ರೆಸೆಂಟ್ ಇನ್ ದ ಕಾರ್ಟೆಕ್ಸ್ ರೀಜನ್. 85% ಆಫ್ ದ ನೆಫ್ರಾನ್ಸ್ ಆರ್ ಯೂಶುವಲಿ ಕಾರ್ಟಿಕಲ್ ನೆಫ್ರಾನ್ಸ್ಗಳಾಗಿರುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ 85% ಆಫ್ ದ ನೆಫ್ರಾನ್ಸ್ ಇನ್ ಅವರ್ ಕಿಡ್ನಿ, ದೇ ಆರ್ ದ cortical nephrons. They usually, I am just writing here, glomeruli or glomerulus is present ಎಲ್ಲಿರುತ್ತೆ, in the cortex region ಇರುತ್ತೆ. ಜೊತೆಗೆ the loop of Henle, you can observe here the loop of Henle or the Henle's loop ಅಂತ ಏನು ಹೇಳ್ತೀವಿ, it is shorter in cortical nephron. So Henle loop, so the Henle's loop is shorter, ತುಂಬಾ ಚಿಕ್ಕದಾಗಿರುತ್ತೆ. And it lacks the vasa recta. ಇವುಗಳಲ್ಲಿ vasa recta ಇರೋದಿಲ್ಲ. You can observe the vasa recta. These are the small blood capillaries which surrounds the loop of Henle. That's nothing but vasa recta. So here in the case of cortical nephron, vasa recta is absent, ಇರೋದಿಲ್ಲ. ಇದಕ್ಕಿಲ್ಲಿ ಆಪೋಸಿಟ್ ಆಗಿ ಬರೀಬಹುದು ನಾವು ಇವಾಗ ಏನಂತ ಹೇಳ್ಬಿಟ್ಟು, juxtamedullary nephrons. So only 15% of juxtamedullary nephrons are present in our kidney. 15% ಮಾತ್ರ ಇರುತ್ತೆ. ಸೊ ಅಲ್ಲೇನಿದೆ ಇವಾಗ, most part of the juxtamedullary nephrons are present in inner cortex. ಇಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಎಲ್ಲಿರುತ್ತೆ, ಇನ್ನರ್ ಕಾರ್ಟೆಕ್ಸ್ ಅಲ್ಲಿ ಇರುತ್ತೆ ಒಂದು. ಅದ್ರ ಜೊತೆಗೆ ಮೆಡುಲರಿ ಅಂತ ಹೇಳ್ತಾ ಇದೆ ಇದು, ದಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಮೆಡುಲಾರ್ ರೀಜನ್ ಅಲ್ಲಿ ಇರುತ್ತೆ. ಅಂಡ್ ಇಟ್ ಹ್ಯಾಸ್ ಲಾಂಗ್ ಹೆನ್ಲೇಸ್ ಲೂಪ್. ಇದರಲ್ಲಿ ಹೆನ್ಲೇಸ್ ಲೂಪ್ ಏನಾಗಿರುತ್ತೆ, ಉದ್ದವಾಗಿರುತ್ತೆ. ಓಕೆ,
ಸೊ ಅದ್ರ ಜೊತೆಗೆ ವ್ಯಾಸ ರೆಕ್ಟ ಈಸ್ ವೆಲ್ ಡೆವಲಪ್ಡ್. ವ್ಯಾಸ ರೆಕ್ಟ ಈಸ್ ವೆಲ್ ಡೆವಲಪ್ಡ್. ಇಲ್ಲಿ ತುಂಬಾನೇ ಚೆನ್ನಾಗಿ ಡೆವಲಪ್ ಆಗಿರೋ ವ್ಯಾಸ ರೆಕ್ಟ ಇರುತ್ತೆ. ಓಕೆ, ಕ್ಯಾನ್ ಐ ರಿಪೀಟ್ ದಟ್? ಇಲ್ಲಿ ಬೇರೆ ಬೇರೆ ಪಾರ್ಟ್ಸ್ಗಳು ಯಾವ್ದಿದೆ ಅಂತ ಇವಾಗ ತಿಳ್ಕೊಳ್ತಾ ಹೋಗೋಣ. ಫಸ್ಟ್, ರಿಮೆಂಬರ್ ದೀಸ್ keywords. There are two different types of nephrons are present in our kidney based on their location. We are classifying them. Those are nothing but cortical nephron, and the second one is juxtamedullary nephrons. Cortical nephrons anta helidre, as the name indicates, it is present in the cortex region of the kidney. ಅದರಲ್ಲೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಔಟರ್ ಕಾರ್ಟೆಕ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಪಾರ್ಟ್ ಆಫ್ ನೆಫ್ರಾನ್ ಇಸ್ ಲೊಕೇಟೆಡ್ ಅಂತ ಹೇಳ್ಬೋದು. ಸೊ ಮೇನ್ ಡಿಫರೆನ್ಸ್, 85% of the nephrons are usually cortical nephrons. 15% of the nephrons are juxtamedullary nephrons. Here you can observe Henle's loop is shorter. ಸೊ ಅಂತ ಹೇಳಿದ್ರೆ ಇಲ್ಲಿ ಬರ್ತಕ್ಕಂಥ ಲೂಪ್ ಆಫ್ ಹೆನ್ಲೆ ಏನಾಗಿರುತ್ತೆ, ತುಂಬಾ ಶಾರ್ಟ್ ಆಗಿರುತ್ತೆ. ವಿ ಯೂಸ್ ಟು ಕಾಲ್ ಇಟ್ ಆಸ್ ಎ ಶಾರ್ಟರ್. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಲೂಪ್ ಆಫ್ ಹೆನ್ಲೆ ಇಸ್ ಲಾಂಗರ್, ತುಂಬಾ ಲಾಂಗ್ ಆಗಿರುತ್ತೆ. ಅದ್ರ ಜೊತೆಗೆ ವ್ಯಾಸ ರೆಕ್ಟ ಇಸ್ ವೆಲ್ ಡೆವಲಪ್ಡ್ ಇನ್ ಜಕ್ಸ್ಟಾಮೆಡುಲರಿ ನೆಫ್ರಾನ್, ಇಟ್ ಈಸ್ ಲ್ಯಾಕಿಂಗ್, ಇಲ್ಲಿ ಲ್ಯಾಕ್ ಆಗಿರುತ್ತೆ. ನೆಕ್ಸ್ಟ್ ನೆಫ್ರಾನ್ ಅಂತ ಹೇಳಿದ ತಕ್ಷಣ ನಮಗೆ ಎರಡು ಪಾರ್ಟ್ ನೆನಪಿಗೆ ಬರಬೇಕು. ಸೊ ವಿ ಆರ್ ಟಾಕಿಂಗ್ ಅಬೌಟ್ ದ ನೆಫ್ರಾನ್ ಹಿಯರ್. ನೆಫ್ರಾನ್, ಸೊ ನೆಫ್ರಾನ್ ಅಲ್ಲಿ ಎರಡು ಮೇನ್ ಪಾರ್ಟ್ಸ್ ಗಳಿರುತ್ತೆ. ಸೊ ದೋಸ್ ಟೂ ಪಾರ್ಟ್ಸ್ ಆರ್ ಕಾಲ್ಡ್ ಮಾಲ್ಫಿಗಿಯನ್ ಕ್ಯಾಪ್ಸ್ಯೂಲ್, or you can say Malpighian body, and tubules. There you can say renal tubules ಅಂತ ಹೇಳ್ತೀವಿ. ಟ್ಯೂಬ್ಯುಲರ್ ಪಾರ್ಟ್, ಎರಡು ಪಾರ್ಟ್ಗಳಿದೆ. ಒಂದು ಮಾಲ್ಫಿಗಿಯನ್ ಬಾಡಿ, ಇನ್ನೊಂದು ರೀನಲ್ ಟ್ಯೂಬ್ಯೂಲ್ಸ್ ಅಂತ ಹೇಳ್ಬಿಟ್ಟು, ಅಥವಾ ಟ್ಯೂಬ್ಯುಲರ್ ಪಾರ್ಟ್ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ಸೊ ಮಾಲ್ಫಿಗಿಯನ್ ಬಾಡಿಯಲ್ಲಿ ಏನಿರುತ್ತೆ, ಇಟ್ ಕನ್ಸಿಸ್ಟ್ ಆಫ್, ಯು ನೋ ದಟ್ ಇಟ್ ಕನ್ಸಿಸ್ಟ್ ಆಫ್ ಟೂ ಇಂಪಾರ್ಟೆಂಟ್ ಸ್ಟ್ರಕ್ಚರ್. ದೇ ಆರ್ ಕಾಲ್ಡ್, one is the blind structure, the closed structure called Bowman's capsule, and it encloses, idರಲ್ಲಿ ಏನು enclose ಆಗಿರುತ್ತೆ, the number of thin blood capillaries. These blood capillaries, the bunch of blood capillary, the clusters of blood capillaries, they are called glomerulus. ಇದನ್ನ ನಾವು ಗ್ಲಾಮೆರುಲಸ್ ಅಂತ ಹೇಳ್ತೀವಿ. ಸೊ ಟೋಟಲ್ ಆಗಿ ನಾವು ಇದನ್ನ ಏನಂತ ಹೇಳ್ಬೋದು, ವಿ ಯೂಸ್ ಟು ಕಾಲ್ ಇಟ್ ಆಸ್ ದ ಮಾಲ್ಫಿಗಿಯನ್ ಬಾಡಿ. ಓಕೆ, ಸೊ ಫಸ್ಟ್ ಒನ್ ಈಸ್ ದ Bowman's capsule, and second one, inside the Bowman's capsule, it is enclosing the tuft of, so or it may be the bunch of blood capillaries. These are called glomerulus, or you can say glomeruli in plural. So next, how many glomerulus are present? It varies in number. 20 to 40 glomerulus is present. ತುಂಬಾ ತಿನ್ನಾಗಿರುತ್ತೆ. ಜೊತೆಗೆ these are highly permeable, ತುಂಬಾನೇ permeable ಆಗಿರುತ್ತೆ. ಎಷ್ಟು ತಿನ್ನಾಗಿರುತ್ತೆ ಅಂತ ಹೇಳಿದ್ರೆ, this is the thinnest the capillaries when compared to other blood capillaries which are present in our body. ಬೇರೆ ಎಲ್ಲಾ ಬ್ಲಡ್ capillaries ಗೆ ಹೋಲಿಸ್ಕೊಂಡ್ರೆ ತುಂಬಾ ತಿನ್ನಾಗಿರೋ ಬ್ಲಡ್ capillaries ಎಲ್ಲಿ ಕಂಡು ಬರುತ್ತೆ, ಗ್ಲಾಮೆರುಲಸ್ ಅಲ್ಲಿ ಕಂಡು ಬರುತ್ತೆ. ಓಕೆನಾ, ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಚೇಂಜ್, ಆರ್ ಯು ಕ್ಯಾನ್ ಸೇ ದ ಪ್ರೊಡಕ್ಷನ್ ಆಫ್ ದ ಯೂರಿನ್. ಗ್ಲಾಮೆರುಲರ್ ಫಿಲ್ಟ್ರೇಷನ್ ಅಂತ ಹೇಳ್ತಾ ಹೋಗ್ತೀನಿ, ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ಹಾಗಾಗಿ ಇವೆರಡು ಪಾರ್ಟು. ಸೊ ಅದಾದ್ಮೇಲೆ ದ ಬ್ಲಡ್ ಕೆಪಿಲರಿ ವಿಚ್ ಎಂಟರ್ಸ್ ಇನ್ ಟು the blind structure, Bowman's capsule, that is nothing but afferent arteriole. Likewise, this one, it is nothing but efferent arteriole ಅಂತ ಹೇಳ್ತೀವಿ. This is broader and this is the narrower one. Okay, this is the first part, Malpighian body. Second part ke bandre, so that is nothing but tubules or renal tubules, tubular part. Okay, that starts from Bowman's capsule only. ಇಲ್ಲಿಂದನೇ ಶುರು ಆಗುತ್ತೆ. ಆದ್ರೆ ಎರಡನ್ನೂ ಕೂಡ ಒಟ್ಟಿಗೆ ಹೇಳೋದ್ರಿಂದ ವಿ ಕ್ಯಾನ್ ಸ್ಟಾರ್ಟ್ ಫ್ರಮ್ ದ ಪಿಸಿಟಿ, ಡಿಸಿಟಿ ಅಂಡ್ ದ ಲೂಪ್ ಆಫ್ ಹೆನ್ಲೆ. ಓಕೆ, ಹೆನ್ಲೆ ಇಸ್ ದ ಸೈಂಟಿಸ್ಟ್ ನೇಮ್. ಓಕೆ, ಸೊ ಇವು ಮೂರು ಏನಾಗಿರುತ್ತೆ, ಅದು ಇನ್ನೊಂದು ನೀವು ಸೇರಿಸಬಹುದು ಫೈನಲ್ ಆಗಿ, ಕಲೆಕ್ಟಿಂಗ್ ಡಕ್ಟ್ ಆರ್ ಕಲೆಕ್ಟಿಂಗ್ ಟ್ಯೂಬ್ಯೂಲ್. ಸೊ ಓಕೆ, ಡಕ್ಟ್, ದೀಸ್ ಆರ್ ದ ಪಾರ್ಟ್ ಆಫ್ ಟ್ಯೂಬ್ಯುಲಾರ್, ಆರ್ ಯು ಕ್ಯಾನ್ ಸೇ ರೀನಲ್ ಟ್ಯೂಬ್ಯೂಲ್ಸ್. ಎಲ್ಲಿಂದ ಬರುತ್ತೆ ನೋಡಿ, ಇಲ್ಲಿಂದ Bowman's capsule ಇಂದ ಅರೈಸ್ ಆಗೋದು. ಸೊ ದಟ್ ಈಸ್ ನಥಿಂಗ್ ಬಟ್
proximal convoluted tubule, PCT. Next ಅದಾದ್ಮೇಲೆ there is a formation of hairpin like structure. This hairpin like structure is called loop of Henle, and finally that is leading to form a distal convoluted tubule called DCT. ಸೊ ಈ ಡಯಾಗ್ರಾಮ್ ನಾನು ಮತ್ತೆ ಬರೀತಾ ಹೋಗ್ತೀನಿ. ಸೊ ಅದಾದ್ಮೇಲೆ ಏನಾಗಿರುತ್ತೆ, ದ ಮೆನಿ ನೆಫ್ರಾನ್ ಓಪನ್ಸ್ ಇಂಟು ಎ ಕಾಮನ್ ಡಕ್ಟ್ ಕಾಲ್ಡ್ ಕಲೆಕ್ಟಿಂಗ್ ಡಕ್ಟ್. ಸೊ ಇವೆಲ್ಲವೂ ಕೂಡ ಟ್ಯುಬ್ಯುಲಾರ್ ಪಾರ್ಟ್ಗೆ ಬರುತ್ತೆ. ಓಕೆನಾ? ಸೊ ಯು ಕ್ಯಾನ್ ಅಬ್ಸರ್ವ್ ರೈಟ್ ನೌ ಯಾವ್ಯಾವ ಪಾರ್ಟ್ಸ್ಗಳಿದೆ ಅಂತ ಇಲ್ಲಿ ನೋಡ್ಬೋದು. ಐ ಹ್ಯಾವ್ ಜಸ್ಟ್ ಎಕ್ಸ್ಪ್ಲೈನ್ಡ್ ದಟ್ ಏನೇನಿದೆ. ದ ವೆರಿ ಫಸ್ಟ್ ಒನ್, ಮಲ್ಫಿಗಿಯನ್ ಬಾಡಿ ದಟ್ ಕನ್ಸಿಸ್ಟ್ ಆಫ್ ಗ್ಲಾಮೆರುಲಸ್ ಅಂಡ್ ಬೌವನ್ಸ್ ಕ್ಯಾಪ್ಸ್ಯೂಲ್. ಇವೆರಡೂ ಸೇರಿದ್ರೆ ಮಾಲ್ಫಿಗಿಯನ್ ಬಾಡಿ, ಮಾಲ್ಫಿಗಿಯನ್ ಬಾಡಿ ಆರ್ ದ ಕ್ಯಾಪ್ಸ್ಯೂಲ್ ಅಂತ ಹೇಳ್ತೀವಿ. ಸೊ ಅದಾದ್ಮೇಲೆ ಹಿಯರ್ ಯು ಕ್ಯಾನ್ ಸಿ afferent arteriole and efferent arteriole, broader one and narrower one. Next, here you can observe the proximal convoluted tubule that is present nearest to the Bowman's capsule, where the brush bordered cuboidal epithelial tissues are present. Next, that leads to form a hairpin like structure called loop of Henle. So that is nothing but descending limb of loop of Henle, ascending limb of loop of Henle ಅಂತ ಹೇಳ್ತೀವಿ. ಅದರ ಜೊತೆಗೆ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಥಿನ್ ಬ್ಲಡ್ ಕ್ಯಾಪಿಲರೀಸ್ ವಿಚ್ ಸರೌಂಡ್ಸ್, ಅದರಲ್ಲೂ ಕೂಡ ಜಕ್ಸ್ಟಾ ಮೆಡ್ಯುಲರಿ ನೆಫ್ರಾನ್ಗಳಲ್ಲಿ ಏನಿರುತ್ತೆ, ವ್ಯಾಸಾರೆಕ್ಟ ಇರುತ್ತೆ. ದಟ್ಸ್ ದ ವ್ಯಾಸಾರೆಕ್ಟ. ಡಿಸೆಂಡಿಂಗ್ ಲಿಂಬ್ ಅಂಡ್ ಅಸೆಂಡಿಂಗ್ ಲಿಂಬ್ ಆಫ್ ಲೂಪ್ ಆಫ್ ಹೆನ್ಲೆ. ಡಿಸೆಂಡಿಂಗ್ ಅಂತ ಹೇಳಿದ್ರೆ ಮೂವಿಂಗ್ ಟುವರ್ಡ್ಸ್ ಡೌನ್ವರ್ಡ್, ಆರ್ ಯು ಕ್ಯಾನ್ ಸೇ ಮೂವಿಂಗ್ ಡೌನ್ವರ್ಡ್ ಅಂಡ್ ಇಟ್ ಈಸ್ ಮೂವಿಂಗ್ ಅಪ್ವರ್ಡ್. ಡಿಸೆಂಡಿಂಗ್ ಅಂಡ್ ಅಸೆಂಡಿಂಗ್ ಅಂತ ಹೇಳೋಣ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ distal convoluted tubule which is present near the collecting duct. Collecting duct ಗೆ ಅಟ್ಯಾಚ್ ಆಗುತ್ತಲ್ಲ, ಸೊ ಆ ಪೋರ್ಷನ್ ಗೆ ಏನಂತ ಹೇಳ್ತೀವಿ, ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್. ಸೊ ವೇರ್ ದ ಟ್ಯೂಬುಲರ್ ಸೆಕ್ರೀಷನ್ ಟೇಕ್ಸ್ ಪ್ಲೇಸ್, ಇಲ್ಲಿ ಟ್ಯೂಬುಲರ್ ಸೆಕ್ರೀಷನ್ ಆಗುತ್ತೆ. ಓಕೆ, ಟು ಮೇಂಟೈನ್ ದ ಆಸ್ಮೋಲಾರಿಟಿ as well as the pH, it's very essential. Here also ಇಲ್ಲಿ ಏನಾಗುತ್ತೆ, selective reabsorption ಆಗುತ್ತೆ. Selective reabsorption will takes place in proximal convoluted tubule. ಅರ್ಥ ಆಗಿದೆಯಲ್ಲ? So nephron. So these are the filtrating or the structural functional unit of our excretory system, or you can say kidney. So first one cortical nephron and next one is juxtamedullary nephron. 85%, 15%. Difference gal already ಎರಡು ಸಲ ಹೇಳಾಗಿದೆ, ಬಟ್ ನೆನ್ಪಿಟ್ಕೊಂಡಿರಿ ಅದನ್ನ. Rest of that, there are two important parts in every nephron, Malpighian body and tubular parts. ಮಲ್ಫಿಗಿಯನ್ ಬಾಡಿಯಲ್ಲಿ ಗ್ಲಾಮೆರುಲಸ್ ಮತ್ತೆ ಬೌವನ್ಸ್ ಕ್ಯಾಪ್ಸ್ಯೂಲ್ ಬರುತ್ತೆ, ಅಫೆರೆಂಟ್ ಮತ್ತೆ ಇಫೆರೆಂಟ್ ಆರ್ಟೀರಿಯಲ್ ಗೊತ್ತಿರಬೇಕು. ಸೊ ಅದಾದ್ಮೇಲೆ PCT, ಹೆನ್ಲೆ ಲೂಪ್ ಅಂಡ್ PCT ಕಲೆಕ್ಟಿಂಗ್ ಡಕ್ಟ್, ದೀಸ್ ಆರ್ ದ ಟ್ಯೂಬುಲರ್ ಪಾರ್ಟ್. ಓಕೆ, ಆಫ್ಟರ್ ಸ್ಟಡಿಯಿಂಗ್ ದಿಸ್, ನೌ ವಿ ನೀಡ್ ಟು ಜಂಪ್ ಟು ದ ಅನದರ್ ಕಾನ್ಸೆಪ್ಟ್ ಆಸ್ ವಿ ಹ್ಯಾವ್ ಡಿಸ್ಕಸ್ಡ್ ಪ್ರಿವಿಯಸ್ಲಿ. ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಲ್ಲಿ ಮಲ್ಫಿಗಿಯನ್ ಬಾಡಿ ಯಾವ್ಯಾವ ಲೇಯರ್ಸ್ ಗಳಿರುತ್ತೆ ಅಂಡ್ ಹೌ ದಟ್ ಫೆಸಿಲಿಟೇಟ್ಸ್ ದ ಫಾರ್ಮೇಶನ್ ಆಫ್ ಯೂರಿನ್. ಯೂರಿನ್ ಯಾವ ತರ ಫಾರ್ಮ್ ಆಗುತ್ತೆ ಅಂತ ತಿಳ್ಕೊಬೇಕು. ಸೊ ಯು ಕ್ಯಾನ್ ಅಬ್ಸರ್ವ್ ಕ್ಲಿಯರ್ಲಿ ಹಿಯರ್, ನೀಟಾಗಿ ಕಾಣಿಸುತ್ತೆ. ಓಕೆ, ಹಿಯರ್ ದೇರ್ ಇಸ್ ಎ ಬ್ಲೈಂಡ್ ಸ್ಟ್ರಕ್ಚರ್, ಕ್ಲೋಸ್ಡ್ ಸ್ಟ್ರಕ್ಚರ್, cup-like structure which encloses the tuft of blood capillaries, that is called Bowman's capsule. Bowman's capsule ide. Now inside the Bowman's capsule you can observe the broader afferent arteriole which enters into the Bowman's capsule, and here you can observe the narrower efferent arteriole which is leaving the Bowman's capsule. Okay, now inside the Bowman's capsule tuft of blood capillary is present. Okay, this tuft of blood capillary is called glomerulus. This we need to talk about. Glomerulus anta heltivi. Glomerulus ಏನಿರುತ್ತೆ ಗ್ಲಾಮೆರುಲಸ್ ಅಲ್ಲಿ? ಬ್ಲಡ್ ಕ್ಯಾಪಿಲರೀಸ್ ಇರುತ್ತೆ. ಆದ್ರೆ ಅದಕ್ಕೂ ಮುಂಚೆ ನಾವು ಮಾತಾಡಬೇಕಾಗಿರೋದು ಗ್ಲಾಮೆರುಲಾರ್ ಬ್ಲಡ್ ಕ್ಯಾಪಿಲರೀಸ್, ಬ್ಲಡ್ ಕ್ಯಾಪಿಲರೀಸ್ ಬರೆಯೋಣ. ಓಕೆ, ಒಂದು ಲೇಯರ್. ಸೆಕೆಂಡ್ ಒನ್ ಬಂದ್ರೆ in between the Bowman's capsule and the blood capillaries there is a basement membrane. Allondu basement membrane irutte, so that we are writing here. Here is a basement membrane. Okay, this is basement membrane. Basement membrane. Adadmele you know that blood capillaries, basement membrane, and what is this? The layer of the innermost layer of the Bowman's capsule, because Bowman capsule is made up of two layers. It's a double layered.
ಅದರಲ್ಲಿ ಇನ್ನರ್ ಲೇಯರ್ ಏನಿರುತ್ತೆ, ದಟ್ ಲೇಯರ್ ಈಸ್ ಯೂಶಲಿ ಮೇಡ್ ಅಪ್ ಆಫ್ ಅನದರ್ ಕೈಂಡ್ ಆಫ್ ಎಪಿಥಿಲಿಯಂ, ದಟ್ ಈಸ್ ಕಾಲ್ಡ್ ಸ್ಕ್ವಾಮಸ್ ಎಪಿಥಿಲಿಯಂ. ಇಲ್ಲಿ ಸ್ಕ್ವಾಮಸ್ ಎಪಿಥಿಲಿಯಂ ಇರುತ್ತೆ, ಅಂಡ್ ದಟ್ ಈಸ್ ಮೇಡ್ ಅಪ್ ಆಫ್ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ಪೋಡೋಸೈಟೋಸಿಕ್. ಅದನ್ನು ನೀವು ಪೋಡೋಸೈಟೋಸಿಸ್ ಅಂತ ಹೇಳ್ಬೋದು ಅಥವಾ ಪೋಡೋಸೈಟ್ಸ್ ಅಂತ ಹೇಳ್ಬೋದು. ಡೈರೆಕ್ಟ್ ಆಗಿ ಹೇಳೋಣ, ಬೌಮನ್ಸ್ ಕ್ಯಾಪ್ಸ್ಯೂಲ್ ಪೋಡೋಸೈಟ್ಸ್, ಬೌಮನ್ಸ್ ಪೋಡೋಸೈಟ್ಸ್ ಅಂತ ಹೇಳ್ಬಿಟ್ಟು ಪೋಡೋಸೈಟ್ಸ್. ಓಕೆ, ಅಬ್ಸರ್ವ್ this one, blood capillaries. You all know the blood capillaries are endothelium in nature. So these are endothelium ಅಂತ ಹೇಳಿದ್ರೆ, these are the type of squamous epithelial tissue which have ability to permit the substances to pass through it. ಇದರ ಮುಖಾಂತರ ಸಬ್ಸ್ಟೆನ್ಸ್ಗಳು ಪಾಸ್ ಆಗೋದಕ್ಕೆ ಅಲೋ ಮಾಡುತ್ತೆ. Hence such type of layers are commonly called endothelium. ಹೌದು, ಎಂಡೋಥಿಲಿಯಂ ಆಗಿರುತ್ತೆ. So as I said, these blood capillaries are very very thin and thinnest in our body blood capillaries. ಬೇರೆ ಯಾವುದೇ ಬ್ಲಡ್ ಕ್ಯಾಪಿಲರೀಸ್ಗೆ ಹೋಲಿಸ್ಕೊಂಡ್ರೆ ಇಲ್ಲಿರೋ ಗ್ಲಾಮೆರುಲಾರ್ ಬ್ಲಡ್ ಕ್ಯಾಪಿಲರೀಸ್ಗಳು ತುಂಬಾನೇ ತಿನ್ ಆಗಿರುತ್ತೆ. And also it facilitates the formation of the filter and allows the substances to pass through it. ಯಾಕೆ ಅಂತ ಹೇಳಿದ್ರೆ, there you can observe endothelial pores. ಇವುಗಳಲ್ಲಿ ಎಂಡೋಥಿಲಿಯಲ್ ಪೋರ್ಸ್ಗಳಿರುತ್ತೆ, so that it allows the substances to pass through it. ಬೇಸ್ಮೆಂಟ್ ಮೆಂಬ್ರೇನ್ ಮುಖಾಂತರ ಏನಾಗುತ್ತೆ, ಪಾಸ್ ಆಗುತ್ತೆ. And you know the Bowman's capsule, that is also made up of the podocytes. ಅವುಗಳಲ್ಲಿ ಪೋಡೋಸೈಟ್ಸ್ಗಳಿರುತ್ತೆ. ಸೊ ಹಾಗಾಗಿ all these three layers facilitates the formation of filter. Once the blood enter into this blood capillary with a force, ಇದು ಫೋರ್ಸ್ ಮುಖಾಂತರನೇ ಆಗೋದು. ಇಲ್ಲಿ ಬ್ಲಡ್ ಏನಾಗುತ್ತೆ, ಪ್ಯೂರಿಫೈ ಆಗುತ್ತೆ, ಯೂರಿನ್ ಫಾರ್ಮೇಶನ್ ಆಗುತ್ತೆ. ಅದನ್ನ ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ, ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಇಟ್ಸ್ ಬಿಕಾಸ್ ಆಫ್ ದ ಪ್ರೆಷರ್. ಇದು ಕಂಪ್ಲೀಟ್ ಆಗಿ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಬ್ಲಡ್ ಪ್ರೆಷರ್ ಮೇಲೆ. ಇಫ್ ದ ಬ್ಲಡ್ ಪ್ರೆಷರ್ ಡಿಕ್ರೀಸಸ್, the formation of urine decreases. If the blood pressure increases, the formation of urine increases. Okay na? ಮತ್ತೆ ಆ blood pressure ಯಾಕೆ ಡಿಕ್ರೀಸ್ ಆಗುತ್ತೆ, ಯಾಕೆ ಇನ್ಕ್ರೀಸ್ ಆಗುತ್ತೆ? That depends on ionic concentration present in our body fluid. That depends on the volume of the body fluid, the volume of the blood. ಹಾಗಾಗಿ ಇವು ಮೂರು ಕೂಡ ಏನ್ ಮಾಡುತ್ತೆ, ಫಾರ್ಮೇಶನ್ ಆಫ್ ದ ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ಅನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಯಾವ ಮೂರು? ಅಯಾನಿಕ್ ಕಾನ್ಸಂಟ್ರೇಷನ್ ಒಂದು, or you can solute concentration, the volume of the body fluid, volume of the blood and the blood pressure. ಇವೆಲ್ಲವೂ ಕೂಡ ಸೇರಿದ್ರೇನೆ ಫಾರ್ಮೇಶನ್ ಆಫ್ ದ ಫಿಲ್ಟ್ರೇಟ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ವಾಟ್ ಇಸ್ ದಟ್? ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ದ ಮಾಲ್ಫಿಗಿಯನ್ ಬಾಡಿ. ಇಟ್ ಕನ್ಸಿಸ್ಟಿಂಗ್ ಆಫ್ ದ ಗ್ಲಾಮೆರುಲಸ್ ಅಂಡ್ ದ ಬೌಮನ್ಸ್ ಕ್ಯಾಪ್ಸುಲ್. ಮೂರು ಲೇಯರ್ಗಳನ್ನ ಮೇನ್ ಆಗಿ ನೆನ್ಪಿಟ್ಕೊಬೇಕು. ಅಂಡ್ ರಿಮೆಂಬರ್ ದೀಸ್ 3 layers. ಸೊ ಯಾವ್ಯಾವುದು? ದ ಬ್ಲಡ್ ಕೆಪಿಲರೀಸ್, that is nothing but the glomerular blood capillaries, which is endothelial in nature. Okay, having number of pores called endothelial pore that facilitates the formation of the filtrate form ಆಗಲಿಕ್ಕೆ ಅದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಬೇಸ್ಮೆಂಟ್ ಮೆಂಬ್ರೇನ್ ಇರುತ್ತೆ. ಆಫ್ಟರ್ ದಟ್ ಬೌಮನ್ಸ್ ಕ್ಯಾಪ್ಸುಲ್ ಇರುತ್ತೆ, ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ which is usually made up of another specialized cells are called podocytes. Okay, next the topic is here urine formation. Yes, ಇಲ್ಲಿಂದಾನೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಾಗೆ ನಿಮ್ಗೆ ನೀಟಲ್ಲಿ ಕೇಳೋದು. ಏನೇನು ಕೇಳ್ತಾರೆ ಯೂರಿನ್ ಫಾರ್ಮೇಶನ್ ಅಂತ ಹೇಳಿದ್ರೆ? ಪರ್ ಡೇ ಇನ್ ಎನ್ ಆವರೇಜ್ adult, especially healthy adult man, or you can say human being, they produces nearly 1 to 1.5 liters of urine per day. I said per day, ಒಂದು ದಿನಕ್ಕೆ. ಆದರೆ here in the place of glomerular filtration where it occurs, Malpighian ಬಾಡಿಯಲ್ಲಿ ಫಿಲ್ಟ್ರೇಟ್ ಫಾರ್ಮೇಶನ್ ಆಗುತ್ತಲ್ಲ, that is nearly about 180 ಲೀಟರ್ ಪರ್ ಡೇ. ಓಕೆ, ಒಂದು ದಿನಕ್ಕೆ ಗ್ಲಾಮೆರುಲಾರ್ ಫಿಲ್ಟ್ರೇಟ್ ಎಷ್ಟು ಸೆಕ್ರೆಟ್ ಆಗುತ್ತೆ? 180 ಲೀಟರ್ ಪ್ರೊಡ್ಯೂಸ್ ಆಗುತ್ತೆ. ಆದರೆ ನಾವು ಎಕ್ಸ್ಕ್ರೀಟ್ ಮಾಡೋ ಎಷ್ಟು ಯೂರಿನ್ ಎಕ್ಸ್ಕ್ರೀಟ್ ಮಾಡ್ತೀವಿ? Just we are excreting 1 to 1.5 liters of blood. This is liters of blood. Okay, andre we are excreting only 1% of the glomerular filtrate.
I'm just writing glomerular filtrate. Okay, so we are excreting only 1% of the glomerular filtrate. Rest of the 99% of the filtrate is reabsorbed during the selective reabsorption process that occurs in the proximal convoluted tubule. I will explain that. So urine formation matarta idvi. So that is about nearly adult healthy human excretes 1 to 1.5 liters of urine per day. Nearly only 1% of the total amount of glomerular filtrate. Glomerular filtrate ಅಲ್ಲಿ ಪ್ರೊಡ್ಯೂಸ್ ಆಗೋ ಅಷ್ಟು ಏನಾಗಿರುತ್ತೆ ಫಿಲ್ಟ್ರೇಟ್ ಅಲ್ಲಿ 1% ಮಾತ್ರ ನಾವು ಎಕ್ಸ್ಕ್ರೀಟ್ ಮಾಡ್ತಾ ಇದೀವಿ. ರೆಸ್ಟ್ ಆಫ್ ದ 99% ವಿಲ್ ಬಿ ರೀಅಬ್ಸಾರ್ಬ್ಡ್ ಡ್ಯೂರಿಂಗ್ ದ ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಪ್ರೋಸೆಸ್. ನೌ ದೇರ್ ಆರ್ 3 ಪ್ರೋಸೆಸ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಶನ್ ಆಫ್ ಯೂರಿನ್. 3 ಸ್ಟೆಪ್ಸ್ಗಳಿರುತ್ತೆ. ವಾಟ್ ಆರ್ ದೇ? ದ ಫಸ್ಟ್ ಒನ್ ಈಸ್ glomerular filtration, or you can say ultrafiltration, and second one selective reabsorption. reabsorption. Okay, ಎಲ್ಲ ಆಗುತ್ತೆ ಅಂತನೂ ಕೂಡ ಗೊತ್ತಿರಬೇಕು. And finally tubular secretion. Observe here. Glomerular filtration. As the name indicates, it occurs at the site of glomerulus. Alle hagodu. In between the glomerulus and the Bowman's capsule. So, across these 3 layers, the filtrate has been formed. Alli enagutte filtrate form agutte. So, there you can say it is happening. Ella agta ide? Malpighian body. ಇದು ಆಗ್ತಾ ಇರೋದು ಮಾಲ್ಫಿಗಿಯನ್ ಬಾಡಿಯಲ್ಲಿ. ಓಕೆನಾ? ಒಂದು. ವೆನ್ ಇಟ್ ಕಮ್ಸ್ ಟು ದ ಸೆಕೆಂಡ್ ಒನ್, ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್ಗೆ ಬಂದ್ರೆ ದಿಸ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ PCT as well as a descending loop of Henle. So I'm just writing here PCT as well as descending loop of Henle. Okay, so you know that descending, I'm just writing the downward arrow mark, loop of Henle. Okay, next ಇಲ್ಲಿಗೆ ಬಂದ್ರೆ tubular secretion, it will takes place in DCT, distal convoluted tubule, and also near the collecting duct. ಸೊ ಇವು 3 ಸ್ಟೆಪ್ಗಳನ್ನ ನೆನ್ಪಿಟ್ಕೊಬೇಕು. ಇವಾಗ 1 by 1 ತಿಳ್ಕೊಳ್ತಾ ಹೋಗೋಣ. ಯಾವ ತರ ಯೂರಿನ್ ಫಾರ್ಮೇಶನ್ ಆಗುತ್ತೆ ಮತ್ತೆ ಮೆಕ್ಯಾನಿಸಮ್ ಹೇಗಿರುತ್ತೆ ಅಂತ ಕೂಡ, ಮತ್ತೆ ಎಲ್ಲಿ ಯಾವ ಕೆಮಿಕಲ್ಸ್ಗಳು ರೀಸೆಕ್ರೀಟ್ ಆಗುತ್ತೆ, ಎಲ್ಲಿ ಯಾವ ಸಬ್ಸ್ಟೆನ್ಸ್ಗಳು ಎಸೆನ್ಷಿಯಲ್ ಸಬ್ಸ್ಟೆನ್ಸ್ಗಳು ರೀಅಬ್ಸಾರ್ಬ್ ಆಗುತ್ತೆ, ಅದನ್ನೇ ಎಕ್ಸಾಮ್ಗೆ ಕೇಳೋದು. ಸೊ ಯೂರಿನ್ ಫಾರ್ಮೇಶನ್, there are 3 steps involved in the formation of urine in human beings, in most of the mammals including animals. Glomerular filtration, that takes place near the glomerular part, that is indicating the Malpighian body. Selective reabsorption, that takes place in PCT and the descending loop of the Henle. Descending loop of the Henle ಹೋಗ್ತಾ ಹೋಗ್ತಾ ಏನಾಗುತ್ತೆ, the reabsorption get decreases, ಕಡಿಮೆ ಆಗ್ತಾ ಹೋಗುತ್ತೆ. Next, tubular secretion. Okay, means actively into the tubular part, that is nothing but DCT. Some of the chemical substances are being added to increase the concentration of the urine and also to maintain the pH and also ionic concentration. So, you 3 steps ಗಳಿರಬೇಕು. Now, let's study one by one. First one is nothing but glomerular filtration. ಯಾವ ತರ ಆಗುತ್ತೆ? So, observe here the glomerular filtration that takes place in the Malpighian body. The Malpighian body contains the huge double-layered Bowman's capsule and also the tuft of blood capillaries, nothing but the Bowman's capsule. Sorry, the glomerulus. ಎರಡು ಇದೆ ಈಗ. So ಇಲ್ಲೇನಾಗುತ್ತೆ, when the blood comes with a force, blood force ಅಲ್ಲಿ ಬಂದಾಗ ಏನಾಗುತ್ತೆ, with a high blood pressure you can say. ಸೊ ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಏನಿರಬೇಕು, 45 mm of Hg ಅಂತ ಹೇಳ್ತೀವಿ. ನಿಮಗೆ ಗೊತ್ತಿರುತ್ತೆ ಇದು ಏನು. ಈಗ ನಮ್ಮಲ್ಲಿ ಬ್ಲಡ್ ಪ್ರೆಷರ್ ಎಷ್ಟಿರಬೇಕು, 120/80 mm of Hg, ಮಿಲಿಮೀಟರ್ ಆಫ್ ಹೈಗ್ರೋಮೀಟರ್ ಅಂತ ಹೇಳ್ತೀವಿ. ಅಂದ್ರೆ ಮರ್ಕ್ಯೂರಿ ಕಾಲಮ್ ಅಲ್ಲಿ ಅಷ್ಟಿರಬೇಕು ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ 45 mm ದಟ್ ಫೆಸಿಲಿಟೇಟ್ಸ್ ದ ಗ್ಲಾಮೆರುಲಾರ್ ಫಿಲ್ಟ್ರೇಷನ್. ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ಆಗೋದು ಇಷ್ಟು ಪ್ರೆಷರ್ ಅಲ್ಲಿ. ಇಷ್ಟು ಪ್ರೆಷರ್ ಏನಾಗುತ್ತೆ, ಒನ್ಸ್ ದ ಬ್ಲಡ್ ಕಮ್ಸ್ ಇನ್ಸೈಡ್ ದ ಗ್ಲಾಮೆರುಲಸ್ ಅಂದ್ರೆ ಕೆಪಿಲರೀಸ್ಗೆ ಬಂದಾಗ,
So here you know that there is a basement membrane and also here is a Bowman's capsule. The innermost layer of the Bowman's capsule, it is having a podocytes. Okay, across these three layers, the blood passes here. Illenagate pass agate. And the now it is called as a glomerular filtrate. ಈಗ ಇಲ್ಲೇನಿದೆ ಗ್ಲಾಮೆರುಲಾರ್ ಫಿಲ್ಟ್ರೇಟ್ ಇದೆ, ಫಿಲ್ಟ್ರೇಟ್ ಅಂತ ಹೇಳ್ತೀವಿ. The amount of filtrate which is formed in the Bowman's capsule or in the glomerulus per minute, we used to call it as glomerular filtration rate, GFR ಅಂತ ಹೇಳ್ತೀವಿ. ಎಷ್ಟು ಫಿಲ್ಟ್ರೇಟ್ ಫಾರ್ಮೇಷನ್ ಆಗ್ತಾ ಇದೆ ಅನ್ನೋದನ್ನ ನಾವು GFR ಅಂತ ಹೇಳಬೇಕು. ಓಕೆನಾ? ಸೊ ನೌ once the filtrate has been formed, you know that this filtrate is having number of essential components including glucose, amino acids and many important electrolytes. ಇದರಲ್ಲಿ ತುಂಬಾನೇ ಏನಿರುತ್ತೆ, ಕೆಲವು ಇಂಪಾರ್ಟೆಂಟ್ ಸೆಗ್ಮೆಂಟ್ಸ್ಗಳಿರುತ್ತೆ, ಕಾಂಪೋನೆಂಟ್ಸ್ಗಳಿರುತ್ತೆ. ಅವಾಗಲೇ ಹೇಳಿದಾಗೆ 99% ಆಫ್ ದಿಸ್ ಫಿಲ್ಟ್ರೇಟ್ ಹ್ಯಾಸ್ ಬಿನ್ ರೀಅಬ್ಸಾರ್ಬ್ಡ್, ಮತ್ತೆ ರೀಅಬ್ಸಾರ್ಬ್ ಆಗುತ್ತೆ. ಅದರ ಅರ್ಥ ಇಲ್ಲಿ ರೀಅಬ್ಸಾರ್ಬ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ಕಂಟೈನ್ಸ್ ನಂಬರ್ ಆಫ್ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಇನ್ಕ್ಲೂಡಿಂಗ್ ಏನೇನಿರ್ಬೋದು, ದಟ್ ಇನ್ಕ್ಲೂಡ್ಸ್ ಗ್ಲೂಕೋಸ್, that includes number of amino acids, that includes number of electrolytes, ಅದರಲ್ಲಿ electrolytes ಗಳಿರಬಹುದು. ಓಕೆ, likewise all these are being reabsorbed. so simple ಆಗಿ ಅರ್ಥ ಮಾಡ್ಕೊಬೇಕು, glomerular filtration that takes place in the Malpighian body with a high blood pressure. ಹೈ ಅಂತ ಹೇಳಿದ್ರೆ ತುಂಬ ಏನಲ್ಲ, ಅದಕ್ಕೆ ಫೇವರ್ ಆಗಿರೋದು ಎಷ್ಟು ಅಂತ ಹೇಳಿದ್ರೆ 45 millimeter in mercury column ಅಂತ ಹೇಳ್ತೀವಲ್ಲ ಆ ಥರ. ಸೊ ಅಷ್ಟು ಪ್ರೆಷರ್ ಏನಾಗುತ್ತೆ, the blood diffuses here, it diffuse ಆಗುತ್ತೆ. and this filtrate is called glomerular filtrate. now it contains number of important components, essential component, it has to be reabsorbed, ಮತ್ತೆ ಅದು reabsorb ಆಗಬೇಕು. and the amount of glomerular filtrate formed per minute is nothing but glomerular filtrate rate ಅಂತ ಹೇಳ್ತೀವಿ, ಎಷ್ಟು ಪ್ರೊಡ್ಯೂಸ್ ಆಗ್ತಾ ಇದೆ. as I said, so ನಾರ್ಮಲ್ ಆಗಿ ಇದನ್ನು ಕೇಳ್ತಾ ಹೋಗ್ತಾರೆ 125 ml of ಏನ್ ಪ್ರೊಡ್ಯೂಸ್ ಆಗುತ್ತೆ, ಫಿಲ್ಟ್ರೇಟ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಪರ್ ಮಿನಿಟ್, ಒಂದು ನಿಮಿಷಕ್ಕೆ. ಸೊ ಅದೇ ತರ ನಾವೇನಾದ್ರೂ ಮುಂದೆ ಹೋದ್ರೆ 180 ಲೀಟರ್ ಪರ್ ಡೇ, ಇದು ಪರ್ ಮಿನಿಟ್ ಆಗುತ್ತೆ, ಇದು ಪರ್ ಡೇ ಆಗುತ್ತೆ. ಕಾಮನ್ ಆಗಿ ನೆನ್ಪಿಟ್ಕೊಬೇಕು. ಸೊ ಇದನ್ನೆಲ್ಲ ಏನ್ ಮಾಡ್ತಾರೆ, ನಿಮ್ಮ ನೀಟಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ದ ಅಮೌಂಟ್ ಆಫ್ ಗ್ಲಾಮೆರುಲಾರ್ ಫಿಲ್ಟ್ರೇಟ್ ಫೌಂಡ್ ಪರ್ ಮಿನಿಟ್ ಈಸ್ 125 ml per minute. ಅಂಡ್ ಇಲ್ಲಿಗೆ ಬಂದಾಗ ಪರ್ ಡೇ ಬಂದಾಗ ಇಟ್ಸ್ ನಿಯರ್ಲಿ ಅಬೌಟ್ 180 ಲೀಟರ್ ಪರ್ ಡೇ ಆಗುತ್ತೆ. ಸೊ ಅದರಲ್ಲಿ ಎಕ್ಸ್ಕ್ರೀಟ್ ಆಗೋದು ಜಸ್ಟ್ 1% ಮಾತ್ರ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ಆಗ್ತಾ ಇರೋದು. ಇದ್ರ ಜೊತೆಗೆ ಇನ್ನೊಂದಿರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಯು ನೀಡ್ ಟು ರಿಮೆಂಬರ್ ಜಕ್ಸ್ಟಾ ಗ್ಲಾಮೆರುಲಾರ್ ಅಪ್ಯಾರೇಟಸ್. ಏನಾಗಂತ ಹೇಳಿದ್ರೆ ವಿ ಯೂಸ್ ಟು ಕಾಲ್ ಇಟ್ ಆಸ್ ಎ JGA. ಇನ್ ದ ಕಾರ್ಟೆಕ್ಸ್ ರೀಜನ್, ಒಂದು ಕಾರ್ಟೆಕ್ಸ್ ಇರುತ್ತಲ್ಲ, ಸೊ ದೇರ್ ಸಮ್ ಆಫ್ ದ ಸೆಲ್ಸ್ ಆರ್ ಸ್ಪೆಷಲಿ ಮಾಡಿಫೈಡ್, ಸೊ ವೇರ್ ದಟ್ ಕನೆಕ್ಟ್ಸ್ ಟು ಅಫೆರೆಂಟ್ ಆರ್ಟೆರಿಯೋಲ್. ಸೊ ಅದನ್ನ ಕಾಮನ್ ಆಗಿ JGA ಅಂತ ಹೇಳ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಸೆನ್ಸಿಟಿವ್ ರೀಜನ್, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಹಾಗೆ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಸೆನ್ಸಿಟಿವ್ ರೀಜನ್ ಆಫ್ ದ ವಾಟ್ ಇಸ್ ದಟ್ DCT, distal convoluted tubule, DCT, and that connects to the nearly about the afferent arteriole, that is nothing but juxtaglomerular apparatus. Okay, this juxta ಅಂತ ಏನು ಹೇಳ್ತಾ ಇದೀವಿ ಅದು ಮುಂದೆ ತುಂಬಾ ಯೂಸ್ ಆಗುತ್ತೆ. So that is indicating, so you know that there is a presence of some cells, so that is nothing but juxta cells ಅಂತ ಹೇಳ್ತೀವಿ, juxtaglomerular cells ಅಂತ ಹೇಳ್ತೀವಿ. and these cells mainly responsible for ಇನಿಷಿಯೇಟಿಂಗ್ ದ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡಲಿಕ್ಕೆ, ಯೂರಿನ್ ಫಾರ್ಮೇಷನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ. ಸೊ ಹಾಗಾಗಿ ನಾವು ದಿಸ್ ಇಸ್ ನಥಿಂಗ್ ಬಟ್ ಗ್ಲಾಮೆರುಲಾರ್ ಫಿಲ್ಟ್ರೇಷನ್. ನೌ ವಿ ನೀಡ್ ಟು ಟಾಕ್ ಅಬೌಟ್ ಅನದರ್ ಒನ್, ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್. ಆಸ್ ಐ ಸೆಡ್ ದಟ್ ಟೇಕ್ಸ್ ಪ್ಲೇಸ್ ಇನ್, ಎಲ್ಲ ಆಗ್ತಾ ಇದೆ, PCT, proximal convoluted tubule. and we all know that PCT, it is made of brush bordered cuboidal epithelial tissue. So it's very important for your examination. ಇದನ್ನ ಅನಿಮಲ್ ಟಿಶ್ಯೂ ಅಲ್ಲಿ ಕೂಡ ಕ್ವಶನ್ ಕೇಳಬಹುದು,
ಬಟ್ ಇಲ್ಲಿಗೆ ಬಂದಾಗ PCT ಅನ್ನೋ ಒಂದು ಮೇನ್ ಕಾನ್ಸೆಪ್ಟ್ ಇಟ್ಕೊಂಡು ಈ ಕ್ವಶನ್ ಕೇಳಬಹುದು. ಸೊ ವಾಟ್ ಆರ್ ದ ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ PCT ಅಂತ ಕೇಳಿದ್ರೆ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಬ್ರಷ್ bordered epithelial tissues. Okay, these are a kind of squamous epithelial tissue. Okay, or you can say brush bordered ಅಂತ ಹೆಸರಲ್ಲಿ ಇರೋದ್ರಿಂದ ಮೈಕ್ರೋವಿಲೆ ಅಂತ ಹೇಳ್ಬೋದು ನಾವು ಇವಾಗ. ಅದರ ಅರ್ಥ it increases the absorption surface area. It is mainly responsible for absorption. ಹೆಸರಲ್ಲಿ ಇರೋದ್ರಿಂದ reabsorption. ಅಬ್ಸಾರ್ಬ್ ಮಾಡಬೇಕು ಅಂತ ಹೇಳಿದ್ರೆ ಅದು ಸರ್ಫೇಸ್ ಏರಿಯಾ ಏನಾಗಿರ್ಬೇಕು, ಜಾಸ್ತಿ ಆಗಿರ್ಬೇಕು. ಹಾಗಾಗಿ brush bordered epithelium tissue which is present in the PCT that increases the absorption area. Just writing here increases absorption surface area. Okay, now what are they reabsorbing? ಏನನ್ನ reabsorb ಮಾಡ್ತಾ ಇದೆ? Here you can observe nearly about 60 to 70% of electrolytes, water and essential nutrients are being absorbed at this place. ಈ ಪ್ಲೇಸ್ ಅಲ್ಲಿ ತುಂಬಾನೇ ಎಸೆನ್ಷಿಯಲ್ ಆಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ಗಳು. ಓಕೆ, ಯಾಕೆ ಅಂತ ಹೇಳಿದ್ರೆ ಆ ಫಿಲ್ಟ್ರೇಟ್ ಇದೆಯಲ್ಲ, ಗ್ಲಾಮೆರುಲರ್ ಫಿಲ್ಟ್ರೇಟ್ ದಟ್ ಕಂಟೈನ್ಸ್ ಆಲ್ಮೋಸ್ಟ್ ಆಲ್ ಎಲ್ಲ ತರದ ಏನಾಗಿರುತ್ತೆ ನ್ಯೂಟ್ರಿಯೆಂಟ್ಸ್ಗಳನ್ನ ಹೊಂದಿರುತ್ತೆ. ಯು ಕ್ಯಾನ್ ಈಸಿಲಿ ಸೇ ದ ಗ್ಲಾಮೆರುಲರ್ ಫಿಲ್ಟ್ರೇಷನ್ ಅಂತ ಹೇಳಿದ್ರೆ ಪ್ಲಾಸ್ಮಾ ಮೈನಸ್ ಪ್ರೋಟೀನ್ ಅಂತ ಹೇಳ್ಬಿಡ್ಬೋದು. ಅದನ್ನ ನೀವು ಅಲ್ಲಿ ಬರೆಯೋದಕ್ಕಿಂತ ವಿ ಕ್ಯಾನ್ ರೈಟ್ ಹಿಯರ್ ಓನ್ಲಿ. ಈ ಫಿಲ್ಟ್ರೇಟ್ ಅನ್ನ ಪ್ಲಾಸ್ಮಾ ಮೈನಸ್ ಪ್ರೋಟೀನ್ ಮೈನಸ್, ಐ ಆಮ್ ನಾಟ್ ರೈಟಿಂಗ್ ಮೈನಸ್ ಬಿಕಾಸ್ ಎವ್ರಿ ಟೈಮ್ ವಿ ಆರ್ ಯೂಸಿಂಗ್ ದ ಡ್ಯಾಶ್, ದಟ್ಸ್ ವೈ ಪ್ಲಾಸ್ಮಾ ಮೈನಸ್ ಪ್ರೋಟೀನ್ ಅಂತ ಹೇಳಿದ್ರೆ ಗ್ಲಾಮೆರುಲರ್ ಫಿಲ್ಟ್ರೇಟ್ ಅಂತ. ಇದರಲ್ಲಿ ಎಲ್ಲಾ ತರದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ಗಳಿದೆ. ಹಾಗಿದ್ರೆ ಆ ಎಲ್ಲಾ ತರದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ಗಳು ಏನಾಗಬೇಕು, ಇವಾಗ ರೀಅಬ್ಸಾರ್ಬ್ ಆಗಬೇಕು. ಸೊ ಆಲ್ಮೋಸ್ಟ್ ಆಲ್ ನ್ಯೂಟ್ರಿಯೆಂಟ್ಸ್ ಇಟ್ಸ್ ಬೀಯಿಂಗ್ ರೀಅಬ್ಸಾರ್ಬ್ಡ್ ಹಿಯರ್, ಇಲ್ಲಿ ರೀಅಬ್ಸಾರ್ಬ್ ಆಗುತ್ತೆ. ಅದ್ರ ಜೊತೆಗೆ ವಾಟರ್, ಎಲೆಕ್ಟ್ರೋಲೈಟ್ಸ್ ಆರ್ ಬೀಯಿಂಗ್ ರೀಅಬ್ಸಾರ್ಬ್ಡ್, ಎಲ್ಲವೂ ಕೂಡ ರೀಅಬ್ಸಾರ್ಬ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ಸೆಲೆಕ್ಟಿವ್ ಸೆಕ್ರೀಷನ್ ಕೂಡ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಟು ಮೇಂಟೈನ್ ದ ಅಯಾನಿಕ್ ಕಾನ್ಸಂಟ್ರೇಷನ್ ಅಂಡ್ ದ pH. So here it's being absorbed. What is that? Bicarbonate na reabsorb ಆಗುತ್ತೆ. Potassium ಮತ್ತೆ sodium, hydrogen. So and also ammonia, NH3. It's being secreted into the tube ಒಳಗಡೆ ಸೆಕ್ರೀಟ್ ಆಗುತ್ತೆ. ಸೊ ಇದನ್ನ ಸ್ಟ್ರಕ್ಚರ್ ಬರ್ದು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಓಕೆ, ಟ್ಯೂಬ್ಯುಲರ್ ಪಾರ್ಟ್ಗಳು ಎಲ್ಲೆಲ್ಲಿ ಯಾವ ತರ ಫಂಕ್ಷನ್ ಮಾಡುತ್ತೆ ಅಂತ. ಬಟ್ ನಿಮಗೆ ನೆನಪಿರ್ಬೇಕಾಗಿರೋದು ಇವಾಗ ಅಬೌಟ್ almost all the essential nutrients, water, electrolytes are being reabsorbed in this PCT. ಈ PCT ಅಲ್ಲಿ ಎಲ್ಲ ಕೂಡ ಏನಾಗುತ್ತೆ, reabsorb ಆಗುತ್ತೆ. ಸೊ ಅದ್ರ ಜೊತೆಗೆ bicarbonate is also being reabsorbed to maintain the pH. ಸೊ pH ಅನ್ನ ಮೇಂಟೈನ್ ಮಾಡಲಿಕ್ಕೆ ಅದು reabsorb ಆಗುತ್ತೆ. And also selectively secreting into the tubule. ಏನೇನು ಸೆಕ್ರೆಟ್ ಆಗ್ತಾ ಇದೆ? ಹೈಡ್ರೋಜನ್ ಅಂಡ್ ಅಮೋನಿಯಾ. ಅಗೈನ್ ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಟು ಮೇಂಟೈನ್ ದ pH. ಐ ಆಮ್ ರೈಟಿಂಗ್ ಹಿಯರ್ ಟು ಮೇಂಟೈನ್ pH ಅಂಡ್ ಅಯಾನಿಕ್ ಬ್ಯಾಲೆನ್ಸ್ ಕಾನ್ಸಂಟ್ರೇಷನ್, ಅಯಾನಿಕ್ ಬ್ಯಾಲೆನ್ಸ್. ಸೊ ಇದು ರೀಅಬ್ಸಾರ್ಪ್ಷನ್ ಎಲ್ಲ ಆಯ್ತು. ಇವಾಗ ಇದು PCT ಅಲ್ಲಿ ಹಾಕ್ತಾ ಇರೋದು. ದಿಸ್ ಐ ಹ್ಯಾವ್ ರಿಟರ್ನ್, ದಿಸ್ ಇಸ್ ನಥಿಂಗ್ ಬಟ್ ಬ್ರಷ್ ಬಾರ್ಡರ್ಡ್ ಕ್ಯೂಬಾಯ್ಡಲ್ ಎಪಿಥಿಲಿಯಲ್ ಟಿಶ್ಯೂ. ಬ್ರಷ್ ಬಾರ್ಡರ್ಡ್ ಕುಲುಮ್ನರ್ ಎಪಿಥಿಲಿಯಲ್ ಟಿಶ್ಯೂ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಬರುತ್ತೆ. ಇದು ಕ್ಯೂಬಾಯ್ಡಲ್ ಎಪಿಥಿಲಿಯಲ್ ಟಿಶ್ಯೂ ಅಂತ ಹೇಳಬೇಕು. ಸೊ ಸಾರಿ, ಕ್ಯೂಬಾಯ್ಡಲ್ ಎಪಿಥಿಲಿಯಲ್ ಟಿಶ್ಯೂ ಅಂತ ಆಡ್ ಮಾಡ್ಕೋಬೇಕು. ಓಕೆನಾ? ಸೊ ನೆಕ್ಸ್ಟ್ ಅದಾದ್ಮೇಲೆ ನೌ ಯು ಕ್ಯಾನ್ ಅಬ್ಸರ್ವ್ ಟ್ಯೂಬ್ಯುಲರ್ ಸೆಕ್ರೀಷನ್. ನೌ ದ ಫಿಲ್ಟ್ರೇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ DCT ಗೆ ಹೋಗ್ತಾ ಇದೆ. ಇವಾಗ ಯಾವ್ದ್ರ ಮುಖಾಂತರ ಪಾಸ್ ಆಗ್ತಾ ಇದೆ? ಇಟ್ ಈಸ್ ಪಾಸಿಂಗ್ ಅಕ್ರಾಸ್ ದ ಹೇರ್ಪಿನ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಹೆನ್ಲೆ, ಲೂಪ್ ಆಫ್ ಹೆನ್ಲೆ ಮುಖಾಂತರ ಹೋಗ್ತಾ ಇದೆ. ಸೊ ಲೂಪ್ ಆಫ್ ಹೆನ್ಲೆಯಲ್ಲಿ ಎರಡು ಪಾರ್ಟ್ ಇರುತ್ತೆ, ಡಿಸೆಂಡಿಂಗ್ ಅಂಡ್ ಅಸೆಂಡಿಂಗ್ ಲೂಪ್ ಆಫ್ ಹೆನ್ಲೆ. ಸೊ ಡಿಸೆಂಡಿಂಗ್ ಲೂಪ್ ಆಫ್ ಹೆನ್ಲೆ ಏನಿರುತ್ತೆ, ದಟ್ ಈಸ್ ಪರ್ಮಿಯಬಲ್ ಟು ವಾಟರ್ ಅಂಡ್ ಇಂಪರ್ಮಿಯಬಲ್ ಟು ಎಲೆಕ್ಟ್ರೋಲೈಟ್ಸ್. Permeable to water, impermeable to electrolyte. I will write the diagram and I will show that. Next one, ascending loop ಏನಿರುತ್ತೆ ಅದು impermeable to the water and permeable to the passage of the electrolytes, and that increases the concentration of the urine.
ಸೊ ಡಿಸೆಂಡಿಂಗ್ ಲೂಪ್ಗೆ ಹೋಗ್ತಾ ಹೋಗ್ತಾ ಯೂರಿನ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಹ್ಯಾವ್ ಬಿನ್ ಅಬ್ಸಾರ್ಬ್ಡ್, ವಾಟರ್ ಹ್ಯಾವ್ ಬಿನ್ ಅಬ್ಸಾರ್ಬ್ಡ್. ಸೊ ಓನ್ಲಿ ಯೂರಿಯಾ ಕಂಟೆಂಟ್, ಅಮೋನಿಯಾ ಕಂಟೆಂಟ್ ವಿಲ್ ಬಿ ದೇರ್. ಅಷ್ಟು ಮಾತ್ರ ಹೋಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಅದೇ ತರ ಅಸೆಂಡಿಂಗ್ ಲಿಪ್ಗೆ ಹೋಗ್ತಾ ಹೋಗ್ತಾ ಏನಾಗ್ತಾ ಹೋಗುತ್ತೆ, ಸೊ ಎಲೆಕ್ಟ್ರೋಲೈಟ್ಸ್ ಪ್ಯಾಸೇಜ್ ಆಗ್ತಾ ಹೋಗುತ್ತೆ, ಮುಂದಕ್ಕೆ ಪಾಸ್ ಆಗ್ತಾ ಹೋಗುತ್ತೆ. ಸೊ ಅದು ಇಂಪರ್ಮಿಯಬಲ್ ಟು ವಾಟರ್ ಆಗಿರುತ್ತೆ, ಅಲ್ಲಿ ಸ್ವಲ್ಪ ಡೈಲ್ಯೂಟ್ ಆಗುತ್ತೆ. ಮತ್ತೆ ಅದನ್ನ ಕಾನ್ಸಂಟ್ರೇಟ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಟ್ಯೂಬ್ಯುಲರ್ ಸೆಕ್ರೀಷನ್ ಅಲ್ಲಿ. ಸೊ ಟ್ಯೂಬ್ಯುಲರ್ ಸೆಕ್ರೀಷನ್ ಅಲ್ಲಿ ಎಗೈನ್ ವಾಟರ್ ಅಂಡ್ ಸಮ್ ಆಫ್ ದ ಎಲೆಕ್ಟ್ರೋಲೈಟ್ಸ್ ಆರ್ ಬೀಂಗ್ ರೀಅಬ್ಸಾರ್ಬ್ಡ್. ಇಲ್ಲೂ ಕೂಡ ವಾಟರ್ ಮತ್ತೆ ಬೈಕಾರ್ಬೋನೇಟ್ ಅದ್ರ ಜೊತೆಗೆ ಕೆಲವು ಎಲೆಕ್ಟ್ರೋಲೈಟ್ಸ್ ಗಳೇನಾಗುತ್ತೆ, ರೀಅಬ್ಸಾರ್ಬ್ ಆಗುತ್ತೆ. ಓಕೆನಾ? ಇದ್ರ ಜೊತೆಗೆ ಏನಾಗುತ್ತೆ, ಯು ಕ್ಯಾನ್ ಅಬ್ಸರ್ವ್ ಹೈಡ್ರೋಜನ್ ಆಸ್ ವೆಲ್ ಆಸ್ ದ ಅಮೋನಿಯಾ ಈಸ್ ಬೀಂಗ್ ಆಡೆಡ್ ಇನ್ ಟು ದ ಟ್ಯೂಬ್ಯೂಲ್. ಟ್ಯೂಬ್ಯೂಲ್ಗೆ ಆಡ್ ಆಗುತ್ತೆ. ಇದನ್ನ ನಾವು ಹೇಳೋದು ಟ್ಯೂಬ್ಯುಲರ್ ಸೆಕ್ರೀಷನ್. ಸೊ ಇನ್ಸೈಡ್ ದ ಟ್ಯೂಬ್ಯೂಲ್, ಇನ್ ಟು ದ ಟ್ಯೂಬ್ಯೂಲ್, ದೀಸ್ ಟೂ ಆರ್ ಬೀಂಗ್ ಆಡೆಡ್. ಓಕೆ, ಅಗೈನ್ ಇದ್ರ ಫಂಕ್ಷನ್ ಏನ್ ಸರ್ ಇದೆಲ್ಲ ಅಂತ ಹೇಳಿದ್ರೆ, ದ ಫಂಕ್ಷನ್ ಇಸ್ ಟು ಮೇಂಟೈನ್ ದ pH ಅಂಡ್ ಆಲ್ಸೋ ಆಸ್ಮೊಲಾರಿಟಿ ಆಫ್ ದ ಮೆಡ್ಯುಲರಿ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತ ಹೇಳ್ತೀವಿ. ಆಸ್ಮೊಲಾರಿಟಿ ಅಂತ ಒಂದು ವರ್ಡ್ ಬರುತ್ತೆ, ಅದನ್ನ ನೆನ್ಪಿಟ್ಕೊಬೇಕು. ದಟ್ ಆಸ್ಮೊಲಾರಿಟಿ ಈಸ್ ಡಿಫರ್ ಇನ್ ದ ಕಾರ್ಟೆಕ್ಸ್ ಅಂಡ್ ಆಲ್ಸೋ ಇನ್ನರ್ ಕಾರ್ಟೆಕ್ಸ್ ಅಂಡ್ ದ ಮೆಡ್ಯುಲಾ. ಮೂರು ಕಡೆನೂ ಕೂಡ ವೇರಿ ಆಗ್ತಾ ಇರುತ್ತೆ. ಅದು ಆಸ್ಮೊಲಾರಿಟಿ ಅಂತ ಹೇಳಿದ್ರೆ ದ ನಂಬರ್ ಆಫ್ ಸಾಲ್ಯೂಟ್ ಪಾರ್ಟಿಕಲ್ಸ್ ಪರ್ ಲೀಟರ್ ಆಫ್ ಸೊಲ್ಯೂಷನ್. ಒಂದು ಲೀಟರ್ ಆಫ್ ಸೊಲ್ಯೂಷನ್ ಅಲ್ಲಿ ಎಷ್ಟು ಸಾಲ್ಯೂಟ್ ಪಾರ್ಟಿಕಲ್ಸ್ ಇರುತ್ತೆ ಅದನ್ನ ಏನಂತ ಹೇಳ್ತೀವಿ, ಆಸ್ಮೊಲಾರಿಟಿ. ಸೊ ದಟ್ ಈಸ್ ಇಂಡಿಕೇಟೆಡ್ ಬೈ ಮಿಲಿ ಆಸ್ಮೋ ಪರ್ ಲೀಟರ್ ಅಂತ 1 ಲೀಟರ್ ಇದು ಇಂಡಿಕೇಟ್ ಮಾಡ್ತಾ ಇದೆ. ಓಕೆ, ಸೊ ಮಿಲಿ ಆಸ್ಮೋಮೋಲ್ಸ್ ಪರ್ ಲೀಟರ್ ಅಂತ ಇಂಡಿಕೇಟ್ ಮಾಡುತ್ತೆ ಅದು. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಟ್ಯೂಬ್ಯುಲರ್ ಸೆಕ್ರೀಷನ್. ವೆರ್ ಇಟ್ ಇಸ್ ಹ್ಯಾಪನಿಂಗ್, DCT. ಎಗೈನ್ ಇಲ್ಲೇನಾಗ್ತಾ ಇದೆ, ಮೇಂಟೈನಿಂಗ್ ದ pH ಅಂಡ್ ಅಯಾನಿಕ್ ಕಾನ್ಸಂಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮೇಂಟೈನ್ ಆಗ್ತಾ ಹೋಗುತ್ತೆ. ಜೊತೆಗೆ ಕಲೆಕ್ಟಿಂಗ್ ಡಕ್ಟ್ ಬರುತ್ತೆ. ಇವಾಗ ಇದ್ರ ಮುಂಭಾಗದಲ್ಲಿ ಕಲೆಕ್ಟಿಂಗ್ ಡಕ್ಟ್ ಇದೆ, ಕಲೆಕ್ಟಿಂಗ್ ಡಕ್ಟ್. ಸೊ ಇಲ್ಲೇನಾಗುತ್ತೆ, ಇಟ್ಸ್ ವೆರಿ ಎಸೆನ್ಷಿಯಲ್, ದಟ್ ಈಸ್ ರಿಲೀಸಿಂಗ್ ಸಮ್ ಅಮೌಂಟ್ ಆಫ್ ದ ಯೂರಿಯಾ ಇನ್ ಟು ದ ಇಂಟರ್ಸ್ಟಿಷಿಯಲ್. ಅಂದ್ರೆ ಅಲ್ಲಿ ಮೆಡ್ಯುಲರಿ ಇಂಟರ್ಸ್ಟಿಷಿಯಂ ಅಂತ ಏನಿರುತ್ತೆ ಅದಕ್ಕೆ ಯೂರಿಯಾವನ್ನು ಏನ್ ಮಾಡುತ್ತೆ, ರಿಲೀಸ್ ಮಾಡುತ್ತೆ. ದಿಸ್ ಯೂರಿಯಾ ಅಗೈನ್ ಇಸ್ ಬೀಂಗ್ ರೀಅಬ್ಸಾರ್ಬ್ಡ್ ಫ್ರಮ್ ದ ಆರ್ ಬೈ ದ ಅಸೆಂಡಿಂಗ್ ಲೂಪ್ ಆಫ್ ದ ಹೆನ್ಲೆ. ಅಗೈನ್ ಅಲ್ಲೂ ಕೂಡ ಏನಾಗುತ್ತೆ, ಆಸ್ಮೊಲಾರಿಟಿ. ಸೊ ಅದ್ರ ಜೊತೆಗೆ ಕಾನ್ಸಂಟ್ರೇಷನ್ ಆಗುತ್ತೆ, ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಟ್ಯೂಬ್ಯುಲರ್ ಸೆಕ್ರೀಷನ್. ಇಷ್ಟು ವರ್ಡ್ಸ್ಗಳು ನೆನ್ಪಿಟ್ಕೊಂಡಿರಿ. ಈಗ ಇಲ್ಲಿ ಏನೇನು ಹೇಳಿದೋ ಅದನ್ನ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ಮುಖಾಂತರ ತಿಳ್ಕೊಳ್ತಾ ಹೋಗೋಣ. ಸೊ ಫಂಕ್ಷನ್ಸ್ ಆಫ್ ದ ಟ್ಯೂಬ್ಯೂಲ್ಸ್, ಟ್ಯೂಬ್ಯೂಲ್ಸ್ ಅಲ್ಲಿ ಏನೇನು ಆಗುತ್ತೆ ಅಂತ ಐ ಆಮ್ ಜಸ್ಟ್ ರೈಟಿಂಗ್ ಅ ಸಿಂಪಲ್ ಡಯಾಗ್ರಾಮ್ ಫಾರ್ ಯು ಆಸ್ ವಿ ಹ್ಯಾವ್ ಡಿಸ್ಕಸ್ ಟಿಲ್ ನೌ. ಓಕೆ, ಅದನ್ನೇ ತಿಳ್ಕೊಳ್ತಾ ಹೋಗೋಣ ಇವಾಗ. ಆದ್ರೆ ಇಲ್ಲಿ ನಾವು ಟ್ಯೂಬ್ಯುಲರ್ ಪಾರ್ಟ್ಗಳ ಬಗ್ಗೆ ತಿಳ್ಕೊಳ್ತೀವಿ. ಜಸ್ಟ್ ಅಬ್ಸರ್ವ್ ನೌ, what are the tubular parts present in nephron? Yes, DCT, loop of Henle, and this is the DCT and finally collecting duct. Just doubling the layer or tubule broader in the cortex region and gets connected to the collecting duct. Okay, next. There you can observe 3 layers. 3 ರೀಜನ್ಸ್ ಗಳನ್ನ ನೀವು ಫೈಂಡ್ ಔಟ್ ಮಾಡಬಹುದು. ಕಾರ್ಟೆಕ್ಸ್ ಅಂತ ಒಂದು, ಇಲ್ಲಿಗೆ ಬಂದಾಗ ಮೆಡ್ಯುಲಾ, ಇದು ಇನ್ನರ್ ಮೆಡ್ಯುಲಾ ಮತ್ತೆ ಇನ್ನರ್ ಮೆಡ್ಯುಲಾ. ಓಕೆ, ಹೆನ್ ಲೂಪ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಮೆಡ್ಯುಲಾ ರೀಜನ್ ಅಲ್ಲಿ ಇರುತ್ತೆ. ಹೆನ್ ಲೂಪ್ ಇಸ್ ಯೂಶುವಲಿ ಪ್ರೆಸೆಂಟ್ ಇನ್ ಮೆಡ್ಯುಲಾ ಅಂಡ್ ದಿಸ್ ಒನ್ ಇಟ್ಸ್ ಕಲೆಕ್ಟಿಂಗ್ ದ ಯೂರಿನ್ or the highly concentrated filtrate from all the nephron. ಎಲ್ಲ ನೆಫ್ರಾನ್ ಗಳಿಂದ ಏನಾಗುತ್ತೆ, ಇದು ಕನೆಕ್ಟ್ ಮಾಡ್ಕೊಳ್ತಾ ಇರುತ್ತೆ. ಅಂಡ್ ಫೈನಲಿ ದಟ್ ಓಪನ್ಸ್ ಇನ್ ಟು ಅ ಪೆಲ್ವಿಸ್. ಪೆಲ್ವಿಸ್ಗೆ ಓಪನ್ ಆಗುತ್ತೆ. ಓಕೆನಾ? ನಾವು ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಗ್ಲಾಮೆರುಲಸ್ is present. Now, what is the second step of the urine formation? The second step of the urine formation is selective reabsorption. ಏನೇನ್ reabsorb ಆಗುತ್ತೆ? You know that our body is reabsorbing. So our body ಅಂತ ಹೇಳಿದ್ರೆ ಈಗ ಸುತ್ತ ಏನಿರುತ್ತೆ, ಇಲ್ಲಿ ವ್ಯಾಸ ರೆಕ್ಟಾ ಇರುತ್ತೆ ಮತ್ತೆ ಇಂಟರ್ಸ್ಟಿಷಿಯಂ ಇರುತ್ತೆ. That reabsorbs some of the essential nutrients
ಅದು ನ್ಯೂಟ್ರಿಯೆಂಟ್ಸ್ಗಳನ್ನ ರೀಅಬ್ಸಾರ್ಬ್ ಮಾಡ್ಕೊಳ್ತಾ ಇದೆ ಒಂದು. ಅಂಡ್ ದ ವಾಟರ್ ಈಸ್ ಬೀಂಗ್ ರೀಅಬ್ಸಾರ್ಬ್ಡ್, ವಾಟರ್ ರೀಅಬ್ಸಾರ್ಬ್ ಆಗ್ತಾ ಇದೆ. ಸಮ್ ಆಫ್ ದ ಎಲೆಕ್ಟ್ರೋಲೈಟ್ಸ್ ಆರ್ ಬೀಂಗ್ ರೀಅಬ್ಸಾರ್ಬ್ಡ್, ಎಲೆಕ್ಟ್ರೋಲೈಟ್ಸ್ ರೀಅಬ್ಸಾರ್ಬ್ ಆಗುತ್ತೆ. ಅಂಡ್ ಆಲ್ಸೋ ಬೈಕಾರ್ಬೊನೇಟ್ ಟು ಮೇಂಟೈನ್ ದ pH ಅನ್ನ ಮೇಂಟೈನ್ ಮಾಡಲಿಕ್ಕೆ, ಬಿಕಾಸ್ ಯು ನೋ ದೇರ್ ಆರ್ ಮೆನಿ, ದಿಸ್ ಇಸ್ ನಾಟ್ ರಿಕ್ವೈರ್ಡ್ ರೈಟ್ ನೌ. ಹಿಯರ್ ಯು ನೋ ದಟ್ ದಿಸ್ ಫಿಲ್ಟ್ರೇಟ್ ಕಂಟೈನಿಂಗ್ ಲಾಟ್ ಆಫ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್. ಸೊ ಇಲ್ಲಿಗ ಗ್ಲಾಮೆರುಲಸ್ ಇದೆ, ಇಲ್ಲಿ ಗ್ಲಾಮೆರುಲಾರ್ ಫಿಲ್ಟ್ರೇಟ್ ಇದೆ, ಗ್ಲಾಮೆರುಲಾರ್ ಫಿಲ್ಟ್ರೇಟ್ ಇದೆ. ಓಕೆ, ಈ ಫಿಲ್ಟ್ರೇಟ್ ಇಂದ ಬರ್ತಾ ಇರೋ ತುಂಬಾನೇ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ಗಳನ್ನ, ಎಲೆಕ್ಟ್ರೋಲೈಟ್ಸ್ಗಳನ್ನ ಏನ್ ಮಾಡ್ತಾ ಇದೆ, ಇಲ್ಲಿ ರೀಅಬ್ಸಾರ್ಬ್ ಆಗ್ತಾ ಇದೆ. ಓಕೆ, ಸೊ ಲಾಟ್ ಆಫ್ ರೀಅಬ್ಸಾರ್ಪ್ಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದಿಸ್ ಪೋರ್ಷನ್. ದಿಸ್ ಪೋರ್ಷನ್ ಈಸ್ ಕಾಲ್ಡ್ PCT, proximal convoluted tubule, and they are reabsorbing with the help of brush bordered cuboidal epithelial tissue. Don't forget that cuboidal epithelial tissue, because columnar epithelial tissue is different. So ಹಾಗಾಗಿ ಆ ಕ್ಯೂಬಾಯ್ಡಲ್ ನ ವರ್ಡ್ ತುಂಬಾ ಇಂಪಾರ್ಟೆಂಟ್ ಆಗೋದು ಇಲ್ಲಿ. ಸೊ ಹಾಗಾಗಿ ಬ್ರಷ್ ಬಾರ್ಡರ್ಡ್ cuboidal epithelial tissue is present, responsible for the absorption by increasing the surface area. Absorb ಆಗ್ತಾ ಇದೆ. Next, here some of the ion like a hydrogen and ammonia is being added to increase the concentration. increase ಮಾಡಲಿಕ್ಕೆ. ಅದರ ಜೊತೆಗೆ ಮೇನ್ ಫಂಕ್ಷನ್ ಏನಿರಬಹುದು ಇಲ್ಲಿ, ಹೈಡ್ರೋಜನ್ ಮತ್ತೆ ಅಮೋನಿಯಾ ಮತ್ತೆ ಬೈಕಾರ್ಬೊನೇಟ್ ರೀಅಬ್ಸಾರ್ಬ್ ಆಗ್ತಾ ಇರೋದು, ಇಟ್ ಈಸ್ ಟು ಮೇಂಟೈನ್ ದ pH. ಒಂದು pH ಅನ್ನ ಮೇಂಟೈನ್ ಮಾಡ್ತಾ ಇದೆ. ಅಂಡ್ ಆಲ್ಸೋ ಮೇಂಟೈನಿಂಗ್ ದ ಅಯಾನಿಕ್ ಕಾನ್ಸಂಟ್ರೇಷನ್ ಮೇಂಟೈನ್ ಆಗ್ತಾ ಇರುತ್ತೆ, ಅಯಾನಿಕ್ ಕಾನ್ಸಂಟ್ರೇಷನ್. ನೆಕ್ಸ್ಟ್, ದಿಸ್ ಫಿಲ್ಟ್ರೇಟ್ ಇಸ್ ಆಲ್ಮೋಸ್ಟ್ ಕಾನ್ಸಂಟ್ರೇಟೆಡ್ ರೈಟ್ ನೌ. ಯಾಕೆಂದ್ರೆ ಆ ಫಿಲ್ಟ್ರೇಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಗಳನ್ನ ರೀಅಬ್ಸಾರ್ಬ್ ಮಾಡ್ಕೊಂಡ್ಮೇಲೆ, ಓಕೆ, ಸೊ ನೌ ದ ಯೂರಿನ್ ಆರ್ ದ ಫಿಲ್ಟ್ರೇಟ್ is getting more concentrated, ಜಾಸ್ತಿ ಕಾನ್ಸಂಟ್ರೇಟ್ ಆಗ್ತಾ ಇದೆ. Now it is moving towards the descending loop of Henle. ಇಲ್ಲಿ loop of Henle ಇದೆ. So ಇಲ್ಲೇನಾಗುತ್ತೆ, this descending loop of Henle, it is permeable to water and impermeable to most of the electrolytes. Remember that word, this descending loop of Henle ಯಾವುದಕ್ಕೆ ಫೇಮಸ್ ಆಗಿರುತ್ತೆ ಅಂದ್ರೆ ಎರಡು ವರ್ಡ್ಗಳನ್ನ ನೆನಪಿಟ್ಕೊಬೇಕು. ಒನ್ ಈಸ್ permeable to water and impermeable to most of the electrolytes. Just writing impermeable to electrolytes, so that you come to know. ಈಗ ನಿಮ್ಗೆ ಅರ್ಥ ಆಗಿರ್ಬೋದು, ಕಾನ್ಸಂಟ್ರೇಷನ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇರುತ್ತೆ. ನೌ ದಿಸ್ ಫಿಲ್ಟ್ರೇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಡಿಸಿಟಿ ಕಡೆ ಹೋಗ್ಬೇಕು ಇವಾಗ. ಸೊ ದಿಸ್ ಪೋರ್ಷನ್ ಈಸ್ ದ ಡಿಸಿಟಿ, ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್, ವಿಚ್ ಗೆಟ್ ಕನೆಕ್ಟ್ಸ್ ಟು ದ ಕಲೆಕ್ಟಿಂಗ್ ಡಕ್ಟ್ ಲೇಟರ್. ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಹೋಗುವಾಗ, ಸೊ ಯು ನೋ ದಿಸ್ ಒನ್, ದ ಅಪ್ವರ್ಡ್ ಪೋರ್ಷನ್ ಆಫ್ ದ ಹೆನ್ಲೆ ಲೂಪ್ ಇಸ್ ಕಾಮನ್ಲಿ ಕಾಲ್ಡ್ ಅಸೆಂಡಿಂಗ್ ಲೂಪ್ ಆಫ್ ಹೆನ್ಲೆ, and this is opposite to this one. ಇದಕ್ಕೆ ಆಪೋಸಿಟ್ ಆಗಿರುತ್ತೆ. ಯಾವ ತರ? this is impermeable to water. ವಾಟರ್ಗೆ ಇದು ಇಂಪರ್ಮಿಯಬಲ್ ಆಗಿರುತ್ತೆ. ಪರ್ಮಿಯಬಲ್ ಇಂಪರ್ಮಿಯಬಲ್ ಅಂತ ಹೇಳಿದ್ರೆ ಇಟ್ ಅಲೋಸ್, ಇಟ್ ಡಸಂಟ್ ಅಲೋ ಅಂತ ಹೇಳ್ಬಿಟ್ಟು. ಪರ್ಮಿಯಬಲ್ ಅಂತ ಹೇಳಿದ್ರೆ ಇಟ್ ಅಲೋಸ್ ಟು ಡಿಫ್ಯೂಸ್. ಇಂಪರ್ಮಿಯಬಲ್ ಅಂತ ಹೇಳಿದ್ರೆ ಇಟ್ ಡಸ್ ನಾಟ್ ಅಲೋ. ಓಕೆ, ನೆಕ್ಸ್ಟ್, ಇಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪ್ಯಾಸೇಜ್ ಆಫ್ ಎಲೆಕ್ಟ್ರೋಲೈಟ್ಸ್. ಇದು ಎಲೆಕ್ಟ್ರೋಲೈಟ್ಸ್ ಗಳನ್ನ ಪ್ಯಾಸೇಜ್ ಮಾಡ್ತಾ ಇರುತ್ತೆ. ಅಂಡ್ ಹಿಯರ್ ಗೆಟ್ಸ್ ಡೈಲ್ಯೂಟೆಡ್. ಇದು ಸ್ವಲ್ಪ ಏನಾಗ್ತಾ ಹೋಗುತ್ತೆ, ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ನೌ once the filtrate reaches this particular portion that is called DCT, ಇಲ್ಲಿಗೆ ಬಂದ್ಮೇಲೆ, ಸೊ ಅವಾಗಲೇ ಹೇಳಿದಾಗೆ, again it's also mainly responsible for the reabsorption of water. ಮತ್ತೆ ವಾಟರ್ ಏನಾಗುತ್ತೆ, reabsorb ಆಗುತ್ತೆ. It is indicating the filtrate is gonna concentrate again and again. ಮತ್ತೆ ಕಾನ್ಸಂಟ್ರೇಟ್ ಆಗ್ತಾ ಇದೆ. Again, some of the electrolytes are being reabsorbed along with bicarbonate. ಮತ್ತೆ ಏನಾಗ್ತಾ ಇದೆ, reabsorb ಆಗ್ತಾ ಇದೆ. So now ಇಲ್ಲಿ ಏನಾಗುತ್ತೆ, so that you can say the potassium is being added and also hydrogen is being added. Okay, now you can see the sodium and potassium balance is happening.
sodium and potassium balance mechanism. It's very important to increase the medullary interstitial pressure or osmolarity. So hagagi this sodium and potassium both are very essential. ಯಾವ್ದಕ್ಕೆ ಅಂತ ಹೇಳಿದ್ರೆ because to maintain the osmolarity in the interstitium. osmolarity ಅನ್ನು ಮೇಂಟೈನ್ ಮಾಡ್ತಾ ಇರುತ್ತೆ. Now this filtrate is moving ಮತ್ತೆ pH ಮೇಂಟೈನ್ ಆಗ್ತಾ ಇದೆ. ಅದನ್ನು ಕೂಡ ನೆನಪಿಟ್ಕೊಂಡು ಬರಿಬೇಕಲ್ಲಿ. pH ಹೇಗೆ ಮೇಂಟೈನ್ ಆಗ್ತಾ ಇದೆ? hydrogen is being added and here bicarbonates are being reabsorbed ಮತ್ತೆ reabsorb ಆಗ್ತಾ ಇರೋದು. And also you can observe here sodium potassium balance ಆಗ್ತಾ ಇದೆ. So next filtrate is being moved towards the collecting duct. Move ಆಗುತ್ತೆ. Here it's highly concentrated. Water is being reabsorbed again. Water ಮತ್ತೆ ಏನಾಗ್ತಾ ಹೋಗುತ್ತೆ? reabsorb ಆಗುತ್ತೆ. Okay. ಅದ್ರ ಜೊತೆಗೆ some amount of urea is released to the interstitium. Interstitium ಏನಾಗುತ್ತೆ? Few amount of urea is released. And this is taken up by the ascending loop of what? Henle. ಅದು take up ಮಾಡ್ಕೊಳ್ಳುತ್ತೆ. It's very essential to maintain the pressure as well as the concentration gradient. Concentration gradient ಮಾತ್ರ ಬರೀ pressure ಬರೆಯೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದೇನು ಮಾಡುತ್ತೆ? ಕಾನ್ಸಂಟ್ರೇಷನ್ ನ ಮೇಂಟೈನ್ ಮಾಡ್ತಾ ಇದೆ. ಸೊ ಅದ್ರ ಜೊತೆಗೆ ಏನಾಗುತ್ತೆ ಇವಾಗ? ಸೊ ಇಲ್ಲಿಂದ ಸೋಡಿಯಂ ಕ್ಲೋರೈಡ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಅದು ನೆಕ್ಸ್ಟ್ ಬರೆಯೋಣ. NaCl ಅಂತ ಹೇಳ್ಬಿಟ್ಟು ಮೆಕ್ಯಾನಿಸಮ್ ಅಲ್ಲಿ. ಸೊ ascending loop of Henle that secretes the sodium chloride and that is taken up by the descending loop of the vasa recta ತೆಗೆದುಕೊಳ್ತಾ ಹೋಗುತ್ತೆ. So that is nothing but the function of tubule in the formation of urine. ಯಾವ ತರ ಅಂತ ಹೇಳ್ಬಿಟ್ಟು ಇದೇ ಡಯಾಗ್ರಾಮ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ and I have added here. Okay, I hope this is visible to everyone. Okay, this is the cortex, outer medulla, inner medulla. 3 regions are here. Okay, 3 regions. One is the cortex, second one is the outer medulla, and third one is inner medulla. Okay, ಇಲ್ಲಿ outer cortex ಅಲ್ಲಿ most of the main part of nephron is present. Malpighian body, PCT and DCT. So this portion is PCT and this portion is DCT. ಎರಡು ಇದೆ. ಇಲ್ಲಿ ಇವಾಗ PCT portion ಅಲ್ಲಿ ಏನಾಯ್ತು ಅಂತ ಹೇಳಿದ್ದು? It's just a recapitulation what we have discussed previous slide. ಅಲ್ಲಿ ಏನು ಡಿಸ್ಕಸ್ ಮಾಡೋದು ಅದನ್ನ ರೀಕ್ಯಾಪ್ಚುಲೇಟ್ ಮಾಡ್ತಾ ಇದೀವಿ. PCT ಅಲ್ಲಿ ಏನಾಗುತ್ತೆ? ರೀಅಬ್ಸಾರ್ಬ್ ಆಗುತ್ತೆ. ರೀಅಬ್ಸಾರ್ಪ್ಷನ್, ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಆಗುತ್ತೆ. ಏನೇನಾಗುತ್ತೆ? Yes, they have given what are they? Nutrients, sodium chloride, sodium you can say, bicarbonate, water and potassium. Okay, reabsorption ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟಿವ್ ಸೆಕ್ರೀಷನ್ ಕೂಡ ಆಗುತ್ತೆ. ಏನೇನು ಸೆಕ್ರೀಟ್ ಆಗುತ್ತೆ? into the tubule, hydrogen and ammonia. And as I said, it's very important to maintain the pH as well as the ionic concentration. Next, descending loop of Henle. So water is released out. ಹೊರಗಡೆ ಬರ್ತಾ ಇದೆ. And as that indicates, it is permeable to water, impermeable to the most of electrolytes. Permeable to water. And when it is moving down, the filtrate ಹೋಗ್ತಾ ಕೆಳಭಾಗಕ್ಕೆ, the concentration increases. Concentration of the filtrate gets increases. ಜಾಸ್ತಿ ಆಗುತ್ತೆ. Now, ascending loop of the Henle, it is impermeable to water and responsible for the passage of electrolytes. Impermeable to water. So ಇಲ್ಲಿಂದ ascending loop ಇಂದ sodium chloride produce ಆಗ್ತಾ ಇದೆ. Thick segment of the ascending limb ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. Now, it is moving towards the DCT ಕಡೆಗೆ ಹೋಗುತ್ತೆ. There you can observe another important step of the urine secretion. That is nothing but tubular secretion ಆಗೋದು ಇಲ್ಲೇ. Again, here some of the essential nutrients are being reabsorbed. ಮತ್ತೆ absorb ಆಗುತ್ತೆ. Those are nothing but sodium chloride, or you can say that sodium. Next ಇಲ್ಲಿಗೆ ಬಂದಾಗ water. Next ಅದೇ ತರ bicarbonate. ಇನ್ನ ಇಲ್ಲಿ ಏನು ಹೇಳಬೇಕು? ಇವಾಗ ಸೆಕ್ರೀಟ್ ಆಗಬೇಕು, ಟ್ಯೂಬುಲಾರ್ ಸೆಕ್ರೀಷನ್ ಆಗಬೇಕು, ಸೋಡಿಯಂ ಮತ್ತೆ ಹೈಡ್ರೋಜನ್. ಓಕೆ, ಸೊ ವಿ ಹ್ಯಾವ್ ರಿಟನ್ ದೇರ್ ಅಮೋನಿಯಾ ಅಂತ ಹೇಳ್ಬಿಟ್ಟು, ಐ ಗೆಸ್ ರೈಟ್. ಓಕೆ, hydrogen, here also potassium, and that is very important. Okay, potassium are being added. There you can observe the potassium and sodium balance. Next,
ಇಲ್ಲಿಂದ ಯೂರಿಯಾ ಸೆಕ್ರೀಟ್ ಆಗ್ತಾ ಇದೆ ನೋಡ್ಬೋದು, ಇಲ್ಲಿ ಯೂರಿಯಾ ಸೆಕ್ರೀಟ್ ಆಗುತ್ತೆ ಅಂಡ್ ಅಗೇನ್ ದ ವಾಟರ್ ಈಸ್ ಬೀಯಿಂಗ್ ರೀಅಬ್ಸಾರ್ಬ್ಡ್, ದ ಕಾನ್ಸಂಟ್ರೇಷನ್ ಗೋಸ್ ಆನ್ ಇನ್ಕ್ರೀಸಸ್ ಅಂಡ್ ದಿಸ್ ಯೂರಿಯಾ is reabsorbed by the what is this ascending loop of Henle. ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಲಿಕ್ಕೆ ಜೊತೆಗೆ pH ಅನ್ನು ಮೇಂಟೈನ್ ಮಾಡಲಿಕ್ಕೆ, ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಇರೋದು. ಸೊ ಹಾಗಾಗಿ ಫಂಕ್ಷನ್ ಆಫ್ ಟ್ಯೂಬ್ಯೂಲ್ಸ್ ಬಂದಾಗ ನೀಟ್ ಆಗೋದು ನೆನ್ಪಿಟ್ಕೊಂಬೇಡಿ, ಯಾವುದು ಎಲ್ಲಿಗೆ ಆ್ಯಡ್ ಆಗುತ್ತೆ, ಯಾವುದು ಎಲ್ಲಿಂದ ರೀಅಬ್ಸಾರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಮೆಕ್ಯಾನಿಸಮ್ ಆಫ್ ಕಾನ್ಸಂಟ್ರೇಷನ್ ಆಫ್ ಫಿಲ್ಟ್ರೇಟ್. ಮೆಕ್ಯಾನಿಸಮ್ ಆಫ್ ಕಾನ್ಸಂಟ್ರೇಷನ್ ಆಫ್ ಫಿಲ್ಟ್ರೇಟ್, ಯಾವ ತರ ಇವಾಗ ಫಿಲ್ಟ್ರೇಟ್ ಕಾನ್ಸಂಟ್ರೇಟ್ ಆಗುತ್ತೆ, ಸೊ ಅದನ್ನ ತಿಳ್ಕೋಬೇಕು. ಸೊ ನೋಡೋಣ ಇವಾಗ. How the filtrate gets concentrated? Yes, you already discussed in the previous slide, right? So tubular secretion as well as the selective reabsorption. So ಎರಡರಿಂದನೂ ಕೂಡ ಏನಾಗುತ್ತೆ, ಫಿಲ್ಟ್ರೇಟ್ ಕಾನ್ಸಂಟ್ರೇಟ್ ಆಗ್ತಾ ಇರುತ್ತೆ. We humans, including all the mammals, we are able to produce a concentrated urine. I'm just writing here, mammals are able to produce the concentrated urine. Concentrated urine produce ಆಗುತ್ತೆ with a large amount of urea. ಕಾನ್ಸಂಟ್ರೇಟೆಡ್ ಯೂರಿನ್ ಅಂತ ಹೇಳಿದ್ರೆ ಸೊ ಅದರಲ್ಲಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಗಳಿಗಿಂತ ಯೂರಿಯಾ ಕಂಟೆಂಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಸೊ ನೌ ದಿಸ್ ಮೆಕ್ಯಾನಿಸಮ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ಫಿಲ್ಟ್ರೇಟ್ ಇನ್ಕ್ಲೂಡ್ಸ್ ಟೂ ಇಂಪಾರ್ಟೆಂಟ್ ಪಾರ್ಟ್ಸ್ ಇನ್ ಅವರ್ ಕಿಡ್ನಿ. ಎರಡು ಪಾರ್ಟ್ಸ್ ಗಳೇನ್ ಮಾಡುತ್ತೆ, ಫಿಲ್ಟ್ರೇಟ್ ಅನ್ನ ಕಾನ್ಸಂಟ್ರೇಟ್ ಮಾಡುತ್ತೆ. ಯಾವ್ಯಾವುದು? ದ ವೆರಿ ಫಸ್ಟ್ ಒನ್ ಈಸ್ ದ ಲೂಪ್ ಆಫ್ ಹೆನ್ಲೆ. ಲೂಪ್ ಆಫ್ ಹೆನ್ಲೆ, ಓಕೆ. ಅಂಡ್ ದ ಸೆಕೆಂಡ್ ಒನ್ ಈಸ್ ದ ವ್ಯಾಸಾ ರೆಕ್ಟಾ. ವ್ಯಾಸಾ ರೆಕ್ಟಾ. ಸೊ ದೀಸ್ ಆರ್ ದ ಥಿನ್ ಬ್ಲಡ್ ಕೆಪಿಲರೀಸ್ ವಿಚ್ ಸರೌಂಡ್ಸ್ ದ ಲೂಪ್ ಆಫ್ ಹೆನ್ಲೆ. ಲೂಪ್ ಆಫ್ ಹೆನ್ಲೆಯನ್ನ ಸರೌಂಡ್ಸ್ ಮಾಡಿರೋ ಥಿನ್ ಬ್ಲಡ್ ಕೆಪಿಲರೀಸ್ಗೆ ವ್ಯಾಸಾ ರೆಕ್ಟಾ ಅಂತ ಹೇಳ್ತೀವಿ. ಸೊ ಇವೆರಡರಿಂದನೂ ಕೂಡ ಏನಾಗುತ್ತೆ, ಫಿಲ್ಟ್ರೇಟ್ ಕಾನ್ಸಂಟ್ರೇಟ್ ಆಗುತ್ತೆ. And you know that the flow of the filtrate in the loop of Henle always in opposite direction, and that creates the counter current system or mechanism. So I'm just writing here the flow of filtrate, the flow of filtrate in the loop of Henle, in the loop of Henle ಯಾವ ತರ ಇರುತ್ತೆ, in opposite direction. ಅದು ಯಾವಾಗಲೂ ಕೂಡ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಹೌದಲ್ವಾ? ಸೊ ಆಪೋಸಿಟ್ ಡೈರೆಕ್ಷನ್. ಸೊ ಇವಾಗ ಏನಾಗುತ್ತೆ, ಸೊ ದಿಸ್ ಮೂವ್ಮೆಂಟ್ ಆಫ್ ಫಿಲ್ಟ್ರೇಟ್ ಇನ್ ಆಪೋಸಿಟ್ ಡೈರೆಕ್ಷನ್ ದಟ್ ಕ್ರಿಯೇಟ್ಸ್ ದ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್. ದಟ್ ಕ್ರಿಯೇಟ್ಸ್ ದ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಆರ್ ಸಿಸ್ಟಮ್. ಓಕೆನಾ? ಒಂದು. And also you need to remember 2 points. One is the proximity between the loop of Henle and the vasa recta and the counter current mechanism. Both are responsible for increasing the osmolarity of the medullary interstitium. So I'm just writing 2 words here. One yavadu, that is nothing but the proximity. One is the proximity between the Henle, okay, Henle loop you can say, and second one is the vasa recta. Okay, now this is the first factor we need to remember, and the second factor is the counter current mechanism. What is that? Counter current mechanism or the system mechanism. These two are the factor. They are mainly responsible for increasing, ಏನನ್ನು increase ಮಾಡುತ್ತೆ, that increases the osmolarity of the medullary interstitium. So I'm just writing here, increases osmolarity of the medullary interstitium. Okay na? And also this interstitium medullary osmolarity, it is controlled by the concentration of the urea and NaCl sodium chloride. So ಇಲ್ಲಿ ಇವಾಗ ಎರಡು ವರ್ಡ್ ಬರಿತಾ ಇದ್ದೀವಿ, ಒಂದು ಯೂರಿಯಾ, ಇನ್ನೊಂದು ಸೋಡಿಯಂ ಕ್ಲೋರೈಡ್. ಎಲ್ಲಿ ಬಂತು ನೆನಪಿದೆಯಾ ನಿಮ್ಗೆ? ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ತಿಳ್ಕೊಂಡಿದ್ದು. ಐ ಆಮ್ ಜಸ್ಟ್ ಗೋನಾ, yes, look at here, the urea which is being produced or it may be secreted from the collecting duct to the interstitium, ಮತ್ತೆ ವಾಪಸ್ ಬರುತ್ತೆ. Again that is reabsorbed by the ascending loop of the Henle. ಒಂದು. And second one,
the sodium chloride is being released from the ascending loop of the Henle. ಓಕೆನಾ, ಇಲ್ಲಿ ಏನಾಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಇವೆರಡೂ ಕೂಡ ಏನ್ ಮಾಡುತ್ತೆ, that increases the osmolarity of the interstitial medullary part. ಇದನ್ನ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಬರಿತಾ ಇರೋದು, it is caused by the urea and the sodium chloride. This entire thing, it is nothing but the mechanism of concentration of the filtrate. I will repeat that. ಕಾಮನ್ ಆಗಿ ಕೇಳ್ತಾರೆ ಎರಡು ಕ್ವಶನ್ಸ್ ಗಳನ್ನ. ಸೊ ಯಾವುದು ಅಂತಾನು ಕೂಡ ತಿಳ್ಕೋಣ ಇವಾಗ. ಫಸ್ಟ್ ಒನ್, ಯಾವ ತರ ಫಿಲ್ಟ್ರೇಟ್ ಕಾನ್ಸಂಟ್ರೇಟ್ ಆಗುತ್ತೆ? ಆಲ್ ಮ್ಯಾಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್, ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ದ ಕಾನ್ಸಂಟ್ರೇಟೆಡ್ ಯೂರಿನ್ that contains large quantity of urea, nearly about 25 to 30 grams of urea per liter. ಅಷ್ಟು ಯೂರಿಯಾ ಇರುತ್ತೆ ಅದರಲ್ಲಿ. ಸೊ ಅದ್ರ ಜೊತೆಗೆ ಇವಾಗ both loop of Henle and vasa recta, they are main parts to increase the concentration of the filtrate. And you can observe the flow of filtrate in loop of Henle is always in opposite direction. Okay, ಒಂದು ಡಿಸೆಂಡಿಂಗ್ ಆಗ್ತಾ ಇರುತ್ತೆ, ಇನ್ನೊಂದು ಅಸೆಂಡಿಂಗ್ ಆಗ್ತಾ ಇರುತ್ತೆ. ಸೊ ದಿಸ್ ಆಪೋಸಿಟ್ ಟು ಫ್ಲೋ ಆಫ್ ದ ಫಿಲ್ಟ್ರೇಟ್ ಇನ್ ದ ಲೂಪ್ ಆಫ್ Henle that creates the what? Yes, ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಆರ್ ಸಿಸ್ಟಮ್. ಇದು ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅಂಡ್ ಬೋತ್ ಫ್ಯಾಕ್ಟರ್ಸ್, ಎರಡು ಫ್ಯಾಕ್ಟರ್ಸ್ ಗಳೇನ್ ಮಾಡುತ್ತೆ ಇವಾಗ ಇಲ್ಲಿ ಆಸ್ಮಾಲಿಟಿ ಆಫ್ ದ ಮೆಡುಲರಿ ಇಂಟರ್ಸ್ಟಿಷಿಯಂ ಅನ್ನ ಜಾಸ್ತಿ ಮಾಡುತ್ತೆ. ಯಾವುದದು ಫ್ಯಾಕ್ಟರ್ಸ್ ಗಳು? ಒನ್ ಇಸ್ ದ ಪ್ರಾಕ್ಸಿಮಿಟಿ ಬಿಟ್ವೀನ್ ದ Henle ಅಂಡ್ ದ vasa recta, ಅಂಡ್ ಸೆಕೆಂಡ್ ಒನ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ system of the Henle loop. So both are responsible for increasing the osmolarity of the medullary interstitium, and it is caused by, sir hege cause aagta ide idella, that is caused by the urea and the sodium chloride which is being released from the collecting duct as well as from the ascending loop of the Henle. Okay, now you can observe this diagram. ಈಗ ಈ ಡಯಾಗ್ರಾಮ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಜಸ್ಟ್ ಫೋಕಸ್ ದ ಡಿಫರೆಂಟ್ ಪಾರ್ಟ್ಸ್. ಸೊ ಯಾವ್ಯಾವ ಪಾರ್ಟ್ಸ್ ಇದೆ? ಒನ್ ಇಸ್ ದ ಗ್ಲಾಮೆರುಲಸ್. ಓಕೆ, ಅಂಡ್ ರಿಮೆಂಬರ್ ದ ಆಸ್ಮೊಲಾರಿಟಿ ದಟ್ ಇನ್ಕ್ರೀಸಸ್ ಫ್ರಮ್ ಕಾರ್ಟೆಕ್ಸ್ ಟು ದ ಮೆಡುಲ್ಲಾ. ಮೆಡುಲ್ಲಾಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆಸ್ಮೊಲಾರಿಟಿ ಜಾಸ್ತಿ ಆಗುತ್ತೆ. ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಗಿವನ್ ಲೈಕ್ 300 milli osmo, we used to call it as osmoles, right? ಆಸ್ಮೊಲಾರಿಟಿ ಪರ್ ಲೀಟರ್, ಒಂದು ಲೀಟರ್ಗೆ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ನೆಕ್ಸ್ಟ್ ಇಲ್ಲಿಗೆ ಬಂದಾಗ 600, 900 ಫೈನಲಿ. ಸೊ ಇದೇನಾಗಿರುತ್ತೆ, ಔಟರ್ ಮೆಡುಲಾರ್ ರೀಜನಲ್ ಆಗಿರುತ್ತೆ. ಅಂಡ್ ದೇರ್ ಯು ಕ್ಯಾನ್ ಅಬ್ಸರ್ವ್ 600, ಅಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ 900, ಅಂಡ್ ಫೈನಲಿ ಇನ್ ದ ಇನ್ನರ್ ಮೆಡುಲರಿ ಪಾರ್ಟ್ ದೇರ್ ಯು ಕ್ಯಾನ್ ಅಬ್ಸರ್ವ್ ಸೊ 1200 ಆಸ್ಮೋಮೊಲಾರಿಟಿ ಇರುತ್ತೆ, ಆಸ್ಮೋಮೋಲ್ಸ್ ಗಳಿರುತ್ತೆ. ಸೊ ದ ಕಾನ್ಸಂಟ್ರೇಷನ್ ಗೋಸ್ ಆನ್ ಇನ್ಕ್ರೀಸಸ್. ಓಕೆ, ಜಾಸ್ತಿ ಆಗುತ್ತೆ. ದೇರ್ ಯು ಕ್ಯಾನ್ ಅಬ್ಸರ್ವ್, ಓಕೆ, ಇಲ್ಲಿ ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್ ಆಗುತ್ತೆ. ಯಾವ್ಯಾವ್ದು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಗಳೇನಾಗುತ್ತೆ, ಅಬ್ಸಾರ್ಬ್ ಆಗುತ್ತೆ ಅಲಾಂಗ್ ವಿತ್ ಅ ವಾಟರ್. ಅಂಡ್ ಹಿಯರ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ವಾಟ್ ಈಸ್ ಗೋನ್ ಹ್ಯಾಪನ್. ಸೊ ಎಸ್ಪೆಷಲಿ ಇಲ್ಲಿ ಯಾವ್ದ್ರಲ್ಲಿ, ದ ಔಟರ್ ಮೆಡ್ಯುಲಾ ಅಂತ ಏನ್ ಹೇಳ್ತಾ ಹೋಗ್ತೀವಿ, ಆ ರೀಜನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದ ಸೋಡಿಯಂ ಕ್ಲೋರೈಡ್ ಇಸ್ ಬೀಯಿಂಗ್ ರಿಲೀಸ್ಡ್ ಫ್ರಮ್ ದ ಅಸೆಂಡಿಂಗ್ ಲೂಪ್ ಆಫ್ ದ Henle. ಇಲ್ಲಿ ಸೋಡಿಯಂ ಕ್ಲೋರೈಡ್ ರಿಲೀಸ್ ಆಗ್ತಾ ಹೋಗುತ್ತೆ. ಅಂಡ್ ನೌ ಇನ್ ಯುವರ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಗಿವನ್ ಒನ್ ಮೋರ್ ಸ್ಟ್ರಕ್ಚರ್ ಹಿಯರ್. ಇಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಓಕೆನಾ? ಸೊ ವಾಟ್ ಇಸ್ ದ ಸ್ಟ್ರಕ್ಚರ್? ದಟ್ ಸ್ಟ್ರಕ್ಚರ್ ಇಂಡಿಕೇಟ್ಸ್ ದ vasa recta. ಇದು vasa rectaವನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಈ vasa rectaದಲ್ಲಿ ದೇರ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಇಸ್ ದ ಡಿಸೆಂಡಿಂಗ್ ಲೂಪ್ ಆಫ್ vasa recta. ದಿಸ್ ಇಸ್ ದ vasa recta. Okay, descending loop of vasa recta, and this is the ascending loop of vasa recta. Ascending loop of vasa recta. Okay, now the sodium chloride which is released from the ascending loop of the Henle, okay, and absorbed from, ಯಾವ್ದ್ರಿಂದ ಅಬ್ಸಾರ್ಬ್ ಆಗುತ್ತೆ, absorbed from or transferred to the descending loop of the vasa recta. Descending loop ಗೆ ಹೋಗುತ್ತೆ. And again this, so now we are writing sodium chloride is absorbed by the vasa recta, and that is usually descending. Now the ascending loop of the vasa recta, ascending part you can say, ascending limb of the vasa recta, that releases the sodium chloride into the interstitium of the medullary. Okay, ಎಲ್ಲಿಂದ ಎಲ್ಲಿಗೆ ಪ್ರೊಡ್ಯೂಸ್ ಆಗ್ತಾ ಇದೆ ನೋಡಿ, ascending limb of Henle ಇಂದ sodium chloride ಪ್ರೊಡ್ಯೂಸ್ ಆಗ್ತಾ ಇದೆ. And this sodium chloride is taken up by the descending limb of the vasa recta, and again it is moved towards the
interstitium from the ascending loop of the vasa recta. ಸೊ ಈ ಕ್ವಶನ್ ಅನ್ನ ಕೇಳಿದ್ದಾರೆ ಒಂದು ಬಾರಿ, ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ ಅಂತ ಗೊತ್ತಿರ್ಬೇಕು ನಮ್ಗೆ. ಸೊ ಅಂಡ್ ಆಲ್ಸೋ ಹಿಯರ್ ದ ವಾಟರ್ ಈಸ್ ಬೀಯಿಂಗ್ reabsorbed, ಇಲ್ಲಿ reabsorb ಆಗ್ತಾ ಇರುತ್ತೆ. ಸೊ ದಟ್ ಮೀನ್ಸ್ ದ ಕಾನ್ಸಂಟ್ರೇಷನ್ ಗೋಸ್ ಆನ್ ಇನ್ಕ್ರೀಸಸ್, ಫಿಲ್ಟ್ರೇಟ್ ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಅಂಡ್ ಆಲ್ಸೋ ಯು ನೋ ದಟ್ ಸೊ ಫ್ರಮ್ ಹಿಯರ್ ದ ಯೂರಿಯಾ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್, I mean released to the interstitium, and this is taken up by again the ascending loop of the Henle. ಸೊ ಮತ್ತೆ ಅದೇನಾಗುತ್ತೆ, ತೆಗೆದುಕೊಳ್ಳುತ್ತೆ. ಸೊ ಈ ತರ ಮೆಕ್ಯಾನಿಸಮ್ಗಳು ನಡೀತಾ ಇರುತ್ತೆ. ದ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್, ದ ಮೂವಿಂಗ್ ಆಫ್ ದ ಫಿಲ್ಟ್ರೇಟ್ ಇನ್ ಆಪೋಸಿಟ್ ಡೈರೆಕ್ಷನ್, that is very essential to increase the osmolarity. See here, increasing the osmolarity of the medullary interstitium. Increase ಆಗ್ತಾ ಇರುತ್ತೆ osmolarity. ಸೊ ಅದು ಕೂಡ ಗೊತ್ತಿರ್ಬೇಕು ನಮಗೆ. ಇದು ಯಾವ ಪಾರ್ಟು? And this part is nothing but the cortex region. And here you can see the outer medulla and inner medulla. So this is nothing but outer medulla. ಸೊ ಅದು ಕೂಡ ಮೆಡುಲಾ ಪಾರ್ಟ್ ಆಗಿರುತ್ತೆ. ಅಂಡ್ ದಿಸ್ ಇಸ್ ದ ಇನ್ನರ್ ಮೆಡ್ಯುಲರಿ ಪಾರ್ಟ್ ಅಂತ ಹೇಳ್ತೀವಿ. ಸೊ ಇದನ್ನೇ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಈ ತರ ಕೊಟ್ಟಿರೋದು ಹಾಗೆ ನೋಡ್ಬೋದು ಇಲ್ಲಿ. ಸೊ ದೇರ್ ಆರ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಮಾಲ್ಪಿಗಿಯನ್ ಬಾಡಿ ಇನ್ಕ್ಲೂಡಿಂಗ್ ದ ಅಫೆರೆಂಟ್ ಅಂಡ್ ಡಿಫೆರೆಂಟ್ ಆರ್ಟೀರಿಯೋಲ್, ಬೌನ್ಸ್ ಕ್ಯಾಪ್ಸುಲ್ ಅಂಡ್ ಗ್ಲಾಮೆರುಲಸ್. ಸೊ ಆಫ್ಟರ್ ದಟ್, ಸೊ ಅದು ಗ್ಲಾಮೆರುಲಸ್ ಆಯ್ತಾ. ಸೊ ಆಫ್ಟರ್ ದಟ್, ಸೊ ನಾವು ದ ಫಿಲ್ಟ್ರೇಟ್ ಇಸ್ ಮೂವಿಂಗ್ ಡೌನ್ವರ್ಡ್. ಸೊ ಅಂತ ಹೇಳಿದ್ರೆ ಡಿಸೆಂಡಿಂಗ್ ಲೂಪ್ ಆಫ್ ದ ಹೆನ್ಲೆಗೆ ಹೋಗ್ತಾ ಇರುತ್ತೆ. ಸೊ ಅಸೆಂಡಿಂಗ್ ಲೂಪ್ ಆಫ್ ಹೆನ್ಲೆಯಲ್ಲಿ ನೋಡಿದ್ರೆ ನಿಮ್ಗೆ, so what is that? Sodium chloride is being produced, and that is taken up by the descending limb of the vasa recta. So adu enagta ide, descending hogutte. Again that is released into the interstitium from the ascending limb of the vasa recta, hellige move aagta ide. And also urea is released from the collecting duct here, and water is moving out. That means the concentration of the filtrate goes on increases. Okay, so here the cortex, outer medulla, inner medulla. Here also you can observe 300, 600 and 900, finally 1200 milliosmomoles per liter. So osmolarity ಅಂತ ಹೇಳಿದ್ರೆ, so number of solute particles present in 1 liter of solution. ಸೊ ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ದಿಸ್ ಇಸ್ ನಥಿಂಗ್ ಬಟ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್. ನೌ ರೆಗ್ಯುಲೇಷನ್ ಆಫ್ ಕಿಡ್ನಿ ಫಂಕ್ಷನ್. ಹೌ ಕಿಡ್ನಿ ಫಂಕ್ಷನ್ ಗೆಟ್ಸ್ ರೆಗ್ಯುಲೇಟೆಡ್, ಯಾವ ತರ ರೆಗ್ಯುಲೇಟ್ ಮಾಡುತ್ತೆ, ಯಾವ್ದು ಮಾಡುತ್ತೆ ಅಂತ ತಿಳ್ಕೊಬೇಕು. ಅಂಡ್ ರಿಮೆಂಬರ್ ದಟ್ ಇಟ್ಸ್ ಜಸ್ಟ್ ಲೈಕ್ ಎ ಹಾರ್ಮೋನಲ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಸೊ ವಿ ಯೂಸ್ ಟು ಕಾಲ್ ಇಟ್ ಆಸ್, ಸೊ ಒನ್ ವರ್ಡ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಹಾರ್ಮೋನಲ್. ಓಕೆ, ಹಾರ್ಮೋನ್ಗಳು ಏನ್ ಮಾಡುತ್ತೆ, ಸೆಕ್ರೀಟ್ ಆಗಿ ನರ್ವಸ್ ಸಿಸ್ಟಮ್ಗಳ ಮುಖಾಂತರ ಅಥವಾ ಕೆಮಿಕಲ್ ಸಿಸ್ಟಮ್ ಮುಖಾಂತರ ಕಂಟ್ರೋಲ್ ಆಗುತ್ತೆ. ಬಟ್ ಹೇಳುವಾಗ ಹಾರ್ಮೋನಲ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅಂಡ್ ದಟ್ ಕಂಪ್ರೈಸಸ್ 3 ಇಂಪಾರ್ಟೆಂಟ್ ಪಾರ್ಟ್ಸ್. ಯಾವ್ಯಾವ ಪಾರ್ಟ್ಸ್ಗಳಿರುತ್ತೆ ನಮ್ಮ ಕಿಡ್ನಿ ಫಂಕ್ಷನ್ ನ ಕಂಟ್ರೋಲ್ ಮಾಡೋದಕ್ಕೆ? ಎಸ್, ದೋಸ್ ಆರ್ ನಥಿಂಗ್ ಬಟ್ ದ ಫಸ್ಟ್ ಒನ್ ಈಸ್ hypothalamus. Second one is juxtaglomerular apparatus, and the third one is the heart. Now you can understand what are the different parts of our body which controls the kidney function anta keldaga. So this entire mechanism, it is nothing but a hormonal feedback mechanism. It is controlled by 3 important parts of our body. One is the hypothalamus, juxtaglomerular apparatus and the heart. Okay, now let us study one by one. So what is that hypothalamus? How it regulates the amount of water? So actually there is a kind of a receptor. We used to call it as osmoreceptors anta heltivi. So where they located? These osmoreceptors are present near the hypothalamus hatra irutte. So idu yavaga activate agutte? They get activated when the volume of the body fluid increases or decreases, or the changes adaga. And if there is any changes in the volume of the blood, if there is any changes in the ionic concentration, so these osmoreceptors get activated. So I'm just writing, so these osmoreceptors activated
ವೆನ್. ಸೊ 3 ಕೇಸಸ್ಗಳಲ್ಲಿ ಯಾವಾಗ? ಒಂದು, ವೆನ್ ದೇರ್ ಈಸ್ ಅ ಚೇಂಜಸ್ ಇನ್ ದ ಬ್ಲಡ್ ವಾಲ್ಯೂಮ್, ವಾಲ್ಯೂಮ್ ಆಫ್ ದ ಬ್ಲಡ್ ಅಂತ ಹೇಳ್ಬೋದು. ಅಂಡ್ ಸೆಕೆಂಡ್ ಒನ್, ದ ವಾಲ್ಯೂಮ್ ಆಫ್ ದ ಬಾಡಿ ಫ್ಲೂಯಿಡ್ ವಾಲ್ಯೂಮ್ ಏನಾದರೂ ಚೇಂಜ್ ಆದಾಗ, ಓಕೆ, ಅಂದ್ರೆ ಎಕ್ಸೆಸ್ ಆಫ್ ವಾಟರ್ ಇದ್ದಾಗ, ಆರ್ ಇಟ್ ಮೇ ಬಿ ಕಡಿಮೆ ವಾಟರ್ ಇದ್ದಾಗ ಏನಾಗುತ್ತೆ, ಅದು ಈ ತರದ ಆಸ್ಮೋರಿಸೆಪ್ಟರ್ಸ್ಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಅಂಡ್ ಸೆಕೆಂಡ್ ಒನ್ ಅಂಡ್ ಥರ್ಡ್ ಒನ್, ionic concentration, or it may be the ionic concentration gradient, solute particles in the body fluid. ಈ 3 ಕೇಸಸ್ಗಳಲ್ಲಿ ಏನಾಗುತ್ತೆ, ಆಸ್ಮೋರಿಸೆಪ್ಟರ್ಸ್ಗಳು ಆಕ್ಟಿವೇಟ್ ಆಗುತ್ತೆ. Once the osmoreceptors activated, they stimulates the hypothalamus. Now these osmoreceptors are stimulating the hypothalamus. ಇದನ್ನ ಆಕ್ಟಿವೇಟ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ. Once the hypothalamus gets stimulated, ಇದು ಸ್ಟಿಮ್ಯುಲೇಟ್ ಆದ್ರೆ ಏನಾಗುತ್ತೆ, ಆಟೋಮ್ಯಾಟಿಕಲಿ ದೇ ಪ್ರೊಡ್ಯೂಸಸ್ ADH ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ADH ಅಂತ ಹೇಳಿದ್ರೆ ಆಂಟಿ ಡೈಯೂರೆಟಿಕ್ ಹಾರ್ಮೋನ್. ಸೊ ದಟ್ಸ್ ನಥಿಂಗ್ ಬಟ್ ಆಂಟಿ ಡೈಯೂರೆಟಿಕ್ ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ಇದ್ರ ಕೆಲಸ ಏನು ಇವಾಗ? ದ ಮೇನ್ ಫಂಕ್ಷನ್ ಆಫ್ ದ ADH is to increases the reabsorption of the water. Reabsorption of water ಮಾಡ್ತಾ ಹೋಗುತ್ತೆ. I am just writing here, it increases the reabsorption of water. Absorption of water reabsorption ಆಗುತ್ತೆ. ಎಲ್ಲಿ? From the tubules. You can say from the tubules. And also increases the blood pressure. It increases the blood pressure. We are writing that increases the blood pressure. Sir, ಯಾಕೆ blood pressure ಜಾಸ್ತಿ ಮಾಡಬೇಕು? If the blood pressure increases, automatically the glomerular filtrate rate increases. ಅದು ಕೂಡ ಜಾಸ್ತಿ ಆಗುತ್ತೆ. So ಹಾಗಾಗಿ by that way it is regulating the amount of urine secreted in our body. So that is nothing but one thing. ಈಗ ಇನ್ನೊಂದು ಪಾರ್ಟ್ ನೋಡ್ಬೇಕು ಇವಾಗ. Again, osmoreceptors are stimulating the neurohypophysis. They are stimulating the neurohypophysis. Okay, and they secrete vasopressin ಅನ್ನೋ ಒಂದು ಹಾರ್ಮೋನ್ ಅನ್ನು ಸೆಕ್ರೀಟ್ ಮಾಡುತ್ತೆ. ಓಕೆ, ಸೊ ಇದೇನ್ ಮಾಡುತ್ತೆ ಇವಾಗ? ಅಗೈನ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ರೀಅಬ್ಸಾರ್ಪ್ಷನ್ ಆಫ್ ವಾಟರ್ ಫ್ರಮ್ ದ ಕಿಡ್ನಿ. ಸೊ ಕಿಡ್ನಿಯಲ್ಲಿ ವಾಟರ್ ರೀಅಬ್ಸಾರ್ಪ್ಷನ್ ಜಾಸ್ತಿ ಮಾಡುತ್ತೆ. ಸೊ ರಿಮೆಂಬರ್ ದೀಸ್ ಟು. ದ ಒನ್ ಈಸ್ ವಿ ಆರ್ ಟಾಕಿಂಗ್ ಅಬೌಟ್ ಹೈಪೋಥಾಲಮಸ್ ಆರ್ ದ ಆಸ್ಮೋರೆಸೆಪ್ಟಾರ್ಸ್. ಓಕೆ, ಸೊ ಯಾವ ತರ ಆಗುತ್ತೆ ನೋಡಿ. ಆಸ್ಮೋರೆಸೆಪ್ಟಾರ್ಸ್, these are the receptors which are present near the hypothalamus. They get activated only when there is a changes in our body fluid, the volume of the body fluid, the volume of the blood, and also the ionic concentration. ಇದೇನೇ ಚೇಂಜಸ್ ಆದ್ರೂ ಕೂಡ, ಸಾಲ್ಯೂಟ್ ಕಾನ್ಸಂಟ್ರೇಷನ್ ಚೇಂಜಸ್ ಆದ್ರೂ ಕೂಡ ಏನಾಗುತ್ತೆ, they get activated. Once they get activated, they stimulate the hypothalamus. hypothalamus ಅನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. And this hypothalamus releases the ADH, anti-diuretic hormone. And finally, that increases the reabsorption of water from the tubule. Tubules ಗಳಿಂದ water reabsorption ಅನ್ನ ಜಾಸ್ತಿ ಮಾಡುತ್ತೆ. So that maintains that concentration in the filtrate. Next one, and also that increases the blood pressure. Blood pressure ಅನ್ನ ಜಾಸ್ತಿ ಮಾಡುತ್ತೆ. So ಜೊತೆಗೆ ಏನಾಗುತ್ತೆ, that is maintaining the concentration of the filtrate in the form of glomerular filtration rate. Next, second one, neurohypophysis that releases the vasopressin, and also that is maintaining the reabsorption of water from the kidney. vasopressin ನೆನಪಿರಬೇಕು ನಿಮಗೆ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಅಂತ. ಇದು ಒಂದು ಪೋರ್ಷನ್ ಆಯ್ತು. ಈಗ ಸೆಕೆಂಡ್ ಪೋರ್ಷನ್ ನೋಡೋಣ ಇವಾಗ. that is nothing but juxtaglomerular apparatus. juxtaglomerular apparatus ಅಂತ ಹೇಳೋಣ. and you can simply say it as JGA ಅಂತ ಹೇಳ್ತೀವಿ. JGA. so ಇದೇನ್ ಮಾಡುತ್ತೆ? so actually they also responsible for controlling
the formation of concentrated urine. But how? So remember these things. When there is decrease in the blood pressure and the glomerular filtration rate, remember these two words, decrease in the blood pressure and the glomerular filtration rate, erdu kadime adaga, some of the cells we used to call them as juxtaglomerular cells, they secrete renin. They secrete renin in the bloodstream. Blood alli renin annu secrete ಮಾಡುತ್ತೆ. Okay, then ಈ ರೆನಿನ್ ಕೆಲಸ ಏನ್ ಮಾಡುತ್ತೆ ಇವಾಗ? The renin is mainly responsible for converting the angiotensinogens, okay, into angiotensin 1 and 2. Okay, ನೋಡಿ ಯಾವ ತರ ಫಿನಾಮಿನಾ ಇದೆ ಇಲ್ಲಿ? When there is decrease in the blood pressure and decrease in the glomerular filtration rate, ಎರಡು ಕಡಿಮೆ ಆದಾಗ, so juxtaglomerular cells present in that particular portion, ಯಾವ portion ಇದೆ ಅಲ್ಲಿ? juxtaglomerular apparatus. So ಅಲ್ಲಿ ಏನಾಗುತ್ತೆ? renin secrete ಆಗುತ್ತೆ. In the blood stream, they are converting angiotensinogen into the active angiotensin. ಈಗ pepsinogen into pepsin ಕೇಳಿರ್ತಿರಲ್ವ ಅದನ್ನ, ಅದೇ ತರ ಇಲ್ಲೇನ್ ಮಾಡ್ತಾ ಇದೆ? ಸೊ ಈ ಆಂಜಿಯೋಟೆನ್ಸಿನೋಜೆನ್ ಅನ್ನ ಆಂಜಿಯೋಟೆನ್ಸಿನ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ, ಎಸ್ಪೆಷಲಿ 1 and 2. ಸೊ ದಿಸ್ ಪರ್ಟಿಕ್ಯುಲರ್ ಆಂಜಿಯೋಟೆನ್ಸಿನೋಜೆನ್, ಆರ್ ಯು ಕ್ಯಾನ್ ಸೇ angiotensin 2, it is the powerful vasoconstrictor. I'm just writing here, what is that? Angiotensin 2 is the powerful vasoconstrictor. Powerful vasoconstrictor, so that thereby it increases the glomerular filtration rate and also the blood pressure. So that increases the blood pressure as well as the glomerular filtration rate. ಎರಡನ್ನೂ ಕೂಡ ಏನು ಮಾಡುತ್ತೆ? ಅದು ಜಾಸ್ತಿ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು vasoconstrictor. ಯಾವಾಗ ಬ್ಲಡ್ ವೆಸಲ್ಸ್ಗಳು ಕನ್ಸ್ಟ್ರಿಕ್ಟ್ ಆಗುತ್ತೋ ಸೊ ಆವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎರಡು ವರ್ಡ್ ನೆನ್ಪಿಟ್ಕೊಬೇಕು. ವ್ಯಾಸೋ ಕನ್ಸ್ಟ್ರಿಕ್ಟರ್ ಒಂದು, ವ್ಯಾಸೋ ಡಯಲೇಟರ್ ನೆಕ್ಸ್ಟ್ ಬರುತ್ತೆ. ಸೊ ಅದನ್ನ ಏಟ್ರಿಯಲ್ ನೆಟ್ರಿಯೂರಿಟಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅಲ್ಲಿ ತಿಳ್ಕೊಂತೀವಿ. ಸೊ ಹಾಗಾಗಿ ಒಂದು ಫ್ಯಾಕ್ಟರು. ಸೊ ಇನ್ನೊಂದೇನಿವಾಗ angiotensin 2, this also influences the adrenal cortex to release the cortisol. ಅಲ್ಲಿ ಆಲ್ಡೋಸ್ಟಿರಾನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅಲ್ಲಿ ಅಡ್ರಿನಲ್ ಕಾರ್ಟೆಕ್ಸ್ ಇಂದ ಕಾರ್ಟಿಸಾಲ್ಗಳು ಪ್ರೊಡ್ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಯಾವುದು? ಆಲ್ಡೋಸ್ಟಿರಾಲ್. ಸೊ ನೌ ಇಟ್ ಈಸ್ ಇನ್ಫ್ಲೂಯೆನ್ಸಿಂಗ್ ಆರ್ ಸ್ಟಿಮ್ಯುಲೇಟಿಂಗ್ ದ ಅಡ್ರಿನಲ್ ಕಾರ್ಟೆಕ್ಸ್ and that is releasing the aldosterone produce ಮಾಡುತ್ತೆ. This aldosterone is mainly responsible for the reabsorption of water and sodium. So ಇಲ್ಲೇನಾಗುತ್ತೆ ಇವಾಗ? reabsorption, it is responsible for the reabsorption of sodium and the water. Thereby it facilitates the glomerular filtration rate. ಸೊ ಯಾವ ತರ ನೆನ್ಪಿಟ್ಕೊಬೇಕು ಇದನ್ನ? juxtaglomerular apparatus. This is the second component of the hormonal feedback mechanism. ಸೊ ಫಸ್ಟ್ ಒನ್ ನಾವು ಆಲ್ರೆಡಿ ನೋಡ್ದು, ಹೈಪೋಥಾಲಮಸ್ ಯಾವ ತರ ರೆಸ್ಪಾನ್ಸಿಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ when decrease in the blood pressure and glomerular filtration rate, the glomerular cells, especially juxtaglomerular cells, that secretes the renin. In the blood, this renin converts the angiotensinogen into angiotensin 1 and 2. This angiotensin 2, it's a powerful vasoconstrictor, thereby which increases the BP as well as the glomerular filtration rate. ಎರಡನ್ನೂ ಕೂಡ ಜಾಸ್ತಿ ಮಾಡುತ್ತೆ. ಸೊ ನೆಕ್ಸ್ಟ್ ಅದಾದ್ಮೇಲೆ this also influences, stimulates the adrenal cortex ಅನ್ನು ಸ್ಟಿಮ್ಯುಲೇಟ್ ಮಾಡಿ ಅಲ್ಲಿಂದ ಆಲ್ಡೋಸ್ಟಿರಾನ್ ಅನ್ನು ಏನ್ ಮಾಡುತ್ತೆ? ಪ್ರೊಡ್ಯೂಸ್ ಮಾಡುತ್ತೆ, secrete ಮಾಡುತ್ತೆ. So that it is responsible for the reabsorption of the sodium and the water. So thereby it is also maintaining the osmolarity. So regulating the osmolarity ಅಂತ ಹೇಳ್ಬೋದು. Okay, so this is the second one. ಈಗ third one ನೋಡೋಣ. What is that? The heart. So heart ಯಾವ ತರ ಏನ್ ಮಾಡುತ್ತೆ? You know that heart ಅಲ್ಲಿ
4 ಚೇಂಬರ್ಸ್ಗಳಿದೆ. upper 2 chambers are called atria. So you know that atria, upper chambers. Now when there is increase in the blood flow to the atria, we are talking about this one, increase in the blood flow ಎಲ್ಲಿಗೆ? to the atriaಗೆ blood flow ಜಾಸ್ತಿ ಆದಾಗ ಏನಾಗುತ್ತೆ? the atria of the heart that secretes atrial natriuretic hormone, or you can say factor. They secretes atrial natriuretic factor. This factor is a vasodilator. So as the name indicates, vasodilator anta ಹೇಳಿದ್ರೆ, so ಅದರ ಅರ್ಥ increases the volume of blood, or it may be the volume of the capillary. So ಅದನ್ನ dilate ಮಾಡ್ತಾ ಇದೆ. So once that dilates, so that decreases the blood pressure. That decreases the glomerular filtration rate. ಎರಡನ್ನೂ ಕೂಡ ಕಡಿಮೆ ಮಾಡುತ್ತೆ. So thereby it is regulating the amount of water in our body, or the secretion of urine from the kidney. So ನೋಡಿ, vasoconstrictor ಬೇರೆ, vasodilator ಬೇರೆ. vasoconstrictor ಅಂತ ಯಾವುದನ್ನು ಹೇಳ್ತಾ ಇದ್ದೀವಿ? the powerful vasoconstrictor, that is nothing but, yes, that is the renin as well as angiotensinogen, especially angiotensin 2 ಅಂತ ಹೇಳ್ತೀವಿ. ಬಟ್ ಇಲ್ಲಿಗೆ ಬಂದಾಗ, when there is increase in the blood flow to the atriaಗೆ blood flow ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, so ಅವಾಗ ಏನಾಗುತ್ತೆ? the wall of atria, they secretes atrial natriuretic factor. This factor that decreases the blood pressure as well as the glomerular filtration rate. Thereby it is decreasing the elimination of urine. ಕಡಿಮೆ ಮಾಡ್ತಾ ಇದೆ, ರೆಗ್ಯುಲೇಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಮೂರನ್ನ ನೆನ್ಪಿಟ್ಕೊಬೇಕು. ಯಾವುದರಲ್ಲಿ? how our kidney functions are being controlled. ಯಾವ ತರ ಕಂಟ್ರೋಲ್ ಆಗುತ್ತೆ? hypothalamus ಇಂದ antidiuretic hormone as well as the neurohypophysis ಇಂದ vasopressin. ಸೆಕೆಂಡ್ ಒನ್ JG cells ಅಂತ ಹೇಳಿದೆ, juxta glomerular cells. ಓಕೆ, ಅದು ಯಾವಾಗ ಸೆಕ್ರೆಟ್ ಆಗುತ್ತೆ? yes, that you need to remember this one. okay, yes, here. so that is nothing but angiotensinogens. ಯಾವ ತರ ಅದು ಕಂಟ್ರೋಲ್ ಮಾಡುತ್ತೆ ಅಂತ. ಅಂಡ್ ಫೈನಲ್ ಆಗಿ, ಸೊ ಇದನ್ನ ನೆನ್ಪಿಟ್ಕೊಬೇಕು. ಅಂಡ್ ದಿಸ್ ಒನ್, Micturition. so what is the meaning of Micturition? it's an act of expelling the urine from the urinary bladder. so that is nothing but the act of expelling the urine from the urinary bladder. okay, and this process is controlled by central nervous system. it's controlled by the central nervous system. so ಯಾವ ತರ ಕಂಟ್ರೋಲ್ ಮಾಡುತ್ತೆ? and you know the contraction and relaxation. okay, the contraction of the smooth muscles of the urinary bladder. I'm just talking about the two words here. the one is the contraction of smooth muscles of urinary bladder, and second one, the relaxation of the muscles of urethra. so both are controlled by the CNS, central nervous system. ಏನು ಮಾಡ್ತಾ ಇದನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. so thereby it influences the Micturition ಏನು ಮಾಡುತ್ತೆ? ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಯೂರಿನ್ ಪಾಸ್ ಆಗುತ್ತೆ. now ಅದರಲ್ಲಿ ಇವಾಗ ಯೂರಿನ್ ಕಾನ್ಸಂಟ್ರೇಷನ್ ಬಗ್ಗೆ ಮಾತಾಡಬೇಕು ನಾವು. ಸೊ ಯು ನೋ ದಟ್ an adult healthy person is able to produce 1 to 1.5 liters of urine. ಸೊ ಅಷ್ಟು ಯೂರಿನ್ ಪ್ರೊಡ್ಯೂಸ್ ಆಗುತ್ತೆ per day. you can write liters, ಇದು per day ಇಷ್ಟು ಸೆಕ್ರೆಟ್ ಆಗುತ್ತೆ. ಸೊ out of this, in 1 liter of urine, so there is a 25 or 22 or 25 to 30 grams of urea is present. okay, grams of urea is present. and this urine is usually ಯಾವ ಕಲರ್ ಇರುತ್ತೆ? that is in straw colored, yellow color ಇರುತ್ತೆ.
ಯೆಲ್ಲೋ ಕಲರ್ಡ್ ಆರ್ ಯು ಕ್ಯಾನ್ ಸೇ ಸ್ಟ್ರಾ ಕಲರ್ಡ್ ಅಂತ ಹೇಳ್ತೀವಿ. ಯಾಕೆ ಪೇಲ್ ಯೆಲ್ಲೋ ಕಲರ್ ಇರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಯೂರಿಯಾ ಆಸ್ ವೆಲ್ ಆಸ್ ದ ಬೈಲಿರುಬಿನ್ ಪಿಗ್ಮೆಂಟ್. ಅದರಲ್ಲಿ ಬೈಲಿರುಬಿನ್ ಪಿಗ್ಮೆಂಟ್ ಇರೋದಕ್ಕೆ ಆ ತರ ಕಾಣಿಸ್ತಾ ಇರುತ್ತೆ ಅದು. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ದ ಯೂರಿನ್ ಕಾನ್ಸಂಟ್ರೇಷನ್. ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಕೇಳಿದಾಗ ಬರಿಬೇಕಾಗುತ್ತೆ. ಕ್ವಶನ್ ಈ ತರ ಇರುತ್ತೆ ನಾರ್ಮಲ್ ಆಗಿ, ಎಷ್ಟು ಗ್ರಾಮ್ ಆಫ್ ಯೂರಿಯಾ ಇರುತ್ತೆ ಇನ್ 1 ಲೀಟರ್ ಆಫ್ ಯೂರಿನ್ ಅಂತ ಕೇಳಿದಾಗ 25 to 30 grams. ಸೊ ಕಲರ್ ಎಲ್ಲ ಹೇಳಕ್ ಹೋಗಲ್ಲ, ಯಾಕಂತ ಹೇಳಿದ್ರೆ ಇಟ್ಸ್ ಓಡರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಕಲರ್ ಇರುತ್ತೆ, ಎಲ್ಲ ಇರುತ್ತೆ ಅದಕ್ಕೆ. ಬಟ್ ಇದು ಮೇನ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲ. ಸೊ ದಿಸ್ ಒನ್, ಸೊ ವಿಚ್ ಪಾರ್ಟ್ ಆಫ್ ದ ಬ್ರೈನ್ ಕಂಟ್ರೋಲಿಂಗ್, ಬ್ರೈನ್ ಅಲ್ಲ ಅದು ಎಂಟೈರ್ ನರ್ವಸ್ ಸಿಸ್ಟಮ್. ಯಾವುದು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಕಂಟ್ರಾಕ್ಷನ್ ಆಫ್ ದ ಸ್ಮೂತ್ ಮಸಲ್ಸ್ ಆಸ್ ವೆಲ್ ಆಸ್ ದ ರಿಲ್ಯಾಕ್ಸೇಷನ್ ಆಫ್ ದ ಸ್ಮೂತ್ ಮಸಲ್ಸ್ ಆಫ್ ದ ಯುರೇಥ್ರಾ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಮಿಕ್ಚುರಿಷನ್ ಅಂತ ಹೇಳಿದ್ರೆ ಆಕ್ಟ್ ಆಫ್ ಎಕ್ಸ್ಪೆಲ್ಲಿಂಗ್ ದ ಯೂರಿನ್ ಫ್ರಮ್ ದ ಯೂರಿನರಿ ಬ್ಲಾಡರ್. So next we need to talk about the role of other organs in excretion. Excretion ಅಲ್ಲಿ ಬೇರೆ ಪಾರ್ಟ್ಸ್ ಕೂಡ ಏನ್ ಮಾಡುತ್ತೆ, ರೆಸ್ಪಾನ್ಸಿಬಲ್ ಆಗುತ್ತೆ. What are those different organs helps in excretion of the wastes ಅಂತ ಕೇಳಿದ್ರೆ, so the first one is the lungs, and second one is the liver, and third one skin, and fourth one is the saliva. So okay, how they are responsible for removing the waste, ಯಾವ ತರ ರಿಮೂವ್ ಮಾಡುತ್ತೆ? And we know the lungs. So during cellular respiration we used to produce the carbon dioxide in the form of byproduct. So ಹಾಗಾಗಿ we are removing the non-nitrogenous waste called carbon dioxide during the cellular respiration. So that was formed. ಓಕೆ, ಅದನ್ನ ರಿಮೂವ್ ಮಾಡುತ್ತೀವಿ. ಎಷ್ಟು ಅಂತ ಹೇಳಿದ್ರೆ ನಿಯರ್ಲಿ ಅಬೌಟ್ 18 liters ಆಫ್ ಕಾರ್ಬನ್ ಡೈಆಕ್ಸೈಡ್ ಪರ್ ಅವರ್. ವಿ ಹ್ಯಾವ್ ಟು ರಿಮೆಂಬರ್ ದಿಸ್. ಓಕೆನಾ, ಕಾರ್ಬನ್ ಡೈಆಕ್ಸೈಡ್ ಈಸ್ ಬೀಂಗ್ ರಿಲೀಸ್ಡ್, ಇಟ್ಸ್ ಅ ವೇಸ್ಟ್ ಪ್ರಾಡಕ್ಟ್. ಸೊ ಎಕ್ಸ್ಕ್ರೀಟ್ ಮಾಡ್ತಾ ಇದ್ದೀವಿ. ಸೊ ಬೈ ದ ಪ್ರಾಸೆಸ್ ಕಾಲ್ಡ್ ಬ್ರೀದಿಂಗ್. ಓಕೆ, ನೆಕ್ಸ್ಟ್ ಪ್ರಾಸೆಸ್ಗೆ ಬಂತು ಅಂತ ಹೇಳಿದ್ರೆ, ಅಂಡ್ ಯು ಕ್ಯಾನ್ ಸಿ ದ ಲಿವರ್. ಸೊ ಲಿವರ್ ಸೆಕ್ರೀಟಿಂಗ್ ಲಾಟ್ ಆಫ್ ಕೆಮಿಕಲ್ಸ್ ಇನ್ಕ್ಲೂಡಿಂಗ್ ಯಾವ್ಯಾವುದು, that is secreting the bile, that is secreting the drugs, that is secreting the cholesterol, and also number of vitamins ಗಳು ಕೂಡ ಏನಾಗುತ್ತೆ ಅಲ್ಲಿಂದ ಸೆಕ್ರೀಟ್ ಆಗುತ್ತೆ. ಸೊ ನಾವು ಮಾತಾಡ್ಬೇಕಾಗಿರೋದು ಇವಾಗ ಬೈಲ್ ಜೊತೆ. ಓಕೆ, ಸೊ ಬೈಲ್ ಅಂತ ಹೇಳಿದ್ರೇನು, ಇಟ್ಸ್ ಅ ಸಾಲ್ಟ್ ಆರ್ ಯು ಕ್ಯಾನ್ ಸೇ ಇಟ್ಸ್ ಅ ಕೈಂಡ್ ಆಫ್ ಎ ಜ್ಯೂಸ್. ಓಕೆ, ಅದರಲ್ಲಿ ಕೆಲವು ಏನಿರುತ್ತೆ, ಕೆಮಿಕಲ್ ಸಬ್ಸ್ಟೆನ್ಸ್ಗಳಿರುತ್ತೆ. ಸೊ ವಾಟ್ ಆರ್ ದ 2 important pigments present in this bile? ಯಾವ್ಯಾವ್ದು ಇರುತ್ತೆ? ಸೊ ಒನ್ ಈಸ್ ಬೈಲಿರುಬಿನ್, ಅಂಡ್ ಸೆಕೆಂಡ್ ಒನ್ ಇಟ್ ಇಸ್ ನಥಿಂಗ್ ಬಟ್ ಬೈಲಿವರ್ಡಿನ್ ಅಂಡ್ ಬೈಲಿವರ್ಡಿನ್. ಸೊ ವಿ ನೀಡ್ ಟು ಟಾಕ್ ಅಬೌಟ್ ದ ಬೈಲಿರುಬಿನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಕಲರೇಷನ್ ಆಫ್ ದ ಫೀಕಲ್ ಮ್ಯಾಟರ್. ಸೊ ಇಲ್ಲಿ ಕಾಮನ್ ಆಗಿ ನಾವು ತಿಳ್ಕೊಬೇಕಾಗಿರೋದು, ಇಫ್ ಇಟ್ ಈಸ್ increases in the blood and the concentration increases, ಅದೇನಾದ್ರೂ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ that leads into a condition that is nothing but jaundice. So now it is responsible for providing the color to the feces as well as the urine. Import color ಮಾಡುತ್ತೆ, ಅದು ಬ್ರೇಕ್ ಡೌನ್ ಆದ್ಮೇಲೆ that provides the color and responsible for the jaundice as well. If it is not get disintegrates itself, ಡಿಸ್ಇಂಟಿಗ್ರೇಟ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಅದು. ಆದರೆ ಡಿಸ್ಇಂಟಿಗ್ರೇಟ್ ಆಗಲಿಲ್ಲ ಅಂತ ಹೇಳಿದಾಗ ಫೈನಲ್ ಏನಾಗುತ್ತೆ, ದಟ್ ಲೀಡ್ಸ್ ಟು ದ ಕಂಡೀಷನ್ ದಟ್ ಈಸ್ ನಥಿಂಗ್ ಬಟ್ ದ ಜಾಂಡಿಸ್. ಜಾಂಡಿಸ್ ಈಸ್ ನಾಟ್ ಎ ಡಿಸೀಸ್, ಇಟ್ಸ್ ಜಸ್ಟ್ ಎ ಕಂಡೀಷನ್ ಇನ್ ವಿಚ್ ದ ಕಲರ್ ಆಫ್ ದ ಯೂರಿನ್, ಕಲರ್ ಆಫ್ ದ ಬ್ಲಡ್ ಅಂಡ್ ಕಲರ್ ಆಫ್ ದ ಸ್ಕ್ಲೀರಾ ದಟ್ ಟರ್ನ್ಸ್ ಟು ಯೆಲ್ಲೋ ಕಲರ್. ಸೊ ಅದಕ್ಕೆ ನಾವು ಅದನ್ನ ಕಾಮಾಲೆ ರೋಗ ಅಂತಾನೂ ಕೂಡ ಹೇಳ್ತೀವಿ, ಹಳದಿ ರೋಗ ಅಂತಾನೂ ಕೂಡ. ನೆಕ್ಸ್ಟ್ ಸ್ಕಿನ್ಗೆ ಬಂದಾಗ, ದೇರ್ ಯು ಕ್ಯಾನ್ ಅಬ್ಸರ್ವ್ 2 important glands. ಯಾವ್ಯಾವ್ದು ಇರುತ್ತೆ? ಅಂಡ್ ಯು ನೋ ದಟ್ ಈಸ್ ನಥಿಂಗ್ ಬಟ್ ದ ಫಸ್ಟ್ ಒನ್ ಈಸ್ ದ ಸ್ವೆಟ್ ಗ್ಲ್ಯಾಂಡ್ ಅಂಡ್ ಆಲ್ಸೋ ದ ಸೆಬೇಷಿಯಸ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಸೆಬೇಷಿಯಸ್ ಗ್ಲ್ಯಾಂಡ್. ಸೊ ಇದರಲ್ಲಿ ಸ್ವೆಟ್ ಗ್ಲ್ಯಾಂಡ್ ಪ್ರೊಡ್ಯೂಸಸ್ ಸ್ವೆಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. And in the sweat, you know, all of the body fluids which are usually salty in nature, that's because of the presence of number of chemicals including the sodium chloride and also lactic acid
ಲ್ಯಾಕ್ಟಿಕ್ ಆಸಿಡ್. ಇದಿರೋದ್ರಿಂದ ಏನಾಗಿರುತ್ತೆ, ಅದು ಸ್ವಲ್ಪ ಸಾಲ್ಟಿ ಆಗಿರುತ್ತೆ. ಸೊ ಅದೇ ತರ ಸೆಬಮ್, that's the chemical substance produced from the sebaceous gland. So that also contains sterols, hydrocarbons and also waxes. You can say sterols, hydrocarbons and waxes. And here the sweat also contains urea. See here the different components of the sweat as well as the sebum. And when it comes to saliva ga bandaga, so it contains little amount of nitrogenous waste. ಇದರಲ್ಲಿ ಕೆಲವು ಸ್ವಲ್ಪ ಅಮೌಂಟ್ ಏನಿರುತ್ತೆ ನೈಟ್ರೋಜಿನಸ್ ವೇಸ್ಟ್ ಅನ್ನು ಹೊರಹಾಕುತ್ತೆ, nitrogenous waste. So that's present in saliva. So what are the different organs except that excretory system? ಕಿಡ್ನಿ ಅನ್ನ ಬಿಟ್ರೆ ಬೇರೆ ಯಾವುದು ಎಕ್ಸ್ಕ್ರೀಷನ್ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದಾಗ, ಸೊ ಯಾವ್ದಿರ್ಬೇಕು, ಲಂಗ್ಸ್, ಲಿವರ್, ಸ್ಕಿನ್ ಅಂಡ್ ಸಲೈವಾ. ಯಾವ ಫಾರ್ಮಲ್ ಸೆಕ್ರೆಟ್ ಆಗುತ್ತೆ, that's very important for NEET here. Lungs, that is eliminating the carbon dioxide. It is one of the waste product released during the respiration as a byproduct. So liver ge bandaga bile juice, bile, you can say drugs, cholesterol, vitamins, all are being produced, especially bilirubin and biliverdin. So these are the component of bile, and that imparts the color to the feces as well as the urine. If the concentration of the bilirubin increases in the blood, and that leads to a condition called jaundice, and that jaundice indicates the failure of liver. Adu liver failure anna indicate ಮಾಡುತ್ತೆ. Next, skin ge bandaga, there are two important glands they have given in your textbook: sweat gland and sebaceous gland. Sweat gland anta helidre that produces sweat that contains sodium chloride, lactic acid and urea. Okay, and finally sebaceous gland produces the sebum. And there are many components, those are nothing but sterol, hydrocarbons and the waxes. And saliva, through the saliva we are just eliminating some of the nitrogenous wastes. Okay, so these are extra other organs. Now disorders of the excretory system. Excretory system ge related agiro ಕೆಲವು disorders ಗಳು ಯಾವ್ಯಾವುದು? So there we can observe some of them they have given in your textbook. Okay, ಯಾವ್ಯಾವುದಿದೆ? uremia and renal calculi and what is that? Glomerulonephritis. As the name indicates, nephritis ಅಂತ ಹೇಳಿದ್ರೆ ಇನ್ಫ್ಲಮೇಷನ್. ಕೊನೆಯಲ್ಲಿ IS ಇಂದ TIS ಇಂದ ಇಂಡಿಕೇಟ್ ಮಾಡೋದೆಲ್ಲ ಎಂಡ್ ಆಗೋದೆಲ್ಲ ಏನಾಗಿರುತ್ತೆ, ಇನ್ಫ್ಲಮೇಷನ್ನೇ ಆಗಿರುತ್ತೆ. ಓಕೆನಾ, ನ್ಯೂರೈಟಿಸ್ ಆಗಿರ್ಬೋದು, ಇನ್ಫ್ಲಮೇಷನ್ ಆಫ್ ದ ಆಕ್ಸಾನ್. ಸೊ ಲೈಕ್ ವೈಸ್ ಅಪೆಂಡಿಸೈಟಿಸಿಸ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ಇನ್ಫ್ಲಮೇಷನ್ ಆಫ್ ದ ಅಪೆಂಡಿಕ್ಸ್ ಪಾರ್ಟ್. ಲೈಕ್ ವೈಸ್ ನೆಫ್ರೈಟಿಸ್, ಇನ್ಫ್ಲಮೇಷನ್ ಆಫ್ ದ ಗ್ಲಾಮೆರುಲಿ ಆಫ್ ದ ಕಿಡ್ನಿ ಅಂತ ಹೇಳ್ಬೋದು. ಯುರೇಮಿಯಾ ಅಂತ ಹೇಳಿದ್ರೇನು? ಆಸ್ ದ ನೇಮ್ ಇಂಡಿಕೇಟ್ಸ್, so ali uremia, concentration of the urea get increased in the blood. So malfunctioning of the kidney can leads to accumulation of the urea in the blood. ಯಾವಾಗ ನಮ್ಮ ಕಿಡ್ನಿ ಚೆನ್ನಾಗಿ ವರ್ಕ್ ಮಾಡಲ್ವಾ ಅವಾಗ ಏನಾಗುತ್ತೆ, the urea is not eliminating, so that gets accumulated in our blood. The concentration of increase in the urea in blood, that is nothing but uremia. Condition is nothing but uremia. Next, which highly harmful and may leads to kidney failure. Kidney failure anta helidre, so it is a condition in which kidney is not able to filter the blood, is not able to produce the urea. Okay, next, in such patient urea can be removed by the process called hemodialysis. You must remember this one. Hemodialysis is the process where we are using artificial kidney to remove the urea from our blood. ಈಗ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ವಿಧಾನಗಳು ಇರುತ್ತೆ ಅದರಲ್ಲಿ. ಸೊ ಅದರಲ್ಲಿ ಒಂದು ಹಿಮೋಡಯಾಲಿಸಿಸ್. ಅಲ್ಲಿ ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಹೇಳಿದ್ರೆ, ಸೊ ದೇ ಆರ್ ಮೇಕಿಂಗ್ ಒನ್ ಪ್ಲಾಸ್ಮಾ ಔಟ್ಸೈಡ್ ದ ಬಾಡಿ. ದೇರ್ ಈಸ್ ಎ ಲಿಕ್ವಿಡ್ ದಟ್ ಆಕ್ಟ್ಸ್ as a plasma and the number of tubules. When the blood passes through the tubules, so that nitrogenous waste get diffused to the plasma, I mean outside the body, automatically the blood get purified. ಸೊ ಹಾಗಾಗಿ ಇದನ್ನು ಹಿಮೋಡಯಾಲಿಸಿಸ್ ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಹೇಳ್ತೀವಿ. ಇನ್ನೊಂದು ಕಿಡ್ನಿ ಫೇಲ್ಯೂರ್ ಆದಾಗ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಬಹುದು. ನೆಕ್ಸ್ಟ್, ರೀನಲ್ ಕ್ಯಾಲ್ಕ್ಯುಲಿ. ರೀನಲ್ ಅಂತ ಬಂದಾಗ ಎಲ್ಲ ಕಿಡ್ನಿ ಅಂತ ಅನ್ಕೊಬೇಕು. ಕಿಡ್ನಿ ಸ್ಟೋನ್, ಕ್ಯಾಲ್ಕ್ಯುಲಿ ಅಂತ ಹೇಳಿದ್ರೆ ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ. ದ ಸ್ಟೋನ್ ಆರ್ ಇನ್ಸಾಲ್ಯುಬಲ್ ಮಾಸ್ ಆಫ್ ಕ್ರಿಸ್ಟಲೈಸ್ಡ್ ಸಾಲ್ಟ್, ಆಕ್ಸಲೇಟ್ಸ್, ಸೊ ಫಾರ್ಮ್ಡ್ ವಿತ್ ಇನ್ ದ ಕಿಡ್ನಿ. ನಾವು ಯಾವುದೇ ತರಹದ ವೆಜಿಟೇಬಲ್ಸ್ಗಳನ್ನ ತೆಗೆದುಕೊಂಡಾಗ ವಿ ಹ್ಯಾವ್ ಟು ಡ್ರಿಂಕ್ ಮೋರ್ ವಾಟರ್, ನಾಟ್ ಇಮಿಡಿಯೇಟ್ಲಿ, ಬಟ್ ವಿ ಹ್ಯಾವ್ ಟು ಡ್ರಿಂಕ್ ಮೋರ್ ವಾಟರ್. ಇಫ್ ವಿ ಆರ್ ನಾಟ್ ಡ್ರಿಂಕಿಂಗ್, ಸೊ ಕ್ಯಾಲ್ಸಿಯಂ ಆಕ್ಸಲೇಟ್ಸ್, ಆರ್ ಯು ಕ್ಯಾನ್ ಸೇ ಆಕ್ಸಲೇಟ್ಸ್, ದೇ ಗೆಟ್ ಡೆಪಾಸಿಟೆಡ್ ಇನ್ಸೈಡ್ ಅವರ್ ಕಿಡ್ನಿ, ಡೆಪಾಸಿಟ್ ಆಗುತ್ತೆ.
and that mass of insoluble crystal salt is nothing but renal calculi or kidney stone ಅಂತ ಹೇಳ್ತೀವಿ. ಕಿಡ್ನಿ ಸ್ಟೋನ್ ಅಂತ ಹೇಳಿದ್ರೆ ಹೇಗೆ ಫಾರ್ಮ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಗ್ಲಾಮೆರುಲೋನೆಫ್ರೈಟಿಸ್. ನೆಫ್ರೈಟಿಸ್ ಇಂಡಿಕೇಟಿಂಗ್ ಇನ್ಫ್ಲಮೇಷನ್ ಆಫ್ ದ ಗ್ಲಾಮೆರುಲಿ. ಗ್ಲಾಮೆರುಲಸ್ ಏನಾಗುತ್ತೆ, ಇನ್ಫ್ಲಮೇಟ್ ಆಗೋದು. ಈ ಕಂಡೀಷನ್ಗೆ ಗ್ಲಾಮೆರುಲೋ ನೆಫ್ರೈಟಿಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ದೀಸ್ ಆರ್ ದ ಡಿಫರೆಂಟ್ ಡಿಸಾರ್ಡರ್ಸ್. ನೌ ಫ್ಯೂ ಕ್ವಶನ್ಸ್ ಆರ್ ಹಿಯರ್. ವಾಟ್ ಎವರ್ ದಟ್ ವಿ ಹಾವ್ ಡಿಸ್ಕಸ್ಡ್ ಟಿಲ್ ನೌ, ಎಲ್ಲವನ್ನ ಹಾಗೆ ನೆನ್ಪಿಟ್ಕೊಂಡು ಈ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ವಿ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್ ಫ್ಯೂ ಆಫ್ ದ ಕ್ವಶನ್ಸ್ ಫ್ರಮ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಹಾಗಾಗಿ ಇಂಪಾರ್ಟೆಂಟ್ ಆಗಿ ಯಾವ ತರ ಕೇಳಬಹುದು ಅಂತ ಗೊತ್ತಾಗುತ್ತೆ ನಿಮಗೆ. ಅಬ್ಸರ್ವ್ ದಿಸ್ figure and try to answer the question. Figure shows human excretory system with structures labeled A to D. A to D ಅನ್ನು ಲೇಬಲ್ ಮಾಡಿದ್ದಾರೆ. Select the option which correctly identifies them and give their characteristics and or functions. ಆ ಲೇಬಲ್ಗೆ ಕರೆಕ್ಟ್ ಆಗಿರೋ ಪಾರ್ಟ್ ಮತ್ತೆ ಅದ್ರ ಫಂಕ್ಷನ್ ನಾವು ಹೇಳಬೇಕಾಗುತ್ತೆ. ಫಸ್ಟ್ ಒನ್ ನೋಡಿ, ಡಿ, ದೇ ಆರ್ ಸೇಯಿಂಗ್ ಕಾರ್ಟೆಕ್ಸ್. ಎಸ್, ಡಿ ಇಸ್ ದ ಕಾರ್ಟೆಕ್ಸ್. ಬಟ್ ನೆಕ್ಸ್ಟ್, outer part of the kidney do not contain any part of nephron. D is the cortex, that is also correct. Outer part of the kidney, that is also correct, but do not contain any part of nephron anta helta idare, that is wrong. Okay, next, A, it is the adrenal gland. A is the adrenal gland located at the anterior part of the kidney, correct. Secretes catecholamine which stimulates glycogen breakdown, and this is the correct one right now. ಈಗ ಇದು ಕರೆಕ್ಟ್ ಆಗಿದೆ. ಆಪ್ಷನ್ ಎ ಅಲ್ಲ, ಅದು ಪಾರ್ಟ್ ಎ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ಸೊ ನೋಡೋಣ, ಬಿ ಇಸ್ ದ ಪೆಲ್ವಿಸ್. ಓಕೆ, ದಟ್ ಈಸ್ ದ ಪೆಲ್ವಿಸ್. ಓಕೆ, ವೇರ್ ಆಲ್ ದ ರೀನಲ್ ಪೆಲ್ವಿಸ್, papillae and the calyx opens. A broad funnel shaped spaces inner to the hilum directly connected to the loop of Henle. Directly connect to the loop of Henle anta heltidare. So, and this portion is wrong. Okay, directly connects to the ureter. Next part ge connect agirutte. C, that's a medulla. Okay, it's correct. Inner zone of kidney and contains complete nephrons. Complete nephron irodilla. Hagagi the correct option is A. Okay, I mean option B, the part A is the correct one with respect to their function. Next question ನೋಡೋಣ. The proximal convoluted tubule is lined by the proximal convoluted tubule is lined by ಯಾವುದರಿಂದ ಆಗಿರುತ್ತೆ? Simple cuboidal epithelium, simple columnar epithelium, simple cuboidal brush bordered epithelium, columnar brush bordered epithelium. We know that here in the proximal convoluted tubule PCTLE ಇರೋದು simple cuboidal brush bordered epithelium that increases the surface area for the absorption. Next, the normal value of, or you can say volume of the GFR ಅಂತ ಹೇಳಿದ್ರೆ glomerular filtration rate, filtrate rate is approximately ಎಷ್ಟಿರುತ್ತೆ, ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಅಂಡ್ ಆಸ್ ವಿ ಹಾವ್ ಡಿಸ್ಕಸ್ಡ್, ಇಟ್ಸ್ ನಿಯರ್ಲಿ ಅಬೌಟ್ 125 ml per minute. ಓಕೆ, ಅದೇ ತರ 180 liter per day. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ. ನೆಕ್ಸ್ಟ್, ವಾಟ್ ಈಸ್ ಯೂಸ್ಡ್ ಆಸ್ an osmolyte in human beings to increase medullary interstitial osmolarity during concentration of urine? ಯೂರಿನ್ ಕಾನ್ಸಂಟ್ರೇಷನ್ ಆಗುವಾಗ ಯಾವುದು ಜಾಸ್ತಿ ಮಾಡುತ್ತೆ ಆಸ್ಮೊಲಾರಿಟಿಯನ್ನ? ಮೆಡ್ಯುಲರಿ ಇಂಟರ್ಸ್ಟಿಷಿಯಲ್ ಆಸ್ಮೊಲಾರಿಟಿಯನ್ನ ಜಾಸ್ತಿ ಮಾಡೋದು ಯಾವುದು ಅಂತ ಕೇಳ್ತಿದ್ದಾರೆ. ಯಾವ್ದಿರ್ಬೋದು? ರಿಮೆಂಬರ್ ದಟ್ ವಿಚ್ ಇಸ್ ಬೀಂಗ್ ರಿಲೀಸ್ಡ್ ಫ್ರಮ್ ದ ಕಲೆಕ್ಟಿಂಗ್ ಡಕ್ಟ್. ಕಲೆಕ್ಟಿಂಗ್ ಡಕ್ಟ್ ಇಂದ ರಿಲೀಸ್ ಆಗಿರುತ್ತೆ ಯಾವುದದು? And also this, if you are considering this is the DCT, and here you have observed the urea has been produced to maintain the osmolarity. So agagi the urea is the right one. Option B is the right one. Next, during the concentration of urine by the human kidney, the sodium chloride is returned to the medullary interstitium by ಮೆಡ್ಯುಲರಿ ಇಂಟರ್ಸ್ಟಿಷಿಯಂಗೆ ಸೋಡಿಯಂ ಕ್ಲೋರೈಡ್ ಎಲ್ಲಿಂದ ಹೋಗುತ್ತೆ ಅಂತ ಹೇಳ್ತಿದ್ದಾರೆ.
descending limb of loop of Henle ಹೋಗಲ್ಲ. ನೆಕ್ಸ್ಟ್ ascending limb of loop of Henle, no. descending limb of the vasa recta, descending ಅದು ಅಬ್ಸರ್ವ್ ಮಾಡ್ಕೊಳ್ಳೋದು. ascending limb of the vasa recta, ascending limb ನಾವು ಬರೆದು ನೋಡಿ ನೆನಪಿದ್ಯಾ? ಸೊ ಅಲ್ಲಿಂದ ಏನಾಗುತ್ತೆ, that gets released to the medullary interstitium. Next, an increase in the blood flow to the atria of the heart can cause the release of increase in the blood flow of to the atria. ಯಾವ್ದನ್ನ ಜಾಸ್ತಿ ಮಾಡುತ್ತೆ, ಯಾವ್ದು ಸೆಕ್ರೆಟ್ ಮಾಡುತ್ತೆ? ಸೊ we can easily say atrial natriuretic factor. Okay, so that is the right answer. Now, the main disadvantage of urea is an excretory product of animal. Eliminating it would be, okay, what is the disadvantage of eliminating urea in mammals? You know that our urine contain lot of water. ಹೌದಾ? ಸೊ ನಮ್ಮಲ್ಲಿ ಎಸ್ಪೆಷಲಿ ಏನಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಜಾಸ್ತಿ ಏನಿರುತ್ತೆ, ವಾಟರ್ ಕಂಟೆಂಟ್ ಇರುತ್ತೆ. ಯೂರಿಯಾ ಎಲಿಮಿನೇಟ್ ಮಾಡ್ತಾ ಇರೋದ್ರಿಂದ. ಬೇರೆ ಯೂರಿಕ್ ಆಸಿಡ್ ಎಲಿಮಿನೇಟ್ ಮಾಡ್ತಾ ಇದ್ರೆ ಅಲ್ಲಿ ಲಾಟ್ ಆಫ್ ವಾಟರ್ ಎಕ್ಸ್ಕ್ರೀಟ್ ಆಗಲ್ಲ. ಸೊ ಇಲ್ಲಿ ಬಂದಾಗ ಇಟ್ಸ್ ಹೈಲಿ ಟಾಕ್ಸಿಸಿಟಿ. ಓಕೆ, ಹೈಲಿ ಟಾಕ್ಸಿಸಿಟಿ, or you can say high toxicity, needs a lot of water to be eliminated. Yes, if you want to eliminate urea from our body, we need lot of water. This is one of the disadvantage. It's being an osmolyte, energy expenditure to produce it. So the right option is B. Next, the condition where urea accumulates in the blood is, we have discussed that very first one in the disorders of excretory system. What's that? So that is nothing but uremia is the right one. The condition in which the urea gets accumulated in the blood is the uremia. Ketone urea, increase in the ketone bodies in the blood, increase in the acidic content of the blood, it is nothing but acidosis. Glycosuria, increase in the glucose content, glycosuria. ಸೊ ಅದೇ ತರ pH of the blood, you know that 6, slightly acidic. ಸೊ ಅದು ಕೂಡ ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್, juxtaglomerular apparatus is a special sensitive region formed by the cellular modification of in the ಎಲ್ಲಿರುತ್ತೆ ಅದು? DCT efferent ಅಲ್ವೇ ಅಲ್ಲ? ಓಕೆ, DCT afferent arteriole, ಇದೆಲ್ಲ arteriole ಆಗಬೇಕು, arterioles ಅಂತ. ಓಕೆ, and point of their contact DCT afferent. ಓಕೆ, PCT ಆಗಲ್ಲ. ಸೊ ಹಾಗಿದ್ರೆ ಕರೆಕ್ಟ್ ಯಾವುದು? distal convoluted tubule and afferent arteriole. Okay, at the point of their contact is the right one. Option B is the right one. Option B. Next, human urine is usually acidic because, ಯಾಕೆ acidic ಆಗಿರುತ್ತೆ? The sodium transporter exchange one hydrogen ion for each sodium. No. The excreted plasma protein. No. The potassium and sodium exchange generates acidity. No. Remember this one. Hydrogen is always responsible for the concentration, including the pH. So ಹಾಗಾಗಿ hydrogen ions are actively secreted into the filtrate is the responsible for the acidic. Next, which of the following pressure acts against ultrafiltration? ಅಲ್ಟ್ರಾಫಿಲ್ಟ್ರೇಷನ್ಗೆ ಅಗೇನ್ಸ್ಟ್ ಆಗಿ ವರ್ಕ್ ಆಗೋದು ಯಾವುದು ಅಂತ ಕೇಳಿದ್ದಾರೆ. ಸೊ ಕ್ಯಾಪ್ಸುಲಾರ್ ಫಿಲ್ಟ್ರೇಟ್ ಪ್ರೆಷರ್, ಗ್ಲಾಮೆರುಲಾರ್ ಕ್ಯಾಪಿಲರಿ ಪ್ರೆಷರ್, ಎ ಅಂಡ್ ಬಿ, ನನ್ ಆಫ್ ದಿಸ್. ಕ್ಯಾಪ್ಸುಲಾರ್ ಫಿಲ್ಟ್ರೇಟ್ ಪ್ರೆಷರ್ act against ultrafiltration. Next, amongst the following excretory products, which is the most toxic one? Most toxic one ಯಾವುದು? ಯೂರಿಯಾನ, ಅಮೋನಿಯಾನ, ಯೂರಿಕ್ ಆಸಿಡ್? ಅಮೋನಿಯಾ ಏನಾದರೂ ಮೋಸ್ಟ್ ಟಾಕ್ಸಿಕ್ ಆಗಿದ್ದಿದ್ರೆ ಏನಾಗ್ತಿತ್ತು ಅಂದ್ರೆ ನಮ್ಮಲ್ಲಿ ಸೆಕ್ರೆಟ್ ಆಗಿದ್ರೆ ಏನಾಗ್ತಿತ್ತು? ಸೊ ಯೂರಿಯಾ, ಸೊ ಎಲ್ಲದಕ್ಕೂ ರೈಟ್ ಮಾರ್ಕ್ ಹಾಕ್ಬಿಟ್ಟೆ, ಸಾರಿ, ಅದು ಜಸ್ಟ್ ಟು ಎಕ್ಸ್ಪ್ಲೈನ್ ದಟ್. ಯಾವುದಿರ್ಬೋದು? ಯೂರಿಯಾನ, ಮತ್ತೆ ರೈಟ್ ಮಾರ್ಕ್ ಬೇಡ. ಓಕೆ, ಯಾವುದಿದೆ ಇವಾಗ? ಯೂರಿಯಾ, ಯೂರಿಕ್ ಆಸಿಡ್, ಅಮೈನೋ ಆಸಿಡ್ ಅಂಡ್ ಅಮೋನಿಯಾ. You know that ammonia is the right one because it's the most toxic among all these things.
ನಾಟ್ ಅಮೈನೋ ಆಸಿಡ್. ಡಕ್ಟ್ ಆಫ್ ಬೆಲಿನಿ ಇನ್ ಕಿಡ್ನಿ ಲೈಸ್ ಇನ್, ಎಲ್ಲಿರುತ್ತೆ? ಕಾಲಮ್ ಆಫ್ ಬೆರ್ಟಿನಿ, ನೋ. ನೆಕ್ಸ್ಟ್ ಕಾರ್ಟೆಕ್ಸ್, ಪೆಲ್ವಿಸ್, ಪಿರಮಿಡ್. ಪಿರಮಿಡ್ನ ಕೆಳಭಾಗದಲ್ಲಿ, ಪೆಲ್ವಿಸ್ನ ಹಿಂಭಾಗದಲ್ಲಿ ಇರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಡಕ್ಟ್ ಆಫ್ ಬೆಲಿನಿ, ಡಕ್ಟ್ ಆಫ್ ಬೆಲಿನಿ. ನೆಕ್ಸ್ಟ್ counter current mechanism of the kidney. So you know that where the filtrate is moving in opposite direction. So ಎಲ್ಲ ಆಗುತ್ತೆ? consist of PCT and DCT, loop of Henle and vasa recta ಆಗುತ್ತೆ, DCT and vasa recta, DCT and vasa recta. ಓಕೆ, ಎರಡು ಒಂದೇ ಇದೆಯಲ್ಲಿ. ಲೂಪ್ ಆಫ್ ನೋಡಿ ಇದಾಗಲ್ಲ, ಯಾಕೆಂದ್ರೆ ಇಲ್ಲಿ DCT ಇದೆ. ಸೊ PCT and the loop of Henle. ಸೊ ಹಾಗಾಗಿ the right option is option B. Okay, Henle loop and the vasa recta, counter current mechanism, opposite direction. So now the purines are catabolized and excreted as, purine ಅನ್ನೋದು ಯಾವ ತರ ಎಕ್ಸ್ಕ್ರೀಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. So now try to answer for this question. Amino acids, uric acid, hippuric acid and ammonia. So the right answer is uric acid. Uric acid is excreted by the purines. Okay, see, most of the questions previously asked actually, ಹಾಗಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಾಗಿರುತ್ತೆ. ಅದು ಅದೇ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ತುಂಬಾ ಕಾಂಪ್ಲೆಕ್ಸಿಟಿ ಏನಿಲ್ಲ. ಹಾಗಾಗಿ ಜಸ್ಟ್ ಗೋ ಥ್ರೂ ದ ಯೂರಿನ್ ಫಾರ್ಮೇಶನ್ ಒನ್ಸ್ ಅಗೇನ್, ಮತ್ತೆ ಅದನ್ನ ನೋಡಿ. ಓಕೆ, ಏನಾದರೂ ಡೌಟ್ಸ್ ಗಳಿದ್ರೆ ಮತ್ತೆ ಪ್ರಾಕ್ಟೀಸ್ ಶೀಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಬಹುದು PW ಆಪ್ ಅಲ್ಲಿ. ಜಸ್ಟ್ ಗೋ ಟು ದ PW ಆಪ್ and take the practice sheet and practice all the questions. Okay, thank you so much. Have a nice day.